ಹಲವು ಮಾತೇನು ನೀನುಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುನಾಥನಿಗೂ ಎಲ್ಲ ಗುರು ವೃಂದಕ್ಕೂ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಅತರ್ಗಾ ಗ್ರಾಮದ ಎಲ್ಲ ಗ್ರಾಮ ದೇವತೆಗಳಿಗೂ ನಮಸ್ಕರಿಸಿ, ಈ ಯಾವ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಕಾರಣೀಪುರುಷರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರೀಯ ಬ್ರಹ್ಮನಿಷ್ಠ ಬ್ರಹ್ಮಲೀನರಾಗಿರುವ ಸನ್ಮುಖಾನಂದ ಮಹಾಸ್ವಾಮೀಜಿಯವರ ಪಾದಾರವಿಂದಕ್ಕೂ ಹಾಗೂ ಈರಯ್ಯ ಮಹಾಸ್ವಾಮೀಜಿಯವರ ಪಾದಾರವಿಂದಕ್ಕೂ ನಮಸ್ಕರಿಸಿ, ಪರಮ ಪೂಜ್ಯರು ಶ್ರೋತ್ರೀಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾಗಿರ್ತಕ್ಕಂಥ ವೇದಾಂತ ಕೇಸರಿ ಸದ್ಗುರು ಮಲ್ಲಿಕಾರ್ಜುನ ಶಿವಯವರ ಪಾದಾರವಿಂದಕ್ಕೂ ನಮಸ್ಕರಿಸಿ, ಪರಮ ಪೂಜ್ಯರು ನಿರಾಭಾರಿ ನಡೆದಾಡುವ ಮಾತನಾಡುವ ದೇವರೆಂದೇ ಖ್ಯಾತರಾಮರಾಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರ ಶಿವಯೋಗಿಗಳ ಪಾದಾರವಿಂದಕ್ಕೂ ನಮಸ್ಕರಿಸಿ, ಈ ಯಾವ ಶ್ರೀಮಠದ ಗುರುದೇವ ಆಶ್ರಮದ ಅಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯರು ಶ್ರೋತ್ರೀಯ ಬ್ರಹ್ಮನಿಷ್ಠರು ಮಹಾನ್ ವಿದ್ವಾಂಸರಾಗಿರ್ತಕ್ಕಂಥ ಶ್ರೀ ಈಶ ಪ್ರಸಾದ್ ಅಪ್ಪಂಗಳವರ ಪಾದಾರವಿಂದಕ್ಕೂ ನಮಸ್ಕಾರ ರೂಪಮಗಳನ್ನು ಸಮರ್ಪಿಸಿ, ಸಭೆ ಸಂಚಾಲಕರಿಗೂ ಎಲ್ಲ ಗುರು ಹಿರಿಯರಿಗೂ ಶರಣರಿಗೂ ತಾಯಂದಿರಿಗೂ ಮುದ್ದು ಮಕ್ಕಳಿಗೂ ಇವತ್ತಿನ ಮಹಾ ದಾಸೋಹ ಮಾಡತಕ್ಕಂಥ ಮಹಾದಾನಿಗಳಿಗೂ ಶರಣು ಶರಣಾರ್ಥಿ. ಶ್ರೀಮನ್ ನಿಜಗುಣ ಶಿವಿಗಳು ಕೈವಲ್ಯ ಪದ್ಧತಿಯ ಸೂತ್ರ ಪದ್ರವಿರಲಿ ಜೀವಿಗಳು ನೀತಿ ವಿಧನಾಗುವಂತ ಇವತ್ತಿನ ಪದ್ಯದ ಪ್ರಾರಂಭ. ನನಗೆ ಯಥಾಮತಿಗೆ ತಿಳಿದಷ್ಟು 4 ಮಾತು ಹೇಳುವ ಪ್ರಯತ್ನ ಮಾಡ್ತಾ ಇದ್ದೇನೆ ಪೂಜ್ಯರೇ. ನೀತಿ ವಿಧನಾಗಂದ್ರ ನೀತಿಯಿಂದ ನಡೆಯಾಕ ಪ್ರಯತ್ನ ಮಾಡು. ಹಿರಿಯರು ಹೇಳಿದಂತೆ, ಗುರು ಹಿರಿಯರ ನಡೆದಂತೆ ನೀನು ನಡಿ ಅಂತ ಅದರಲ್ಲಿ ಹೇಳಿದ್ದಾರೆ. ಅಲ್ಲಿ ನೀತಿ ಶಾಸ್ತ್ರಗಳು 3 ಉಲ್ಲೇಖ ಮಾಡಿದ್ದಾರೆ ಇದರಾಗಿ. ಒಂದು ವಿದುರ ನೀತಿ, ಒಂದು ನಾರದರ ನೀತಿ, ಇನ್ನೊಂದು ಚಾಣಕ್ಯ ನೀತಿ ಅಂತ ಬರೆದಾರೆ ಪುಣ್ಯಾತ್ಮರೇ. ಈ ನೀತಿಯಿಂದ ಮನುಷ್ಯನ ಮ್ಯಾಲ ಬರ್ತಾ ಇದೆ. ನೀತಿ ಯಾರದ ಚಲೋ ಆಯ್ತು ಅವನು ಬಹಳ ದೊಡ್ಡವ ಆಗ್ತಾನೆ. ನೀತಿಯಿಂದ ತೆಳಗು ಹೋದ ಬಹಳ ದೊಡ್ಡ ಶ್ರೀಮಂತರಿದ್ರು ಅವೇನ ಮೇಲೆ ಬರಂಗಿಲ್ಲ ತನ್ನ ಅಭಿಪ್ರಾಯ. ಯಾಕ ನೀತಿಯನ್ನ ಪಾಲನೆ ಮಾಡಬೇಕಂದ್ರೆ ನೀತಿಗೆ ಬಹಳ ಪ್ರಾಮುಖ್ಯ ಇತ್ತು ನಮ್ಮ ಶಾಸ್ತ್ರದಲ್ಲಿ. ಹೇಳೋರು ಬಹಳ ಮಂದಿ ಅದಾರ, ಹೇಳಿದಂಗ ನಡೆಯುವ ಮಂದಿ ಕಡಿಮೆ. ಹೇಳುದು ಕಡಿಮೆ ಮಾಡಿದ್ರು ಪೂಜ್ಯ ಬುದ್ಧಿಜಿಯವರು ನಡೆದು ಬಹಳ ಮಾಡ್ರಂತ ಜಗತ್ತಿಗೆ ಪೂಜ್ಯರಾದ. ಹೌದಲ್ ಮತ್ ನೋಡ್ರಿ, ಬಹಳ ಹೇಳಿಲ್ಲ ಅವ್ರು, ನಡೆದು ತೋರಿಸ್ರಿ ಪೂಜ್ಯರಾಗಿರ್ತಕ್ಕಂಥ. ಅದಕ್ಕಾಗಿ ನೀತಿ ವಿಧಾನ ಆಗು. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲ ಹುದುನರಿಗೆ ಮುಕುತಿ. ಈ ಪದ್ಯದಲ್ಲಿ ಬರ್ತಾರೆ, ನೀತಿವಂತನಾಗು. ನೀತಿ ಇಲ್ಲದ ತಗೊಂಡು ಏನ್ ಮಾಡೀನಿ, ಬಹಳ ಎಲ್ಲ ಗಳಿಸಿದ್ವಿ, ಬಹಳ ಮಾಡಿದ್ವಿ. ಅಧರ್ಮದಿಂದ ಗಳಿಸಿದತಕ್ಕಂಥದನ್ನ ಇಲ್ಲ. ಅಧರ್ಮದಿಂದ ಮಾಡಿರ್ತಕ್ಕಂಥವ್ರ ಹೆಸರು ಇತಿಹಾಸದಲ್ಲಿ ಇಲ್ಲ. ಅಧರ್ಮ ಗಳಿಸಿರ್ತಕ್ಕಂಥ ದುರ್ಯೋಧನ ಎಲ್ಲ ಹೋತ್ ನಾಶ. ತಾವೊಬ್ಬ ಆಗದಲ್ಲ, ಸಕಲ 18 ಅಕ್ಷೋಣಿ ಸೈನ್ಯ ನಾಶ. ಪಾಂಡವ್ರ ಕಡೆ 7 ಅಕ್ಷೋಣಿ, ಕೌರವ್ರ ಕಡೆ 11 ಅಕ್ಷೋಣಿ ಸೈನ್ಯ ನಾಶ ಆಗಿ ಹೋತ. ಸೂಜಿ ಮ್ಯಾಲ ಮಣ್ಣು ಹತ್ತುವಟ್ಟು ಪಾಲ ಕೊಡಂಗಿಲ್ಲ ಅಂತ. ಹೌದು ನೋಡ್ರಿ, ಅನೀತಿ. ನೀತಿವಂತನಾಗು, ನೀತಿ ವಿಧನಾಗು. ಯಾರು ಮಹಾತ್ಮರದಾರೋ ಹಿರಿಯರದಾರೋ ಅವ್ರ ಗೌರವ ಕೊಡು. ಹಿರಿಯರು ಮಹಾತ್ಮರು ಅನುಭಾವಿಗಳು ಗುರುಗಳು ಹೇಳಿದಂಗ ಅವ್ರ ಕೇಳು ಮಾತ, ಅವ್ರ ಹೇಳಿದಂಗ ಅವ್ರ ಕೇಳಿದಂಗ ನೀ ನಡೆದಂದ್ರ ನಿನಗೆ ಚಲೋ ಆಕೈತಿ. ಅದಕ್ಕಾಗಿ ನೀತಿ ವಿಧಾನ. ನೀತಿಗೆ ಬಹಳ ಇರ್ತೈತಿ. ಯಾರ ಭಯ ಇರಂಗಿಲ್ಲ. ನಾವು ನೀತಿವಂತ ಇರ್ತಿದ್ರೆ ಎಲ್ಲಿ ಬೇಕಾದಲ್ಲಿ ಹೋಗ್ಲಿ, ಯಾವಾಗಲೂ ತನ್ನ ವಜ್ರದಾಗಿರ್ತಾನೆ, ವಜ್ಜೆದಾಗಿ.
ನೀತಿ ಬಿಟ್ಟ ಉದ್ದಿನದಾಗ ಇರಂಗಿಲ್ಲ ನಾವು. ಕಳ್ಳನ ಮಾತ ಗೊತ್ತಾಗೈತೆ ನೀವು ಹೇಳುದು. ಹಾಗೆ ಆ ಯಾವ ನೀತಿ ಬಲ್ಲವನಾಗು, ನೀತಿ ಉಳ್ಳವನಾಗು, ನೀತಿಯಿಂದ ನಿನಗ ಬಹಳ ಬೆಲೆ ಬರ್ತೈತಿ. ಅದಕ್ಕಾಗಿ ನೀತಿ ವೇದನಾಗು. ಎಂತ ನೀತಿ ಅಂದ್ರೆ ನಾರದರ ನೀತಿ ಒಂದು ಬರ್ದಾರೆ, ಆ ನಂತರ ವಿದುರು ನೀತಿ, ಚಾಣಕ್ಯದ ನೀತಿ ಅಂತ 3 ನೀತಿ ಶಾಸ್ತ್ರವನ್ನು ಈ ನಿಜಗುಣ ಶಾಸ್ತ್ರದಲ್ಲಿ ಬಾಗಲಕೋಟೆ ಚಿಕ್ಕರಾಮಾರಡಪ್ಪ ಅವರು ಇಲ್ಲಿ ಪ್ರಕಟ ಮಾಡಿದ್ದಾರೆ. ಪುಣ್ಯಾತ್ಮರೇ, ನೀತಿ ವೇದನಾಗು. ಎಲ್ಲಕ್ಕೂ ನೀತಿ ಬಹಳ ಮುಖ್ಯ ಐತಿ. ಅದ ನೀತಿಯಿಂದ. ಆಮೇಲೆ ನೀತಿಯಿಂದ ನಿನ್ನ ದೊಡ್ಡವನನ್ನಾಗಿ ಮಾಡುತ್ತದೆ. ನೀತಿ ಚಲೋ ಹತ್ರ ನಿನ್ನ ದೊಡ್ಡವನನ್ನು ಮಾಡ್ತದೆ. ಆಗಿನ ಕಾಲ ಗುಣ ನೋಡಿ ಗೆಳೆತನ ಮಾಡಂತಿತ್ತು. ಈಗಿಲ್ಲಿ ಹಣ ನೋಡಿ ಗೆಳೆತನ ಮಾಡು. ಹಾಗೆ ನೀತಿ ನಿನ್ನ ಬಹಳ ದೊಡ್ಡವನು ಮಾಡ್ತೈತಿ. ಆಮೇಲೆ ಗುರು ಹಿರಿಯರ ಯಾವ ಮಾರ್ಗದಿಂದ ನಡೆದು ಧನ್ಯರಾಗಿದ್ದಾರೆಯೋ ಆ ಮಾರ್ಗದಿಂದ ನಡೆದು ನೀನು ಧನ್ಯನಾಗು, ಒಳ್ಳೆಯವನಾಗು. ಆಮೇಲೆ ಅಂತ ಮಾರ್ಗ ಹಿಡಿದು ನಡೆಯುವುದರಿಂದ ನೀತಿ ಎಂದು ಹೇಳಿಕೊಳ್ಳುತ್ತಾರೆ. ಹಿರಿಯರು ಯಾವ ದಾರಿಯಿಂದ ನಡೆದಾರೋ ಅವರ ದಾರಿಯಿಂದ ನೀತಿಯಿಂದ ನಡೆದಂದ್ರೆ ನಿನಗೂ ಒಳ್ಳೇದಾಕತಿ. ಆ ನೀತಿಯಿಂದ ನಡಿ, ಆ ಮಾರ್ಗ ನಡೆದು. ಆಗ ಗುರು ಹಿರಿಯರು ಯಾವ ಮಾತನ್ನು ಮೀರಬೇಡ. ಗುರು ಹಿರಿಯರಾಗಿನ ಕಾಲಕ್ಕೆ ಮಾತುಗಳು ಹೇಳ್ತಾರೆ ಮಕ್ಕಳಿಗೆ, ಮೀರ್ತಿರ್ಕಿಲ್ಲ ಯಾವಾಗೂ. ಈಗಿಲ್ಲಿ ಈಗ ಕೇಳಂಗಿಲ್ಲ, ಮಕ್ಕಳ ಕೇಳಂಗಿಲ್ಲ ಮಾತ. ಅಪ್ಪಗಪ್ಪ ಅನ್ನಕ ಒಪ್ಪತ್ ಕೋಲಿ ತಗೊಳ್ಳೋ ಮಕ್ಕಳು ಹುಟ್ಟ್ಯಾರು. ಮಮ್ಮಿ ದಾಡಿ ಪಿಂಟ್ಯ ಕುಂಟ್ಯ ಅಂತ ಚಾಲು ಆಗ್ಯಾವ. ಹೌದಲ್ಲ? ಹಾಗೆ ಆ ಹಿರಿಯರು ಹೇಳಿರ್ತಕ್ಕಂಥದನ್ನ ಮಕ್ಕಳು, ಸಣ್ಣ ಮಕ್ಕಳು ಕೇಳ್ತಿರತ್ತ. ಆಗಿನ ಆಗಿನ ಕಾಲದಲ್ಲಿ ಅವ್ರ ಮಾತನ್ನ ಕೇಳಪ್ಪ, ಹಿರಿಯರು ಹೇಳಿರ್ತಕ್ಕಂಥ ಮಾತನ್ನ ಕೇಳು, ನಿನಗೆ ಚಲೋ ಆಗ್ತೈತಿ. ಹಾಗೆ ಯಾರನ್ನ ಮಾತು ಮೀರಬೇಡ. ಸಣ್ಣವನಾಗಿ ಯೋಗ್ಯ ರೀತಿ ಸಣ್ಣವನಾಗತ್ತಾರ ಅವ್ರು, ದೊಡ್ಡವಾಗಬೇಡ. ಆಣೆ ಆಗಿ ಕಬ್ಬ ಮೇಗಿದ್ದನು, ಇರಿಬ್ಯಾಗ ಸಕ್ರಿ ಮೇಗಿ ಚಲೋ ನೋಡು. ಶಿವಲಿಂಗಬದ್ಧ ಶಾಸ್ತ್ರಿ ಸಕ್ರಿ ಚಲೋನೋ ಕಬ್ಬ ಹೊಡಿ ಚಲೋನೋ? ಸಕ್ರೆ ಚಲೋಲ್ಲ. ಹಾಗೆ ನೀ ಎಲ್ಲ ಹಿರಿಯರು ಕೂಡ ಆಗಿರ್ತಕ್ಕಂಥ ಸಣ್ಣವನಾಗು. ಆಮೇಲೆ ದನವ ಗಳಿಸುವ ಕಾಲಕ್ಕೆ ನಾನು 100 ವರ್ಷ ಸ್ಥಿರವಾಗಿ ಇರುತ್ತೇನೆ ಎಂದು ಗಳಿಸೋಣ. ನಾ ಸಂಪತ್ತು ಗಳಿಸಬೇಕಾದ್ರೆ, ದುಡಿಬೇಕಾದ್ರೆ ನಾನು 100 ವರ್ಷ ಇರುತ್ತೇನೆ ಅಂತ ಹಣ ಸಂಪಾದನೆ ಮಾಡ್ಬೇಕಂತ ಬುದ್ಧಿಜೀವರು ಅದನ್ನ ಹೇಳ್ತಾರೆ. 100 ವರ್ಷ ಮಸ್ತಾಗಿ ಬದುಕ್ಬೇಕಂತ ಹೇಳ್ತಾರೆ. ಹೌದಿಲ್ಲ ನೋಡ್ರಿ, ಎಲ್ಲಾ ಪ್ರವಚನದಾಗ ನೀನು 100 ವರ್ಷ ಇರ್ಬೇಕು, ಗಟ್ಟಿಮುಟ್ಟಾಗಿರ್ಬೇಕು ಶರೀರದಿಂದ. ಹಾಗೆ ಇಲ್ಲಿ ದನ ಗಳಿಸುವಾಗ ನಾನೊಂದು 100 ವರ್ಷ ಇರ್ತೇನೆ ಅಂತೇಳಿ ಶ್ರಮ ಪಟ್ಟು ದುಡಿದು ಹಣ ಸಂಪಾದನೆ ಮಾಡಬೇಕು. ದನ, ರೊಕ್ಕ, ಸಂಪತ್ತು, ಬೆಳ್ಳಿ ಬಂಗಾರ ದುಡಿದು ಗಳಿಸುವ ಮುಂದೆ ನಾನೊಂದು 100 ವರ್ಷ ಇರ್ತೇನಂತೇಳಿ ಗಳಿಸ್ಬೇಕಂತ. ದಾನ ಧರ್ಮ ಸತ್ಕಾರ್ಯ ಮಾಡೋದಿಲ್ಲ. ನಾಳೆ ಹರ್ಯಾಗ ಸಾಯಾವದನಂತ ದಾನ ಮಾಡ್ಬೋದು. ಶಾಸ್ತ್ರ ಬರೀತಾರ, ದನವ ಗಳಿಸಬೇಕೆಂತದ್ದು ನರ ಜನರಿಗೆ ಕಾಣಿಸದಂತದ್ದು, ದನವನ್ನು ಗಳಿಸಿ ಬಯಲೊಳಗಿಟ್ಟರು ಯಾರ್ಯಾರು ಹಿಡಿಯದಂತದ್ದು. ಅದ್ಯಾವುದು? ಆತ್ಮಜ್ಞಾನ, ಬ್ರಹ್ಮಜ್ಞಾನ. ದನವ ಗಳಿಸಬೇಕೆಂತದ್ದು ನರ ಜನರಿಗೆ ಕಾಣಿಸದಂತದ್ದು, ದನವನ್ನು ಗಳಿಸಿ ಬಯಲೊಳಗಿಟ್ಟರು ಯಾರ್ಯಾರು ಹಿಡಿಯದಂತದ್ದು. ಅದಕ್ಕೆ ಯಾವ GST ಟ್ಯಾಕ್ಸ ಏನು ಬೀಳಂಗಿಲ್ಲ ಅಂತ ಅದನ್ನ ಸಂಪಾದನೆ ಮಾಡ. ಹಾಗಿಲ್ಲಿ ಬರಿತಾ ಇದ್ದಾರೆ ನಿಜಗುಣ ಶಿವ ಇರ್ತಕ್ಕಂಥ ಈ ಕೈವಲ್ಯದಲ್ಲಿ, ದನ ಗಳಿಸಬೇಕಂದ್ರೆ 100 ವರ್ಷ ಬದುಕ್ತೇನಂತೇಳಿ ದುಡಿದು ಶ್ರಮಪಟ್ಟು ಅನಿವಾರ್ಯ ಸೀಟಿ ಗಳಿಸಬೇಕಂತ. ಮತ್ತು ಮಂದಿರ ಮೋಸ ಮಾಡಿ ಗಳಿಸೋದಲ್ಲ, ಅದು ಬೇರೆ ಹಾದಿಗಳದಾವ. ಅದನ್ನು ಗಳಿಸಿದವ್ರಿಗೆ ಅವ್ರಿಗೆ 4 ಮಂದಿ ಅನ್ತಾಮ್ರತ್, ಹಣಕ್ಕೆ 4 ಮಂದಿ ಅನ್ತಾಮ್ರತ್. ಅವ್ರು ಯಾರ್ಯಾರ್ರಿ ಅಂದ್ರೆ, ಸಂಪತ್ತು ಗಳಿಸಿದವ ಸಾಹುಕಾರಿಗಳು ದಾನ ಧರ್ಮ ಇಲ್ಲದ ಮನೆಗೆ, ಅವ್ರ ಮನೆಗೆ 4 ಮಂದಿ ಕಾಯಂ ಇರ್ತಾರಂತ. ಯಾರಂದ್ರೆ ಅವ್ರ ಮನ್ಯಾಗ ಒಬ್ರಾಗನ ಒಬ್ರು ದವಾಖಾನಿ, ಒಬ್ರು ಹಾಸಿಗೆ ಎದ್ದು ಎಳ್ಗುಡ್ದ, ಮತ್ತೊಬ್ರು ಹಾಸಿಗೆನ ಚಾಲು.
ಆಮೇಲೆ ಎರಡನೇದ್ದು ಅವ್ರ ಮನೆಗೆ ಕಳ್ಳರು, ಮೂರನೇದ್ದು ತುಡುಗು, ನಾಲ್ಕನೇದ್ದು GST ಟ್ಯಾಕ್ಸ್ ಹಾಕಿ ಒಟ್ಟು ಚಾಲು. ಯಾರ ಮನೆ ದಾನ ಧರ್ಮ ಇಲ್ಲೋ ಅನ್ಯಾಯದಿಂದ ಗಳಿಸಿದ ಸಂಪತ್ತಿಗೆ 4 ಮಂದಿ ಅನಂತಾಮೃತ ಬರೀತಾರೆ ನಮ್ಮ ಶಾಸ್ತ್ರದಲ್ಲಿ. ಹಾಗೆ ದನ ಗಳಿಸುವಾಗ ಬಹಳ ಆಗಿರ್ತಕ್ಕಂಥ 100 ವರ್ಷ ಇರ್ತೇನಂತೇಳಿ ಸಂಪಾದನೆ ಮಾಡಬೇಕು. ದನ ರೊಕ್ಕ ಅದಕ್ಕೆ ಅದಕ್ಕೆ ಉಪಯೋಗ ಮಾಡಬೇಕಂದ್ರೆ ಸತ್ಸಂಗ ಉಪಯೋಗ ಮಾಡ. ನೀನು ಊಟ ಮಾಡು, ನಿನ್ನ ಹೆಂಡ್ರ ಮಕ್ಕಳಿಗೂ ಇಡು, ಅದ್ರ ಉಳಿದಷ್ಟಾಗಿರ್ತಕ್ಕಂಥ ಈ ಕೊಡಕತ್ತರ ದಾನ 4 ರೂಪಾಯಿ ಕೊಟ್ಟು ಪುಣ್ಯ ಕಟ್ಟಬೇಕು. ದನ ಗಳಿಸುವ ಮುಂದ ನಾನು 100 ವರ್ಷ ಇರ್ತೇನಂತೇಳಿ ಸಂಪಾದನೆ ಮಾಡಬೇಕಂತ ದಾನ ಮಾಡುವಲ್ಲಿ ನಾಳೆ ಹರ್ಯಾಗ ಸಾಯೋದಿನಪ್ಪ, ಜೀವ ಅಸ್ಥಿರ ಐತಿ, ಅಸ್ಥಿರ ಆಗಿರ್ತಕ್ಕಂಥ ಜೀವ ಬಹಳ ದಿನ ಇರಂಗಿಲ್ಲ ಅಂತೇಳಿ ಎಲ್ಲ ದಾನ ಮಾಡುವ. ನಾನು ನಾಳೆ ಸಾಯೋದನಂತ ಎಷ್ಟು ಆದಷ್ಟು ದಾನ ಮಾಡು. ದಾನವೇ ಲೇಸು. ಹಣವಿದ್ದು ಫಲವೇನು ದಾನಿಲ್ಲದ ನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದ ನಕ್ಕ, ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದ ನಕ್ಕ, ಅಲಗಿದ್ದು ಫಲವೇನು ಬಾಣವಿಲ್ಲದ ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ನಕ್ಕ ಚನ್ನಮಲ್ಲಿಕಾರ್ಜುನ. ಬಡಿದು ಜೋರಾಗಿ ಬಡಿದು ಚಪ್ಪಾಳೆ. ಅವು 3 ಲಾಭ ಅಕ್ಕಾವ. 1ನೇದ್ದು BP ಬರಂಗಿಲ್ಲ, 2ನೇದ್ದು ಸೊಳ್ಳೆ ಕಡಿಯಂಗಿಲ್ಲ, 3ನೇದ್ದು ನಿದ್ದೆ ಬರಂಗಿಲ್ಲ. ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ. ಬಹಳ ಬ್ಯಾಸಗಿ ದಿನ ಹೊಂಟಾನು ಹೋಗುವಾಗ ಮರ ನೋಡಿ ನೆರಳಿಕೊಂಡು ಹೊಂಟಾನು. ಅದು ಜಾಲಿ ಗಿಡ ಅಜ್ಜ ಸಣ್ಣಪ್ಪಜ್ಜ. ಜಾಲಿ ಗಿಡದ ಬಡ್ಡ್ಯಾಗ ಕೂತ್ರ ನೆರಳು ಇಲ್ಲ, ಹೂ ಮೂಸಿ ನೋಡ್ಬೇಕಾದ್ರೆ ಹೂನು ಇಲ್ಲ, ಕಾಯಿ ತಿನ್ಬೇಕಂದ್ರೆ ಜಾಲಿಕಾಯಿ ತಿನ್ಗುಡ್ದು ಹಲ್ಲ ಹೊರಗೆ ಬರ್ತೈತಿ. ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದ ನಕ್ಕ. ಆಕಳ ತಂದಾನ್ ಬಿಜಾಪುರ ಸಂತ್ಯಾಗೋ ಅಥವಾ ಹಿಂದಿ ಸಂತ್ಯಾಗೋ 1,20,20,000 ರೂಪಾಯಿ ಕೊಟ್ಟು ತಂದಾನ. ಹೆಚ್ಚಪ್ಪ ಆಕಳ 10 ಲೀಟರ್ ಹಿಂಡ್ತೈತೆ ಹೇಳ್ರಲ್ಲಿ ಸಂತ್ಯಾಗ ತರುಗುಡ್ದ ಬಟ್ಟ್ಯಾಗ ಹಿಂಡುವತ್ತು ಮಗಂದ ಆಕಳ. ಹಸುವಿದ್ದು ಫಲವೇನು ಹಯನಿಲ್ಲದ ನಕ್ಕ, ದನವಿದ್ದು ಫಲವೇನು ದಾನಿಲ್ಲದ ನಕ್ಕ. ಬಹಳ ದೊಡ್ಡ ಸಾಹುಕಾರದನ, ಬಂಗಾರ ಹುಗಿ ಹಾಯ್ತ ಅವನ ಮನ್ಯಾಗ 10 ಪೈಸೆ ಕೊಡ. ಕಲ್ಲಪ್ಪ ಮಲ್ಲಪ್ಪ ಜಿಬಿ ಜಿಬಿ ಜಿಪೂಣ. ಒಂದು ಅಡಿಕೆ 6 ತಿಂಗಳು ತಿಂತಿರತ್ ಗಂಡ ಹೆಂಡತಿ ಅಡಿಕೆ. ಅದೇ ಹಂಗ್ರಿ ಅಂತ ಕೇಳ್ಬೇಕು ಶರಣಪ್ಪ. ಅಡಿಗೆ ಮನೆ ಬಾಗಿಲದಾಗ ಕಟ್ತಿರತ್ತ, ಅಡಿಗೆ ಮನ್ಯಾಗ ಊಟ ಮಾಡಿ ಆ ಅಡಿಕೆ ಇರ್ತಕ್ಕಂತ ಮಾಡಿ ಹೋಗ್ತಿರತ್. ಹಿಂಗ 6 ತಿಂಗಳಾಗ 10 ವರ್ಷ ತಿಂತ. ಹಾಗೆ ದನವಿದ್ದು ಫಲವೇನು ದಾನಿಲ್ಲದ ನಕ್ಕ. ಬಹಳ ದೊಡ್ಡ ಸಂಪತ್ತು ಐತಿ, ದಾನ ಇಲ್ಲ ತಗೊಂಡ್ ಏನು ಮಾಡಾವದಿ. ದಾನ ಇಲ್ಲದ ಮನೆ ದೊಡ್ಡದಾದರೇನು, ಹೀನ ಗುಣವುಳ್ಳವನಿಗೆ ಹಿರಿತನ ಬಂದರೇನು, ಕೋತಿನ ಕೊಳ್ಳಲ್ಲಿ ಮಲೆ ಇದ್ದರೇನು, ಬಾತಿಗೆ ಬಾರದಷ್ಟು ಎಷ್ಟಿದ್ದರೇನು ಫಲ ಅಂತ ಬರೀತಾರೆ ಮಹಾತ್ಮರ ಪುಣ್ಯಾತ್ಮರೇ. ಅದಕ್ಕಾಗಿ ಇಲ್ಲಿ ಬರೀತಾರೆ, ದನವಿದ್ದು ಫಲವೇನು ದಾನಿಲ್ಲದ ನಕ್ಕ. ಇದರ ಸಂಪಾದನೆ ಮಾಡೋ ಮುಂದೆ 100 ವರ್ಷ ಇರ್ತೇನಂತೇಳಿ ಗಳಿಸಬೇಕು. ದಾನ ಮಾಡುವಾಗ ನಾನು ನಾಳೆ ಹರಿಯಾಗಿ ಇರಂಗಿಲ್ಲ ಅಂತ ಎಲ್ಲ ಸರ್ವಸ್ತು ದಾನ ಮಹಾತ್ಮರಿಗೆ, ಸಂತರಿಗೆ, ಶಿವಯೋಗಿಗಳಿಗೆ, ತಪಸ್ವಿಗಳಿಗೆ ನೋಡಿ ದಾನ ಮಾಡಬೇಕಂತ. ಪಾತ್ರ ಅಪಾತ್ರ ಇರ್ತಕ್ಕಂಥವು, ಆ ದಾನ ಯಾವ ದಾನ ಆಗಿರ್ತಕ್ಕಂಥ ನೋಡಿ ಮಾಡಬೇಕಂತ. ದಾನ ಮಾಡತ್ ಹೇಳಿ ಸಮ್ಮುಖರವ್ರ ಮಠದಾಗ ಹೇಳ್ಯಾರ ಅಂತೇಳಿ ಇಲ್ಲಿ ರೋಡ್ದಾಗ ಅತರ್ಗ ರೋಡ್ದಾಗ ಕುಡಿಯವ್ 20 ರೂಪಾಯಿ ಕೊಟ್ರೆ ಹೋಗಿ ಮತ್ತಟ್ಟು ನೀನು ಪಾಪ ಹಾಕೈತಿ. ಪಾತ್ರ ನೋಡಿ ದಾನ ಮಾಡ್ಬೇಕು ಸರ. ಹಣವಿದ್ದು ಫಲವೇನು ದಾನಿಲ್ಲದ ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದ ನಕ್ಕ. ಬಾಳ ಹುಡುಗ ಸುಂದರ ಅದಾನು, ಒಂದು ಗುಣ ಚಲೋ ತಗೊಂಡ್ ಏನ್ ಮಾಡೋ, ರೂಪ ತಗೊಂಡಿ ನನಗೆ ಹಚ್ಕೊಳ. ರೂಪಿದ್ದು ಫಲವೇನು ಗುಣವಿಲ್ಲದ ನಕ್ಕ, ಅಲಗಿದ್ದು ಫಲವೇನು ಬಾನಿಲ್ಲದ ನಕ್ಕ. ಬಂಗಾರ ಪಾತ್ರೆ ಐತಿ, ಮನ್ಯಾಗ ಉಣ್ಣಾಕ ಅಕ್ಕಿ ಅನ್ನ ಇಲ್ಲ, ಏನ್ ತಗೊಂಡ್ ಏನ್ ಮಾಡೋದಿ? ಏನು ಬಂಗಾರ ತಾಟ್ ತಿನ್ನಾಕ ಬರುತ್ತೆ? ಬಂಗಾರ ಲೂಟ ಬಾಟಿ ಚಮಚಿ ತಿನ್ನಾಕ ಬರ್ತೇನೆ? ಅಲಗಿದ್ದು ಫಲವೇನು ಬಾನಿಲ್ಲದ ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ನಕ್ಕ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಾದ ಹೇಳ್ತಾ ಇದ್ದಾರೆ ಪುಣ್ಯಾತ್ಮರೇ, ಸಂಪತ್ತಿದ್ದಾಗ ದಾನ ಮಾಡ್ಬೇಕಂತ, ಹಾಲಿದ್ದಾಗ ಹಬ್ಬ ಮಾಡ್ಬೇಕಂತ.
ಹಾಲಿದ್ದಾಗ ಹಬ್ಬ ಮಾಡಬೇಕು, ಸಂಪತ್ತು ಬಂದಾಗ ದಾನವೇ ಲೇಸು. ಸ್ವಲ್ಪ ದಾನದ ಬಗ್ಗೆ ಹೇಳಿದ್ರೆ ದಾನ ಹೇಳತ್ತದೆ. ಉಣ್ಣುವ ಜಂಗಮ ಮನೆಗೆ ಬಂದರೆ ಮುನ್ನಡೆ ಮುನ್ನಡೆ ಎನ್ನುವರು, ಉನ್ನದ ಲಿಂಗಕ್ಕೆ ಭುವನ ಹಿಡಿಯುವರು. ಇದ್ದರೇನು ಶಿವ ಶಿವ ಹೋದರೇನು. ಉಣ್ಣುವ ಜಂಗಮ ಮನೆಗೆ ಬಂದರೆ ತತ್ವಜ್ಞಾನಿ ಮಹಾತ್ಮ ತಪಸ್ವಿ ಮಣಿಗೆ ಓಂ ಭೌತಿ ಭಿಕ್ಷಾ ಅಂತ ಭಿಕ್ಷೆ ಬಿಡಾಕ್ ಬಂದಾರ. ಅವಾಗ ಕೈ ಕಾಲೇ ಇಲ್ಲ, ಮುಂದೆ ನಡೆಯತ್ತಾರಂತ. ಉಣ್ಣುವ ಜಂಗಮ ಮನೆಗೆ ಬಂದರೆ ಮುನ್ನಡೆ ಮುನ್ನಡೆ ಎನ್ನುವರು, ಉನ್ನದ ಲಿಂಗಕ್ಕೆ ಭವನ ಹಿಡಿಯುವರು. ಅದು ಮುಂದಿನ ಹೆಡ್ಲೈನ್ ನೀ ಹಿಡಿದದ್ದು ಹೇಳಂಗಿಲ್ಲ. ಯಾವುದು? ಕಲ್ಲು ನಾಗರ ಕಂಡರೆ ಹಾಲನ್ನೆರವರು, ದಿಟವ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬುವರು. ಉಣ್ಣುವ ಜಂಗಮ ಮನೆಗೆ ಬಂದರೆ ಮುನ್ನಡೆ ಮುನ್ನಡೆ ಎನ್ನುವರು, ಉನ್ನದ ಲಿಂಗಕ್ಕೆ ಭವನ ಹಿಡಿಯುವರು. ಇದ್ದರೇನು ಶಿವ ಶಿವ ಹೋದರೇನು. ಯಾವ ದೇವ್ರು ಮಾತಾಡ್ಯಾವ ನಿಮಗ? ಯಾವಾಗ ಬಂದಿಪ್ಪ ಶರಣಪ್ಪಜ್ಜ, ಹೆಂಗೈತಿ, ಆರಾಮದಿಲ್ವ, ಪ್ರಕೃತಿ ಹೆಂಗೈತಿ, ನಿನ್ನ ಬಾಯಾಗರ ಹಲ್ಲದ ಇಲ್ಲ, ಮತ್ತೆ ಹೆಂಗ ಊಟದ ಪಚಿನ ಹಾಕೈತೋ ಇಲ್ಲೋ, ಯಾವ್ದು ಕೇಳೋಣ ದೇವ್ರು? ಎಲ್ಲೂ ಕೇಳಂಗಿಲ್ಲ, ಕೇಳುವುದಿಲ್ಲ. ಕೇಳ್ರು ನೀವು ಮುಂದೆ ಇರಂಗಿಲ್ಲ. ಅಲ್ಲಿ ಸುಮ್ಮ ಗಪ್ಪದಾವ ಅಂತೇಳಿ ಸ್ವಾಮಿ ಅಂತೇಳಿ ಯಾವ್ದು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗ್ರಿ, ಪಾಂಡುರಂಗ್ ಹೋಗ್ರಿ, ಶಿವಸೈಲಕ್ಕೆ ಹೋಗ್ರಿ, ಮಲ್ಲಿಕಾರ್ಜುನಕ್ಕೆ ಹೋಗ್ರಿ, ಈ ಕಡೆ ಎಲ್ಲಿ ಎಲ್ಲವ್ ಹೋಗ್ರಿ, ಏನ್ ದತ್ತರಿಗೆ ಭಾಗಮ್ ಹೋಗ್ರಿ, ಗುಡ್ಡಾಪುರ ದಾನಮ್ಗೆ ಹೋಗ್ರಿ. ಯಾವ ದೇವ್ರು ನಿಮ್ಗೆ ಮಾತಾಡ್ಸಂಗಿಲ್ಲ. ಮಾತಾಡೋ ದೇವ್ರಂದ್ರೆ ಇವ್ರ ಹೌದಲ್ರಿ, ತತ್ವಜ್ಞಾನಿ ಪಕ್ಕನ ತಿಳ್ಕೊಬೇಕು ನೀವು. ಯಾವ ಸುಮ್ಮ ನಿಮಿತ್ತವಾಗಿ ಅವ್ರು ಅಪ್ಪ ಹೊಂಟಾನತ್ ಹೋಗೋದು. ಇಲ್ಲಿ ಬರಿತಾ ಇದಾರೆ ಮಹಾತ್ಮರಾಗಿರ್ತಕ್ಕಂಥ ನಿನಗೆ ನೀತಿ ವಿಧನಾಗು. ನೀತಿಯಿಂದ ನಡಿಬೇಕಾರ ಮಹಾತ್ಮರು, ಸಂತರು, ಶರಣರು, ಶಿವಯೋಗಿಗಳು ಹೆಂಗ ನಡೆದಾರೆ, ಹಿರಿಯರು ಹೆಂಗ ನಿಮ್ ತಾಯಿ ತಂದೆ ನಡೆದಾರೋ ಅಥವಾ ಗುರುಗಳು ಹೆಂಗ ಹೇಳ್ಯಾರೋ ಹಂಗ ನಡೆದ ನೀತಿ. ಅದನ್ನು ಬಿಟ್ಟಿದ್ರೆ ಅದು ಅನೀತಿ. ಅನೀತಿ ಆಗಿರ್ತಕ್ಕಂಥ ಮನುಷ್ಯನಿಗೆ ಅಧೋಗತಿಗೆ ಹೋಯ್ತೈತಿ. ಪುಣ್ಯಾತ್ಮರೇ, ಅನೀತಿ ಮಾಡಬೇಡ. ಶರೀರದಿಂದ ಬಹಳ ಶುದ್ಧ ಇರಬೇಕು, ವಾಣಿಯಿಂದ ಶುದ್ಧ ಇರಬೇಕು, ಮನಸ್ಸಿನಿಂದ ಶುದ್ಧ ಇರ್ಬೇಕು. ಇದು ತ್ರಿಕರಣ ಪೂರ್ವಕ ಅಂತ. ಹೌದು, ತ್ರಿಕರಣ ಪೂರ್ವಕ ಶುದ್ಧರ ನಿಂದ ಬಹಳ ಬೆಲೆ ಬರ್ತೈತಿ. ಗಡಿಯಾಳ ಐತಿ ಮನ್ಯಾಗ, 6 ಗಂಟೆ ಟೈಮ್ ತಾಸಿನ ಕಾಟಾದ್ಮೇಲೆ ಗಡಿಯಾಳ ಮುಳ್ಳು ಐತಿ. 12 ಗಂಟೆ ಹೊಡಿತಿತ್ತಂದ್ರ ಇದು ನಿಪೇರಿಗೆ ಬಂದೈತೋ ಇಲ್ಲೈತಿಯೋ? ಶರಣಪ್ಪದ್ದ ಟೈಮ್ 6 ದೋಸೈತಿ, ಗಂಟೆ 12 ಹೊಡ್ಯಾಕತೈತಿ. ಹೇಳ್ತಿರತೈತಿ ಅದು ನಿಪೇರಿಗೆ ಬಂದೈತೋ ಇಲ್ಲೋ? ಅದು ನಿಪೇರಿಗೆ ಇಲ್ಲೇರ ಅಥರ್ಗಾಗ ಅಥವಾ ಇಂಡಿಯಾಗಾರ ಅಥವಾ ಬಿಜಾಪುರಕ್ಕೆ ಹೋದ್ ನಿಪೇರಿ ಮಾಡ್ಕೊಂಡ್ ಬರ್ತೈತಿ ಗಡಿಯಾಳ. ಟೈಮ್ ತೋರಿಸೋ ಗಡಿಯಾಳ. ಮತ್ ಈ ಗಡಿಯಾಳ ಈ ನಿಪೇರಿ ಇಲ್ಲಿ ಆಗುದಿಲ್ಲ. ಮಹಾತ್ಮರ ಸನ್ನಿಧಿಗೆ ಬರೋದಿದ. ಇದು ನೀ ಹೇಳುದೊಂದು ನಡೆದೊಂದು ಅಂದ್ರೆ ಇದು ಗಡಿಯಾಳ ನಿಪೇರಿಗೆ ಬಂದೈತಿ ತಿಳ್ಕೋಬಹುದು. ಇಲ್ಲಿ ಬರಿತಾ ಇದಾರೆ ವೀರ ವಿರಾಗಿನಿ ಅಕ್ಕ ಮಹಾದೇವಿ. ಮರವಿದ್ದು ಫಲವೇನು ನೆರಳಿಲ್ಲದ ನೆಕ್ಕ, ಹಸು ಇದ್ದು ಫಲವೇನು ಹಯನಿಲ್ಲದ ನೆಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದ ನೆಕ್ಕ, ದಣವಿದ್ದು ಫಲವೇನು ದಾನಿಲ್ಲದ ನೆಕ್ಕ, ಅಲಗಿದ್ದು ಫಲವೇನು ಬಾನಿಲ್ಲದ ನೆಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ನೆಕ್ಕ ಅಂತ ಅಕ್ಕ ಮಹಾದೇವಿ ಬರಿತಾ ಇದಾರೆ. ಪರಮಾತ್ಮ ಧನ ಸಂಪಾದನೆ ಮಾಡಿದೆ, ಆ ಸಂಪಾದನೆ ಮಾಡಿರ್ತಕ್ಕಂಥ ಮಹಾತ್ಮರಿಗೆ ಸತ್ಪುರುಷರಿಗೆ ಕೊಟ್ಟು ಊಟ ಮಾಡು. ಹರಿಕೊಟ್ಟ ಕಾಲಕ್ಕೆ ಉಣ್ಣಲಿಲ್ಲೋ ಪ್ರಾಣಿ, ಹರಿಕೊಡದ ಕಾಲಕ್ಕೆ ಬಾಯ ಬಿಟ್ಟೆಲೋ ಪ್ರಾಣಿ, 10,000 ಹೊನ್ನವನ್ನು ತಿಪ್ಪಿಯಲ್ಲಿ ಉದುಟ್ಟು ಮತ್ತೆ ಉಪ್ಪಿಲ್ಲದ ಉಂಡೆಲೋ ಪ್ರಾಣಿ. ಪರಮಾತ್ಮ ಕೊಟ್ಟಾಗ ಸಹಿತದಿಂದ ದೇವ್ರು ಕೊಟ್ಟಾನಾಗಿಲ್ಲ, ಇನ್ನ ಕೊಟ್ಟಿಲ್ಲ ಅಂತಾನೆ. ಸಾವುಕಾರನ್ ಕೇಳು, ಸಾಲನ ಹೇಳ್ತಾನೆ. ಯಾರೋ ಒಂದು 20-30 ರೂಪಾಯಿ ಸಾಲ ಕೇಳಾಕ ಒಲಿ ಬಂದಾಗಿತ್ರಿ ಏನ್ರ ಕೊಡ್ರಿ ಅಂತ ಕೇಳೋಣ, ಅವಗೊಂದು 28 ಹೊಲಗಳು ಹೇಳಿ ಕಳಿಸ್ತಾನಂತ. ಅದನ್ನ ನೋಡ್ತಾನಂತ. ಅಲ್ಲೂ ಇಟ್ಟು ಮನಿ ತುಂಬ ಸಂಪತ್ತು ಕೊಟ್ಟೇನಿ, ಕಾಳು ಕಡಿ ಕೊಟ್ಟೇನಿ, ಬಡ ಮನುಷ್ಯ ಹಂಗಲ್ಲ ಕೇಳಾಕ್ ಬಂದಾನು, ಒಂದು 20 ರೂಪಾಯಿ ಒಂದು 4 ಪಾವ್ ಕಾಳ ಜೋಳ ಕೊಡುವ ಅಲ್ಲಿ ಅಂತ ಹೇಳಿ ನಿನ್ನ ಚರ್ಮ ಕಿತ್ತು ತಗೋತಾನಂತ. ಹರಿಕೊಟ್ಟ ಕಾಲಕ್ಕೆ ಉಣ್ಣಲಿಲ್ಲೋ ಪ್ರಾಣಿ, ಹರಿಕೊಡದ ಕಾಲಕ್ಕೆ ಬಾಯ ಬಿಟ್ಟೆಲೋ ಪ್ರಾಣಿ, 10,000 ಹೊನ್ನವನ್ನು ತಿಪ್ಪಿಯಲ್ಲಿ ಹುಗಿದಿಟ್ಟು ಮತ್ತೆ ಉಪ್ಪಿಲ್ಲದ ಉಂಡೆಲು ಪ್ರಾಣಿ. ಪರಮಾತ್ಮ ಕೊಟ್ಟು ಊಟ ಮಾಡಿ. ಎಲ್ಲ ದೇವನ ಮಣಿ ಇದು ಜಗವೆಲ್ಲ,
ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾನ್ ಜಗತ್ತೇನ ತೆಕ್ತೇನ ಪುಂಜಿತಃ. ಈಶಾವಾಸ್ಯ ಉಪನಿಷತ್ ಸಣ್ಣ ಉಪನಿಷತ್ ಇದು. ಅಪ್ಪಗಳೆಲ್ಲ ಉಪನಿಷತ್ತೆಲ್ಲ ಕನ್ವರ್ಟ್ ಮಾಡಿದ್ದಾರೆ. 1180 ಉಪನಿಷತ್ತುಗಳು ಟೋಟಲ್. ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ ಅಂತ ಅದಾವ ಬರ್ತಾವ. ಅದರಲ್ಲಿ ಸಣ್ಣದೊಂದು ಉಪನಿಷತ್ತು ಈಶಾವಾಸ್ಯ ವಿಧಂ ಸರ್. ಎಲ್ಲವೂ ಈಶ್ವರ ನಿರ್ಮಿತ ಮಾಡಿರ್ತಕ್ಕಂಥ ಜಗತ್ತು. ಏನು ಉಣ್ಣಾಕತ್ತಿದೆ ಎಲ್ಲ ಅವನು ಪ್ರಸಾದ ಉಣ್ಣಾಕತ್ತಿದೆ, ನಾ ಅಣಬೇಡ, ಎಲ್ಲವೂ ಪರಮಾತ್ಮದೈತಿ ಕೊಡು. ಶ್ರೀಬಂಧ ಕಾಲಕ್ಕೆ ಕರೆದು ದಾನವ ಮಾಡು ಪರಿಮಾಣವಕ್ಕು ಪದವಕ್ಕು ಕೈಲಾಸ ನೆರಮಣಿವಕ್ಕು ಸರ್ವಜ್ಞ. ಬೀಗರುಂಬುವ ದಿನದಲ್ಲಿ ಯೋಗಿ ಮನೆಗೆ ಭಿಕ್ಷೆಗೆ ಬರಲು ಬೀಗರಿಗೆ ನೀಡಿ ಯೋಗಿ ಇಲ್ಲೆಂದವನಿಗೆ ಕಾಗಿಯ ಜನ್ಮ ಸರ್ವಜ್ಞ. ಬೀಗರುಂಬುವ ದಿನದಲ್ಲಿ, ಬೀಗರಿಂದ ಹಳ್ಯಾ ಇವು ಹಳ್ಯಾ ಮಣಿ ಎಲ್ಲ ತೊಳ್ಯ. ಏ ತಮ್ಮ ಅವ್ರಗಟ್ ಬಾಯ್ ಮಾಡ್ಬೇಡ ಹೇಳ ಅವ್ರ ಹುಡುಗರಿಗಿಟ್ಟ. ಅವ್ರು ಇವಾಗ ಕಬಡ್ಡಿ ಆಡಕತ್ತಾರೋ ಏನ ಇಲ್ಲಿ ಕೇಳಾದ ರೆಕಾರ್ಡಿಂಗ್ ಮಾಡಕತ್ತಾರ. ಲಕ್ಷ ಕೊಡ್ರಿ, ಈ ಕಡ್ಲಿ ಕೊಡ್ರಿ. ಅವ್ರ ನಮ್ಮ ಮಾತು ಕೇಳಂಗಿಲ್ಲ. ಏನ್ ಹೇಳ್ತೇನ್ರಿ ಅಜ್ಜ? ಬೀಗರುಂಬುವ ದಿನದಲ್ಲಿ ಯೋಗಿ ಮನೆಗೆ ಭಿಕ್ಷೆಗೆ ಬರಲು ಬೀಗರಿಗೆ ನೀಡಿ ಯೋಗಿ ಇಲ್ಲೆಂದವನಿಗೆ ಕಾಗಿಯ ಗೂಗಿಯ ಜನ್ಮ ಸರ್ವಜ್ಞ. ಒಬ್ಬ ತತ್ವಜ್ಞಾನಿ ಮಹಾತ್ಮ ತಪಸ್ವಿ ಮಣಿ ಮುಂದ ಭಿಕ್ಷೆಗೆ ಬಂದು ನಿಂತಾನೆ. ಅದೇ ಮಧ್ಯಾಹ್ನಕ್ಕೆ ಬಂದ್ ಅಳ್ಯಾಲತ್ತ ಹರ್ಯಾಗ ಬಂದ್ ಮಳಿ ಆಲತ್ತಿವ. ಬಡಿತ್ಲ ಮಧ್ಯಾಹ್ನ ಮಳಿ 2 ಗಂಟೆ ದೊಡ್ಡ ಪ್ರಮಾಣದಾಗ ಮಳಿ ಬಿಡಿತು. ಹಬ್ಬಗಳು ಬಹಳ ಸಂತೋಷ ಆದ್ರೆ ಶರಣರ ಮಳಿ ಆತ್ರಿಪೋ ಬಹಳ ಆನಂದ ಆಯ್ತು. ನೋಡ್ರಿ ಎಲ್ಲ ತೊಗರಿ ಹೆಸರು ಎಷ್ಟು ಮಹಾತ್ಮರ ಹೆಂಗ ಹೃದಯ ಐತ್ ನೋಡ್ರಿ. ಎಲ್ಲ ಮಳಿ ಬೇಕಾಗಿತ್ರಿ ಅಂತ ಎಲ್ಲರಿಗೂ ನೋಡಿ ಎಷ್ಟು ಆನಂದ. ಇದು ಮಹಾತ್ಮರ ಬುದ್ಧಿ. ನಮ್ಮ ಹೊಲ ಕಟ್ಟ ಮಳಿ ಆಗ್ಲಿ, ನಮ್ಮ ಮಣಿ ಮೇಲೆ ಅಟ್ಟ ಆಗ್ಲಿ ಮಳಿ ಅನುಪಿಕೆ ನಾವು. ಅವ್ರು ಎಷ್ಟು ವಿಶಾಲ ಅದಾರ ನೋಡ್ರಿ. ಹಾಗೆ ಆ ಯಾವಾಗಿರ್ತಕ್ಕಂಥ ಮನ್ಯಾಗ ಮಧ್ಯಾಹ್ನಕ್ಕೆ ಬಂದ್ ಹಳ್ಯಾ ಬರೋಣ ಎಲ್ಲ ವ್ಯವಸ್ಥೆ ಮಾಡ್ಲಿ. ಶಾವಿಗೆ ಬಸದು ಶಾವಿಗೆ ಲಘು ಅಡಿಗೆ ಆಗೋದಲ್ಲ. ಸಂಗಟಕ್ಕೆ ಶಾವಿಗೆತ್ತ, ನಿಗ್ರ ಹೋಳಿಗೆತ್ತ, ನಿರಂಬ್ರ ಹುಗ್ಗೆತ್ತೇವ. ಆ ಶಾವಿಗೆ ಎಲ್ಲ ಮಾಡ್ಲು ವ್ಯವಸ್ಥೆ ಮಾಡ್ಲು. ಅವು ಬಹಳ ಮುದುಕಿ ಜಿಪ್ಪಣ ತನ ಮುದುಕಿ ಲಘು ಬಂದಾಗಿರ್ತಕ್ಕಂಥ ಅವ್ರಿಗೆ 6 ಮಂದಿ ಹೆಣ್ಮಕ್ಳ 6 ಮಂದಿ ಗಂಡು ಮಕ್ಕಳು ಶರಣಪ್ಪಜ್ಜ ಮಕ್ಕಳು ಯಾರು ಅವ್ರು. ಅದ್ರಾಗ 5 ಮಂದಿನ ದೊಡ್ಡ ಸಾಕತ್ತು. ಸಣ್ಣ ಮಗಳನ್ನಾಗಿರ್ತಕ್ಕಂಥ ಒಂದು ಮಗಳನ್ನ ಕೊಟ್ಟಿದ್ದು. ಸಣ್ಣ ಮಕ್ಕಳಾಗಿರ್ತಕ್ಕಂಥ ಲಕ್ಷ ಕೊಡ್ರಿ ಅದ್ರ ಹೇಳಕ್ ಕೊಟ್ಟಾರ. ಲಕ್ಷ ಕೊಡ್ರಿ. ಆ ಹಳ್ಯಾ ಬರೋಣ ಭಾಳ ವ್ಯವಸ್ಥೆ ಮಾಡಿತ್ತು ಮುದುಕಿ. ಸಣ್ಣ ಹಳ್ಯಾ ಅದ್ರ ಮೇಲೆ ಆಗಿರ್ತಕ್ಕ ಸಣ್ಣ ಹಳ್ಯಾನ ಮೇಲೆ ಭಾಳ ಪ್ರೀತಿ ಅತ್ತಿಗಳು. ಸಣ್ಣ ಹಳ್ಯಾಗಳ ಮೇಲೆ ಭಾಳ ಪ್ರೀತಿ. ಅದ್ರಾಗ ಎಲ್ಲ ದೊಡ್ಡ ಹಳ್ಯಾಗ ಸಣ್ಣ ಹಳ್ಯಾ ನನ್ನ ಮಗಳು ಚಂದಾಗಿ ನೋಡ್ಕೊಲ್ಲ ಅಂತೇಳಿ ಕತ್ತಿ ಕರುಕಿಗೆ ಮರಳ, ಕತ್ತಿ ಕರುಕಿಗೆ ಮರಳ, ಅತ್ತೆ ಅಳಿಯಾಗ ಮರಳ, ಅತ್ತೆ ಅಳಿಯಾಗ ಮರಳ, ಆಳ ಗಾಡಿಗೆ ಗೊಡ್ಡೆ ಲೇಸು ಸರ್ವಜ್ಞ ಅಂತ ನಾವು. ಹಾಗೆ ಆ ಯಾವಾಗಿರ್ತಕ್ಕಂಥ ಬಂದ ಹಳ್ಯಾ ಬಂದು ತಳು ಹೊಳ್ಯಾಗ ಬಂದು ಸಿಡಿ ನಡ್ಕೊಂಡು ಹೂ ಕುಡಿಯಾಕ ಮನ್ಯಾಗೆಲ್ಲ ಸಸ್ತಾರೆಲ್ಲ ಜೋಳ ಸುಗ್ಗಿತ್ತು ಎಲ್ಲ ತನಿ ಮುರಿದು ಕೊಯ್ದೆಲ್ಲ ಹೋಗಿತ್ತು ಮನ್ಯಾಗ. ಆ ಹಳ್ಯಾಗ ಶಾವಿಗೆ ಮಾಡಿಸ್ತು. ಬಹಳ ಸಿಹಿ ಶಾವಿಗೆ ಆಗಿರ್ತಕ್ಕಂಥ ಆಗಿಲ್ಲ. ಶಾವಿಗೆ ಕೈ ಮೇಲೆ ಹೊಸಿತಿದ್ದೇವ ಅವಾಗ, ಕೈ ಮೇಲೆ ಹೊಸಿತಾರ ಅವಾಗ. ಈಗಿಲ್ಲ ಎಲ್ಲ ಗಿರ್ಗಿಟ್ಟ ಗಂಧಾವ್ ಚರಿಗಿತ್ತು ಒಂದು ಅರ್ಥ ಹಳ್ಳಾಡಿದ ಪಕ್ಕ ಹೋಗಿ. ಹಾಗೆ ಶಾವಿಗೆ ಮಾಡ್ತಿದ್ದಪ್ಪ ಮುದುಕಿ ಮಾಡಿದೆಲ್ಲ ಇತ್ತು ಬ್ಯಾಸ್ಗ್ಯಾಗ. ಶಾವಿಗೆ ಕುದಿಸೆಲ್ಲ ಬಸ್ಗಳು ಬಸೋದಕ್ಕಿಂತ ಶಾವಿಗೆ ಹಾಕಿದ್ರು, ತುಪ್ಪ ಹಾಕಿದ್ರು. ತುಪ್ಪಿತ್ತು, ಗಿಂಡಿತ್ತು. ಆ ಗಿಂಡಿ ತುಪ್ಪ 6 ಮಂದಿ ಸಿಸ್ತಾರ 6 ಮಂದಿನ ಮಕ್ಕಳನ್ನ ಬಾಂಟಾನ ಮಾಡಿತ್ತು ತುಪ್ಪದ ಕೂಡಿ. ಆಕೆ ಹೆಂಗೆ ಹಾಕ್ತಾಳೆ ತುಪ್ಪ ಅಂದ್ರೆ ಸೂಜಿ ಎತ್ತಿ ಹಾಕ್ತಾಳೆ ಅವ್ರ ದರ್ಶಾಡಿಗಳು. ಅಷ್ಟು ಜಿಪ್ಪಣತನ ಮಾಡಿದಿತ್ತು ಮುದುಕಿ. ಇವರೆಲ್ಲ ಹೇಳಿದ್ರು ಹಳೆ ಮುದುಕಿ ಭಾಳ ಬೇರೆಕೈತಿ. ಆ ಮುದುಕಿ ತುಪ್ಪದ ಗಿಂಡಿ ಖಾಲಿ ಮಾಡಿ ನನಗೆ 500 ರೂಪಾಯಿ ಕೊಡ್ತೀವಿ ಅಂದ್ರೆ 5 ಮಂದಿ ಎಲ್ಲ ಹಣ್ಣುಗಳು ಹೊಟ್ಟಿಲೆ ಬಿದ್ದು ಬೆನ್ನಿ ಬಿದ್ದು ಅನ್ಕೋಲ್ಲ ಹೆಂಡತಿ ಅಂತಿ ಅಂದ್ರೆ ಮುಖ್ಯ ಬಂದು ಹ್ಞೂ ಅಂದ್ರು. ಮುದುಕಿ ಶಾವಿಗೆ ಹಾಕ್ತು. ಇವ್ ಸಣ್ಣ ಹಳ್ಳಿ ಅದಾನಂತೇಳಿ ಎಲ್ಲರಿಗೂ ಸೂಜಿಲಿ ಹಾಕೋಬಿಟ್ಟು ಡಬ್ಬನಲ್ಲೇ ಹಾಕ್ಬೇಕಂತ ಹೊರಟು
ಆ ನೆಲ್ಲು ಮೇಲೆ ಡಬ್ನ ನೋಡ್ಲು ಎಲ್ಲ ತೋಟಕ್ಕೆಲ್ಲ ಹೋದ್ರು ಹೊಲಕ್ಕ ಜೋಳ ಸುಗ್ಗಿ ಚೀಲ ಹೊಲಕ್ಕದು ಅಂತ ಏನು ಮಾಡಿದ್ರೆ ನೆರಮಣಿ ಕಲ್ಲೋನ್ ಮನಿಗೆ ಹೋಗಿ ತರ್ಬೇಕಂತ ಡಬನ ತರಾಕ ಹಳೆಯ ನನ್ನಂಗಟ್ಟು ಬೆರಿಕಿದ್ದವ ಆ ತುಪ್ಪದ ಗಿಂಡಿ ತೆಗೆದು ಏನ್ ಮಾಡಿದ್ರೆ ನಿಗಿ ಕಿಚ್ಚದ ಮೇಲೆ ಇಟ್ಟ. ಆಯ್ತು ಹೊರಗೆ ಹೋಗೋಣ ಹೋಗಿ ಇಟ್ಟ. ಮುದುಕೊಂದಿತ್ತು 80 ವರ್ಷ ಇಂತ ಸಣ್ಣಪ್ಪ ಜನ ಮುದುಕನ ತುಳ್ದ ಹಾಳ ಮುದುಕನ ಯಾಕೆ ಬಂದ್ ಏನಿಲ್ಲ ಹಳೆ ಬಂದ ಅನ್ಕಪ್ಪ ಡಬನ ತರಕ್ ಹೋಗ್ತೀನಿ. ಹಳೆಯ ಬಂದ ತರಕ ಹಳೆಯ ಮೂಗು ಸುತ್ತ ಯಾವಲ್ಲ ನಾವು ಭಾಳ ತುಳಿದು ಹಾಳ ಅಂತ ಹೋಗಿ ಆ ಯಾವ ಡಬನ ತರಗುಡುದ ನಿಗಣಿ ಕಿಚ್ಚ ಮೇಲೆ ಕಾಸಿ ಆಯ್ತು ಬರ್ಗುಡುದು ಮತ್ತೆ ಅಲ್ಲೇ ಇಟ್ಟಿದ್ದ. ಅಲ್ಲೇ ಇಟ್ಟದ ಒಲ್ಯಾಗ ಡಬನ ಕಾಯಿಸಿ ಮತ್ತೆ ಮುದುಕಿ ದೊಡ್ಡ ಸಾವುಕಾರಕ್ಕೆ ತೋರಿಸ್ಬೇಕಂತ ಏನ್ ಮಾಡ್ತಾರ ಮುದುಕಿ ಆ ಯಾವ ಆ ತುಪ್ಪ ಶಾವಿಗ್ಯಾಗ ಹಾಕ್ಬೇಕಾರೆ ಹಿಂಗ್ ತಳ ಬಿಟ್ಟಿತ್ತ ಮೊದಲು ಹಿಂಗ್ ಮಾಡಿ ಹಾಕಿಬಿಡುದು ತಳಗ ಬಿಟ್ಟಿತ್ತು ಕಾಸಿಟ್ಟಿದ್ದ ಟಪಕ್ ಕತ್ ಬಿತ್ತು ಅದೆಲ್ಲ ತುಪ್ಪ. ಅವ್ವ ನನ್ ತುಪ್ಪ ಅಂದ್ರೆ ನಾ 6 ಸಸ್ಯಾರ 6 ಮಕ್ಕಳು ಬಾಣ್ತಾನ ಮಾಡೀನಿ. ಹ್ಯಾಂಗ್ ಮಾಡೋದು ಯಪ್ಪ ಈ ಕಡೆ ಹತ್ತರ್ಗ ಆ ಕಡೆ ಒಂದ್ ಪದ್ಧತಿ ಬಂದೈತಿ ಅಂದೊಳಕ್ಕೆ ಹೇಳ್ಯಾಗ ಏನಿಲ್ಲ ಹೇಳವ ಅಂತ ಏನಿಲ್ಲ ಅತ್ತೆ ಎಳ್ಯಾ ಕುಡಿ ಊಟ ಮಾಡೋದು ಬಂದೈತಿ ಅನ್ನೋಳು. ಯಾರು ಬೇಡತ್ತಾರ ಉಣ್ಣೆವ ಅಂದವ ಹಳೆಯ ಸಣ್ಣ ಹಳೆಯ. ಅದೇನಾಗಿತ್ತಂದ್ರ ತುಪ್ಪ ಹೋಗೈತಿ ಉಂಡ್ರ ತಿರ್ಸ್ಕೋಬೇಕಂದ್ರ ಮುದುಕಿ. ಆಮೇಲೆ ತುಪ್ಪ ಹಳ್ಯಾನ ಕಡೆ ತಾಟಿಗಳು ಆಗಿತ್ತು ಗಂಗಾಳ ಹಳ್ಯಾನ ಕಡೆ ಮುಂದ್ ಬತ್ತು ಅತ್ತಿ ಕಡೆ ಶಾಮ್ಗಿ ಕುಟ್ರಿ ಇತ್ತು. ಇದು ಹೆಂಗ ಹಳ್ಯಾನ ಕೈಯಾಗ ಮುಂದ್ ಹಾಕಿ ಉಂಡ್ರೆ ಎಟ್ಟು ಆಸ್ಬುರ್ಕ್ ಅಂದಾನ ಹಳ್ಯ ಅಂತೇಳಿ ಮುದುಕಿ ಒಂದ್ ಏನ್ ಮಾಡಿತ್ತಂದ್ರ ಆಕಿ ಏನಪ್ಪಾ ನನ್ನ ಮಗಳು ನಿನ್ ಮನಿ ಕೊಟ್ಟು ಒಂದ್ ಸೀಡಿ ಅಂದು ಒಂದು ಕುಬುಸಂದು ಅದ್ರಾಗ ಕೊರದಳು. ಆ ಶಾಮ್ಗಿಯ ಕೊರಿಗುಡ್ದ ಆ ಮುದುಕಿ ಮುಂದ್ ಬಂದ್ ನಿಂತ ತುಪ್ಪ ಅವ ಹಿಡ್ಕಲ್ ಡ್ಯಾಮ್ ಬಂದಾಗ ಆಲ್ಮಟ್ಟಿ ಡ್ಯಾಮ್ ಬಂದಾಗ ನೀರು ಬಂದಾಗ ಅವ ಹಳೆ ಅಂದ ಏ ಅತ್ತಿ ಮಧ್ಯಾಹ್ನದಾಗ ಬಿಸಿಲಾಕಿ ಬಂದನಿ ನೀ ಸೀಡಿ ಕುಬ್ಸ ಕೇಳು ಹಂಗ ಕೇಳತ್ತಿದ್ದಿ ನನ್ನ ಹೊಟ್ಯಾಗ ಕಾರಾಕ ಕಥಾಪಥ ಕಲಿಸಿ ಪ್ರತಾಪ ಬಡದು ತುಲಾ ಮಾಡಿಟ್ಟ. ದಾನವಿಲ್ಲದ ಮನೆ ದೊಡ್ಡದಾದರೇನು ಹೀನ ಗುಣವುಳ್ಳವನ ಹಿರಿತನ ಬಂದೇರೇನು ಕೋತಿನ ಕೊಳ್ಳಲ್ಲಿ ಮನೆ ಇದ್ದರೆ ನೀ ಬಾತಿಗೆ ಬಾರದಷ್ಟು ಎಷ್ಟಿದ್ದ ಏನು ಫಲ ಅಂತ ಮಹಾತ್ಮರು ಬರೀತಾರೆ. ಹಂಗ ದನ ಗಳಿಸಬೇಕಾಗಿರುವಾಗ 100 ವರ್ಷ ಗಳಿಸ್ತಾನಂತ ಇರ್ತೀನಂತ ನೀ ಬದುಕು ನೀ ದುಡಿ ಗಳಿಸು. ಅದರಲ್ಲಿರ್ತಕ್ಕಂತ ಸತ್ಕಾರಕ್ಕೆ ದಾನವೇ ಸತ್ಪಾತ್ರಕ್ಕೆ ಪಾಪಿಯ ದನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ನಮ್ಮ ಕೂಡಲ ಸಂಗನ ಶರಣರಿಗೆ ಮಾಡದ ಅರ್ಥ ಅದು ವ್ಯರ್ಥ ಕಂಡಯ್ಯ ಕೂಡಲ ಸಂಗಮ ದೇವ. ಪಾಪಿ ದನ ಆಗಿರ್ತಕ್ಕಂಥದನ್ನ ಗಳಿಸಿದ ಈ ಸಂಪತ್ತು ಈ ಕಡೆ ಬರಂಗಿಲ್ಲ ನೋಡ. ಅದರ್ಥ ನ್ಯಾಯ ದಂಡ ದಾನ ಕೊಡಂದ್ರ ಕೊಡಂಗಿಲ್ಲತ್ತ ದಂಡ ಕೊಟ್ಟು ಬರ್ತಾನಂತ. ದಂಡ ಕೊಟ್ಟಟ್ಟು ದಾನ ಕೊಡಂಗಿಲ್ಲತ್ತ ಹೆಂಡ ಕುಡದಷ್ಟು ಹಾಲು ಕುಡಿಯಂಗಿಲ್ಲ. 50 ರೂಪಾಯಿ 60 ರೂಪಾಯಿ ಡೈರೆಕ್ಟ್ ಹಾಲು ಹಾಕಿ 100 ರೂಪಾಯಿ 90 ತಗೊಂಡ್ ಬರ್ತಾನಂತ. ವಿಷ ಕುಡಿ ಅಮೃತ ಕುಡ್ದಾರ ಉಳಿವಾರ ಶರಣಪ್ಪಜ್ಜ ವಿಷ ಕುಡ್ದವ್ರ ಹೆಂಗ ಉಳಿತಾರು? ದಂಡ ಕೊಟ್ಟಟ್ಟು ದಾನ ಕೊಡಂಗಿಲ್ಲತ್ತ ಹೆಂಡ ಕುಡ್ದಷ್ಟು ಹಾಲು ಕುಡಿಯಂಗಿಲ್ಲ. ಎಂತ ಕಾಲ ಬಂದೈತಿ ದಿಕ್ಕ ತಿಳಿಯದಂಗಾಗೈತಿ ಬರೀತಾರ ನಮ್ ಕಡೆ. ಎಂತ ಕಾಲಪ್ಪ ಇದ ಅಮೃತ ಮಾರಿ ವಿಷ ಕುಡಿಯೋ ಕಾಲ ಏನು ಮಾಡುತ್ತೀವಿ ಅಂತಾರ. ಹಾಗೆ ಸಂಪತ್ತು ಬಂದಾಗ ದಾನ ಮಾಡಬೇಕಂತ. ದಾನವೇ ಲೇಸು. ಸಂಪತ್ತಿದ್ದಾಗ ದಾನ ಮಾಡಬೇಕಂತ, ಹಾಲಿದ್ದಾಗ ಹಬ್ಬ ಮಾಡಬೇಕಂತ, ಶಕ್ತಿ ಇದ್ದಾಗ ಸೇವಾ ಮಾಡಬೇಕಂತ. ಮಠದ ಸೇವಾ ಇಲ್ಲಿ ಮಠದಾಗ ಮಾಡಿದ್ದು ಕಸ ಹೊಡೆದ್ದು ನೀರು ಹಾಕಿದ್ದು ಚಳಿ ಬಡದು ರಂಗೋಲಿ ಹಾಕಿದ್ದು ಮಹಾತ್ಮರಿಗೆ ಪ್ರಸಾದ ತಂದು ಉಣಿಸಿದ್ದು ಸೇವಾ. ನಿಮ್ ಮನ್ಯಾಗ ಏನ್ ಮಾಡ್ತಿಲ್ಲ ಅದು ನಿನ್ ಕರ್ತವ್ಯ ಐತಿ. ಹೆಂಡ್ರ ಮಕ್ಕಳಿಗೆ ಆಗಿರ್ತಕ್ಕಂಥ ಅದು ಕರ್ತವ್ಯ ಐತಿ, ಮಾಡಬೇಕು ಮಾಡ್ಲೇಬೇಕು. ನೀ ಮಾಡ್ಲಿಕ್ಕೆ ಅದು ನಡೆಯಂಗಿಲ್ಲ. ಅದಕ್ಕೆ ಅಲ್ಲಿ ಸೇವಾ ಅನ್ನಂಗಿಲ್ಲ. ಅದು ಕೆಲಸ ನಿನ್ನ ಉದ್ಯೋಗ ಐತಿ, ನಿನ್ ಕರ್ತವ್ಯ. ಹೆಂಡ್ರ ಮಕ್ಕಳ ಅದು ಗಂಡ್ರ ನಿಂದ ಮಾಡಬೇಕು. ಇಲ್ಲಿ ಬಂದು ಒಂದ ಕಸ ಹೊಡಿನಿ ಅದು ಪುಣ್ಯ ನಿನ್ನ ಪದರಾಗಿ ಬೀಳ್ತೈತಿ ಪುಣ್ಯಾತ್ಮರೇ. ಹೌದಲ್ಲ? ಅದಕ್ಕಾಗಿ ಇದಕ್ಕೆ ನೀತಿ ವಿಧನಾಗು, ನೀನು ನೀತಿವಂತನಾಗು. ನೀ ಗಳಿಸಿರ್ತಕ್ಕಂಥ ಸಂಪತ್ತನ್ನ ಮಹಾತ್ಮರಿಗೆ ಸಂತರಿಗೆ ಶಿವಯೋಗಿಗಳಿಗೆ ತೃಪ್ತಿ ಆಗುವಂಗ ಕೊಟ್ಟು ಊಟ ಮಾಡು. ಕೊಡು. ಏನು ಕೊಡ್ತಿ ಕೊಡು. ಮನಸ್ಸಿನಲ್ಲಿ ನಾ ಕೊಟ್ಟೆ ನೆನಬಾರದು. ಉನ್ನದೊಡವಿಯನ್ನು ಗಳಿಸಿ ಚೆನ್ನಾಗಿ ನೆಲವ ಸಾರಿಸಿದವನ ಬಾಯೊಳಗೆ ಮಣ್ಣು ಕಾನೆಂದ ಸರ್ವಜ್ಞ. ಉನ್ನದೊಡವಿನ ಗಳಿಸಿ ಈಗಿನ ಕೈಲಾಗಿರ್ತಕ್ಕಂಥ ಈ ಕೆನರಾ ಬ್ಯಾಂಕ, ಸಿಂಡಿಕೇಟ್ ಬ್ಯಾಂಕ, ಕರ್ನಾಟಕ ಗ್ರಾಮೀಣ ಬ್ಯಾಂಕ, ಟೇಜ್ರಿ, ಗೋದ್ರೇಜ್
ಈ ಟೆಜರಿ ಅಂತ ಇದ್ರಕ್ಕೆಲ್ಲಿಗೆ ಅವಾಗ ಹಣ ಸಂಪಾದನೆ ಮಾಡಿ 60-70 ವರ್ಷ 100 ವರ್ಷದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಅಜ್ಜ ಆಯಿಗಳು ಬಂಗಾರ ಬೆಳ್ಳಿ ರೊಕ್ಕ ಹಮ್ಮಿನದ ತುರುಕಿ ಗಂಟು ಕಟ್ಟಿ ನೆಲ ಹಾಡಿಸಿಂದ ಅದ್ರ ಮ್ಯಾಲ ಸಗಣಿ ಸಾರಿಸಿ ತಟ್ಟು ಹಾಸಿ ಮನ್ಕೋತಿತ್ತ. ಹೌದು, ಅದನ್ನ ನೋಡಿ ಬರ್ದ ನಾವು. ಉಣ್ಣ ದೊಡವಿಯನ್ನು ಗಳಿಸಿ ಚೆನ್ನಾಗಿ ನೆಲವ ಸಾರಿಸಿದವನ ಬಾಯೊಳಗೆ ಮಣ್ಣ ಕಾನಂದ ಸರ್ವಜ್ಞ. ಆ ಯಾವ ಹಣ್ಣದ ಮೇಲೆ ಮಣಕೊಂದಾನ ಅಣ್ಣ ಅಣ್ಣ ಅಂತ ಸತ್ತಾನ. ಎಷ್ಟು ಮಂದಿ ನೋಡಿಲ್ಲ ನಾವು ನೋಡಿದ್ವಿ. ಹಡ್ಡಿ ನೆಲದ ಮೇಲೆ ಆಗಿರತಕ್ಕಂತ ಮಣಿಗೆ ಅದ್ರ ಮೇಲೆ ಅಣ್ಣ ಅಂತ ನಾವು ಉಣ್ಣ ದೊಡವಿಯನ್ನ ಗಳಿಸಿ. ಬಂಗಾರ ಬೆಳ್ಳಿ ರೊಕ್ಕ ತಿನ್ನಾಕ್ ಬರ್ತೈತೆ ಬರೀತಾರೆ ಹೆಂಗ್ ನೋಡಿ ಸರ್ವಜ್ಞ ಪುಣ್ಯಾತ್ಮರೇ. ಉಣ್ಣ ದೊಡವಿಯನ್ನ ಗಳಿಸಿ ಚೆನ್ನಾಗಿ ನೆಲವ ಸಾರಿಸಿದವನ ಬಾಯೊಳಗೆ ಮಣ್ಣು ಕಾನೆಂದ ಸರ್ವಜ್ಞ. ತಾನು ಉಣ್ಣಂಗಿಲ್ಲ, ಹೆಂಡ್ರ ಮಕ್ಕಳಿಗಿಲ್ಲ, ಇಟ್ಟ ಕೊನೆಗೊಂದು ಸತ್ತ. ಅದಕ್ಕಾಗಿ ದನವ ಗಳಿಸಬೇಕೆಂತದ್ದು ನರ ಜನರಿಗೆ ಕಾಣಿಸದಂತದ್ದು. ದನವನ್ನ ಗಳಿಸಿ ಬಯಲೊಳಗಿಟ್ಟರು ಯಾರ್ಯಾರು ಹಿಡಿಯದಂತಂದ್ರ ಆತ್ಮಜ್ಞಾನ ಆಗಿರ್ತಕ್ಕಂಥ ಹಿಡಿದಂದ್ರ ಆತ್ಮಜ್ಞಾನ. ಅದರಿಂದ ಯಾವ್ದು ಬರ್ತದೆ? ನೀತಿಯಿಂದ ಬರ್ತೈತಿ. ನೀತಿಯಿಂದ ಬಂತಂದ್ರ ನಡ್ಕೊಡ್ರಿ ಕಡೆ, ನೀತಿಯಿಂದ ಬಂತರದು ನಿನಗೆ ಪ್ರಯೋಗ ಆಕೈತಿ. ಅದಕ್ಕಾಗಿ ದಾನವೇ ಲೇಸ್ ಅಂತ ಬರದಾರೆ. ಅದಕ್ಕಾಗಿ ನೀನೇನು ಮಾಡಂದ್ರ ಸದಾವೇ ಕಾಲ ಸತ್ಪುರುಷರ ಕೂಡ ಕೂಡು, ಸತ್ಪುರುಷರ ಕೂಡ ಕೂಡಿ ಆಮೇಲೆ ಏನು ಮಾಡಂದ್ರೆ ಬರಿತಾ ಇದಾರೆ ಇಲ್ಲಿ. ನಿನಗೆ ಆ ದನವ ಗಳಿಸು, ಆಮೇಲೆ ಆ ದನವ ಗಳಿಸಿದ ಅದನ್ನು ದಾನ ರೂಪದಲ್ಲಿ ಮಾಡು, ಪರೋಪಕಾರಕ್ಕಾಗಿಯನ್ನು ಮಾಡು, ಆಮೇಲೆ ಖರ್ಚು ಮಾಡು. ಈ ಶರೀರ ಅಸ್ಥಿರವಾಗಿರ್ತಕ್ಕಂಥ ಶರೀರ ಅಸ್ಥಿರ ಅಂತ. ಶರೀರ ಅಸ್ಥಿರ ಐತಿ. ಶರೀರ ಹೋಗಲೇಬೇಕು, ಹೋಗಬೇಕಲ್ಲ ಶರೀರ. ನಮ್ ನಿಜಗುಣವ್ರು ಬರೀತಾರೆ, ನಿಜಗುಣ ಶಿವ ಹೇಳಿರ್ತಕ್ಕಂಥ ಜಂತುನಾಂ ನರಜನ್ಮ ದುರ್ಲಭ. ಇದು ಆದಿ ಭಗವತ್ಪಾದ ಶಂಕರಾಚಾರ್ಯ. ನರಜನ್ಮದಿಂದ ಇಹದಳು ಮಿಗಿಲುಂಟಿ, ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕಿಂತ ಇನ್ನೊಂದು ಯಾವ್ದಾರ ಐತೇನಪ್ಪ ಇಲ್ಲ ಅಂತೇಳಿ 22 ಪ್ರಶ್ನೆಗೆ ಒಂದೇ ಉತ್ತರ ಕೊಟ್ಟಿದ್ದಾರೆ. ನರಜನ್ಮದಿಂದ ಇಹದಳು ಮಿಗಿಲುಂಟಿ, ಕೆಡುವರ ಶರೀರ ಸಫಲತೆ ಯಾವುದು ಪರಹಿತ. ಈ ಶರೀರ ಕೆಟ್ಟ ಹೋಗತೈತಿ. ಇದು ಹೋಗುದ್ರಾಗ ನೀನ್ ಏನ್ ಮಾಡಂದ್ರ ಪರೋಪಕಾರವನ್ನ ಮಾಡ, ಉಪಕಾರ ಮಾಡ, ದಾನಿಯಾಗ, ಲೋಭಿಯಾಗಬೇಡ. ದಾನವೇ ಲೇಸು. ಹಸ್ತಸ್ಯ ಭೂಷಣಂ ದಾನಂ, ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ, ಕಂಠಸ್ಯ ಭೂಷಣಂ ಸತ್ಯಂ, ಭೂಷಣಂ ಕೆಂ ಪ್ರಯೋಜನ ಅಂತ ಕೇಳ್ತಾರೆ ಮಹಾತ್ಮರು. ಕೈಗಳಿಗೆ ದಾನವೇ ಭೂಷಣ, ಕಿವಿಗಳಿಗೆ ಶಾಸ್ತ್ರ ಪುರಾಣ ಪುಣ್ಯ ಕಥೆಗಳಿಗೆ ಕೇಳುವುದೇ ಭೂಷಣ, ವಾಣಿಗೆ ಸತ್ಯವನ್ನೇ ಮಾತನಾಡುವುದೇ ಭೂಷಣ. ಚಲೋ ಮಾತಾಡ್ಬೇಕಂತ, ಸತ್ಯ ಮಾತಾಡ್ಬೇಕಂತ. ನಮ್ ಕಡೆ ಬರ್ತಾರ, ನಮ್ ಕಡೆ ಭಾಳ ಆ ಕಡೆ ರಾಯಬಾಗ ತಾಲೂಕದಾಗ ಮುಂಜಾನೆ ಬಂದು ನಮಸ್ಕಾರ ಮಾಡ್ತಾರು. ಯಾಕೋ ಹಿಂಗ್ಯಾಕೆ ಕುಡಿಯಾಕತೆ ತಮ್ಮ ಅಂತ. ಇಲ್ಲರದ್ರ ಬಿಡ್ತೀನಿ ರೀ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರು. ಹರ್ಯಾಗತ್ತ ನಮಸ್ಕಾರ ಮಾಡಿ ಹೋಗ್ತಾರು. ಸಂಜೆಗೆ ಹೋದಾಡ್ಕೋತ ಬರ್ತಾರ. ಯಾಕೋ ಮತ್ ಮುಂಜಾನೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಹೌದ್ರಿಪ್ಪ ಮಾಡೀನಿ, 4-8 ಮಂದಿ ಕೊಡ್ರು, ಇಲ್ಲ ಕುಡಿಬೇಕಾರೆ ಕುಡಿಸಂದ್ರು, ಕುಡ್ಸಾಕ್ 10,000 ಆಕೈತಿ, ಕುಡಿಯಾಕ 1 ಬಾಟ್ಲೆ ಕುಡ್ದ ಬನ್ನತ್ತಾರ. ಬರೋಬರಿ. ವಾಣಿ ಸತ್ಯವನ್ನೇ ಮಾತನಾಡಬೇಕು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಕ್ಕೆ ಸುಖವಿಲ್ಲ. ಸತ್ಯ ನಡೆದರೆ ಮೆಚ್ಚುನಾ ಪರಮಾತ್ಮ. ಸತ್ಯ. ಹಾಗೆ ಕೈಗಳಿಗೆ ದಾನವೇ ಭೂಷಣ. ಉಂಗ್ರ, ಪೋಚೆ, ಕಡಗ ಇವ್ಯಾವ ಅಲ್ಲ, ದಾನವೇ ಲೇಸು. ಕೈಗಳಿಗೆ ದಾನ ಕೊಡವ ಮ್ಯಾಲಿರ್ತಾನು, ಬೇಡವ ತಳಗಿರ್ತಾನ. ಬೇಡವೆಲ್ಲ ಜಿಮ ಕೈಯಾಗಿ ಹಿಡ್ಕೊಂಡ್ ಬೇಡ್ತಾನ. ಹೇ ದಾಣಿ, ಹೇ ಯವ್ವ, ಹೇ ಅಕ್ಕ, ನೀವು ನೀಡಿ ನಿನ್ನಂಗಿರ್ರಿ, ನಾ ಬೇಡಿ ನನ್ನಂಗಿರ್ತನು ಅಂತ ಹೇಳ್ತಾನವ. ಯಾಕ? ಹಿಂದಿನ ಜನ ದಾನ ಧರ್ಮ ಪರೋಪಕಾರ ಮಾಡಿಲ್ಲ. ತಟ್ಟಿ ಮುಚ್ಚಿ, ಬಾಗಲ ಮುಚ್ಚಿ, ಕದ ಮುಚ್ಚಿ ನಾ ಊಟ ಮಾಡೇನಿ. ಈಗ ದರಿದ್ರ ಬಂದೈತಿ, ದಾರಿದ್ರ ಬಂದೈತಿ, ಬಡತನ ಬಂದೈತಿ. ನೀವು ನೀಡಿ ನಿಮ್ಮಂಗಿರ್ರಿ, ನೀವು ನೀಡ್ರಂದ್ರ ನಿಮ್ಮಂಗಿರ್ತೀರಿ. ನೀಡ್ಲಿಕ್ಕಂದ್ರ ಈ ಜನ ಸಂಪತ್ತು ಬಂದೈತಿ. ಮುಂಜಿನ ಜೋಳಿಗೆ, ನನ್ನ ಜೋಳಿಗೆ ನಿಮ್ಮ ಕೈಗೆ ಬರ್ತೈತಿ. ಯಾಕೆ? ಅದನ್ನೇಮೈತಿ? ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ. ಮುಂದೆ ಕಟ್ಟುವುದು ಬುತ್ತಿ ಸರ್ವಜ್ಞ. ಆಗ ಬಾ, ಈಗ ಬಾ, ಹೋಗಿ ಬಾ, ಎಣದಲ್ಲಿ ಕರೆದು ಕೊಡುವಣ ದಾನ ಹೊನ್ನಾಗುವುದು ಸರ್ವಜ್ಞ. ಬೀಗರುಂಬುವ ದಿನದಲ್ಲಿ ಯೋಗಿ ಮನೆಗೆ ಭಿಕ್ಷೆಗೆ ಬರಲು ಬೀಗರಿಗೆ ನೀಡಿ ಯೋಗಿ ಇಲ್ಲೆಂದವನಿಗೆ ಗೂಗಿಯ ಜನ್ಮ ಸರ್ವಜ್ಞ.
ಪರಮಾತ್ಮ ಕೊಟ್ಟದ್ರಾಗಿರ್ತಕ್ಕಂಥ ನೀನು ಕೊಡು, ನೀನು ಉಣಸು, ನೀ ಹೆಣ್ಣು ಮಕ್ಕಳಿಗಿಡು, ಇಂಥ ಸತ್ಕಾರ್ಯಕ್ಕೆ ಬರೋ ಮುಂದೆ ತಗೊಂಡ್ ದಾನ ಮಾಡ. ಮಠದಾಗಿನ ಕಟ್ಕೊಂಡು ಹೋಗ್ಬೇಡ ನೀ. ನಮ್ ಕಡೆ ಮಠದಾಗಿನ ಭಾಳ ಕಟ್ಕೊಂಡು ಹೋಗು ಮಂದಿ ಅದು ಕಟ್ಕೊಂಡು ಹೋಗ್ತಾರ ಬಾರಡೇ ಅದ್ರಾಗ ಚಜಕ ಅನ್ನ ಸಾರ ತಾಟ ಹಾಳು ಕೊಡಂಗ ಇಲ್ಲ. ಏನ್ ಮಾಡ್ತಿ ಅಂತ ತಗೊಂಡ್ ಮತ್ತೇನು ಬೂದಿ ಪದರ ಕಟ್ಕೊಂಡು ಹೋಗುದ್ರ ಸುಟ್ಕೊಂಡು ಹೋಗಿರಿ. ಒಯ್ಬೇಡ್ರಿ ನೀವು. ಒಯ್ದಾದ್ರ ಓದು ಮತ್ತೊಳ್ಳೆ ಹಳೆ ತಂದಿಡ್ರಿ. ತಾಟ ತೆರಿಗೆ ಬಾರಡೇ ಇದು ಏನ್ ಮಾಡ್ತಿ ತಗೊಂಡ್ ಹೋಗ್ತಾವ. ಮಠಕ್ಕ ಕರ್ಮ ಕಳಿಲತ್ತ ಅವ್ರು ಎಲ್ಲೆಲ್ಲೋ ಗಳಿಸಿ ಎಂತಿಂದ ತಂದು ದಾನ ಮಾಡಿರ್ತಾರ. ಮತ್ತೆ ಅದನ್ನು ತಗೊಂಡು ನೀವು ಆದ್ರೆ ಮತ್ತೆ ಏನದ ಪುಣ್ಯಾತ್ಮರಿ. ಅದು ಇಲ್ಲಿ ಬರೀತಾರೆ, ಕೈಗಳಿಗೆ ದಾನವೇ ಭೂಷಣ. ಹಸ್ತಸ್ಯ ಭೂಷಣಂ ದಾನಂ. ಉಂಗ್ರ ಅಲ್ಲ, ಪೋಚೆ ಅಲ್ಲ, ಕಡಗಲ್ಲ, ಪಾಟ್ಲಿ ಅಲ್ಲ, ಬಿಲ್ವಾರ ಅಲ್ಲ, ಜುಮಿಕೆ ಅಲ್ಲ, ಯಕ್ಷಾರ, ಬೋರ್ಮಾಲ, ಟಿಕ್ಕೆ ಸಾರ ಯಾವೂ ಅಲ್ಲ. ಕೈಗಳಿಗೆ ದಾನವೇ ಭೂಷಣ. ದಾನವೇ ಭೂಷಣ. ಅಕ್ಬರ್ ಬಿರ್ಬಲ್ ಇದ್ರಂತ. ಅಕ್ಬರ ಕೇಳಿದ ಪ್ರಶ್ನೆ ಮಾಡಿ, ಬಿರ್ಬಲ್ ಪರಮಾತ್ಮ ಎಲ್ಲ 8 ಕೋಟಿ ರೂಮ್ಗಳು ಕೊಟ್ಟಾನು, ಕೂದ್ಲ ಕೊಟ್ಟಾನು, ಅಂಗಯ್ಯ ಯಾಕೆ ಕೂಡ್ಲಿಲ್ಲೋ ಬಿರ್ಬಲ್ ಅಂತ ಆನ್ ದಿ ಸ್ಪಾಟ್ ಉತ್ತರ ಹೇಳಿದ್ ಬಿರ್ಬಲ್, ಹುಜೂರ್ ನೀವು ನಿತ್ಯದಲ್ಲಿ ಆಗಿರ್ತಕ್ಕಂಥ ಪ್ರಜೆಗಳಿಗೆ, ಭಿಕ್ಷುಕರಿಗೆ ದಾನ ಮಾಡಿ, ಮುತ್ತರತ್ತುಗಳು ದಾನ ಮಾಡಿ 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 ನಿಮ್ ಕೈಯಲ್ಲಿ ಕೂದ್ಲು ಹೋಗ್ಯಾವ. ಮತ್ ನಿನ್ನೂ ಯಾಕೆ ಹೋಗ್ಯಾವ ಅಂತ ಕೇಳಿದ್. ಹುಜೂರ್ ಪರಮಾತ್ಮ ಆಗಿರ್ತಕ್ಕಂಥ ನೀವು ಕೊಟ್ಟದಾಗಿರ್ತಕ್ಕಂಥ ಸಂಪತ್ತ ನೀವು ಕೊಟ್ಟು ನಿಮ್ಮ ಹೋಗ್ಯಾವ, ತಗೊಂಡ್ ನನ್ನ ಹೋಗ್ಯಾವ ಅಂದತ್. ಆಮೇಲೆ ಸಭೆದಾಗ ಕೂತವ್ರು ಎಲ್ಲರೂ ಹೋಗ್ಯಾವ ಕೂದ್ಲಿ ಯಾಕಂತ ಕೇಳಿದತ್ತ ಅಕ್ಬರ. ಹುಜೂರ್ ನೀ ಕುಡುದ್ ನೋಡಿ, ನಾ ತಗೋದ್ ನೋಡಿ ಹೊಟ್ಟಿ ಕಿಚ್ ಮಾಡಿ ತಿಕ್ಕಿ 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 ಹೋಗ್ಯಾವ ಅಂದ. ಹಸ್ತಸ್ಯ ಭೂಷಣಂ ದಾನಂ. ಕೈಗಳಿಗೆ ದಾನವೇ ಭೂಷಣ, ಗುಣಗಳವೇ ಭೂಷಣವಲ್ಲದೆ ಮಣೆ ಹೇಮಾದಿಗಳ ಭೂಷಣವಲ್ಲ. ಮಣೆ ಮಡಿ ಮೇಲೆ ಮಡಿ ಕಟ್ಟ್ಯಾನ, ಮಾರುತಿ ಕಾರ ಎಲ್ಲ ಅದ, 10 ಉಂಗುರ ಹಾಕ್ಯಾನ. ದಾನ ಮಾಡೋ ಗುಣ ಇಲ್ಲ ತಗೊಂಡ್ ಏನ್ ಮಾಡಾವದಿ. ಕೈಗಳಿಗೆ ದಾನವೇ ಭೂಷಣ. ಎಲ್ಲಕ್ಕೂ ಆಗಿರ್ತಕ್ಕಂಥ ದಾನವೇ ದಾನ. ಮಣಿ ಆಗಿರ್ತಕ್ಕಂಥ ಭಿಕ್ಷುಕರು ಬಹಳ ಶಾನ್ಯಾರ ಇರ್ತಾರ. ಅವ್ರ ಭಿಕ್ಷುಕರು ಬಹಳ ಶಾನ್ಯಾರ. ಯಾರು ನೀಡ್ತಾರ ಅವ್ರ ಮನಿಗೆ ಅಟ್ಟ ಹೋಗ್ತಾರ, ನೀಡ್ಲ ಅವ್ರ ಮನಿಗೆ ಹೋಗಂಗಿಲ್ಲ ನೋಡ್ರಿ ನೀವು. ಹೌದಿಲ್ಲ ನೋಡ್ರಿ, ಯಾರು ನೀಡ್ತಾರ ಅದು ಚಲೋ ನೀಡೋ ಅವ್ರ ಮನಿಗೆ ಹೋಗ್ತಾರ. ಮೊದಲ ಬಂದ್ ಭಿಕ್ಷುಕ್ ಬಿಡ ಭಿಕ್ಷೆ ಬಂದು ದರಡ ಅಂತ ಸ್ಟೇಷನ್ ಬಂದಿರ್ತಾರೆ. 8 ಗಂಟೆಗೆ ಅದ ಎದ್ದು ರಂಗೋಲಿ ಹಾಕತ್ತೇಳ, ತಮ್ಮ ಹೋಮ್ ಬಹುದ್ದಿ ಭಿಕ್ಷಾ ಅಂದೆ ಅಂತ ಭಿಕ್ಷುಕನ್. 5 ಯಾರಯ್ಯಪ್ಪ ನೀ? ಇವ ನಾ ಭಿಕ್ಷುಕ, ಇವ ನಮ್ಮ ಕಡೆ ಏನ್ರ ನೀನು ಹಸುವಾಗಿತ್ತು. 5 ನಾವು ಈಗ ಎದ್ದೆದ್ದು ಇನ್ನೂ ಅಡಿಗೆ ಪಡಿಗೆ ಮಾಡಿಲ್ಲ ಅಂದಳತ್ತ ಹೆಣ್ಮಗಳ ರಂಗೋಲಿ ಹಾಕೋತ. ಇವ ನೀ ಅಡಿಗಾಗ ನನ್ನ ಫೋನ್ ನಂಬರ್ ತಗೋ, ಮಿಸ್ ಕಾಲ್ ಮಾಡು, ನಾನು ನುಡ್ಸ್ಕೊಂಡ್ ಹೋಗ್ತಾನ ಅಂತ ಅಂದತ್ತಾವ. ನಾನು ಆ ಹೆಣ್ಮಗಳು ಏನಂತೂ ಏನಿಲ್ಲ, ಮಿಸ್ ಕಾಲ್ ಏನಿಲ್ಲ, ಅಡಿಗಾಗನಕ್ಕಿಂತ ವಾಟ್ಸಪ್ ಮಾಡ್ತೀನಿ ನಿನಗ, ಅಲ್ಲೇ ಉಣ್ಣಕ್ಕೆ ಹೋಗಿ ವಾಟ್ಸಪ್ ತಕೊಂಡ ನನಗೆ. ಗೊತ್ತಾ ಸರ್? ಇಂಥ ಹಾಗೆ ಕರಕ್ಕೆ ದಾನವೇ ಭೂಷಣ. ಕೈಗಳಿಗೆ ದಾನವೇ ಭೂಷಣ ಅಂತ ಮಹಾತ್ಮರು ಹೇಳ್ತಾರೆ ಇಲ್ಲಿ ಬರೆದಾಗ. ನೀ ಗಳಿಸಿರ್ತಕ್ಕಂಥ ಸಂಪತ್ತನ್ನ ನಿನ್ನ ಹೆಂಡ್ರ ಮಕ್ಕಳಿಗೂ ಕೊಡು, ಎಲ್ಲರಿಗೂ ಕೊಟ್ಟು ಕಿಸಿಂದ ನೀನು ದಾನಿಯಾಗ. ಏನು ಬೇಡಿದ್ರೆ ದಾನಿಯನ್ನು ಕೇಳು. ಏನ್ ಕೇಳ್ತಿ? ದಾನಿಯನ್ನು ಕೇಳಂತಾರ. ಆ ಯಾವ ಮಹಾತ್ಮ ಕೊಟ್ಟಿರ್ತಕ್ಕಂಥ ಸಂಪತ್ತನ್ನು ನೀನು ನಿನ್ನ ಹೆಂಡ್ರ ಮಕ್ಕಳಿಗಿಡು. ಶಿವ ಪರಮಾತ್ಮ ಸರ್ವಜ್ಞನಾಗಿರುವ ಸರ್ವಶಕ್ತನಾಗಿರುವ ಪರಮಾತ್ಮ ಎಲ್ಲರಿಗೂ ಕೊಟ್ಟಾನೆ. ನೀನು ಹೆಚ್ಚು ಕೊಟ್ಟಾನ, ನೀ ಕೊಟ್ಟು ದಾನ ಮಾಡ. ದಾನವೇ ಲೇಸು. ಕೈಗಳಿಗೆ ದಾನವೇ ಲೇಸು ಅಂತಾರವ್ರು ಮಹಾತ್ಮರು ಬಹಳ ಬರೀತಾರ. ಕಡುಲೋಭದಿಂದ ದುರ್ಗುಣ ಅಣ್ಯ ಮುಂಟೆ, ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ. ಅಪದೇವತರು ದಾನವೇ ಲೇಸು, ಕಡುಲೋಭದಿಂದ ದುರ್ಗುಣ ಅಣ್ಯ ಮುಂಟೆ ಅಂತ ಬರೀತಾರ. ಈ ಲೋಭ ಗುಣ ಆಗಿರುವ ಮನುಷ್ಯನಿಗಿತ್ತಂದ್ರ ಪಾಪ ಬಾಳ ಆಕೈತಂತ. ಲಾಭಾತ್ ಲೋಭ ಪ್ರವರ್ತತೆ. ಲಾಭ ಆದಂಗ ಲೋಭ ಗುಣ ಜಾಸ್ತಿ ಆಕೈತತ್ತ. ಈ ಸಾವುಕಾರಗಳು ದಾನ ಮಾಡೋ ಬುದ್ಧಿ ಇರಂಗಿಲ್ಲತ್ತ. ಲೋಭ ಗುಣ ಎಟ್ಟು ಬೇಕಟ್ಟು ಕೊಟ್ನಿ ಮತ್ತ ಹಂಗ ಆಕೈತಿ. ಬಡವ್ರತ್ತಾರು ಕೊಡ್ಬೇಕತ್ತ, ಅವ್ರ ಕಡೆ ಏನಿಲ್ಲ. ಸಾವುಕಾರ ಕೊಡ್ಬೇಕು ಅನ್ಬೇಕಂತ ಬುದ್ಧಿ ಇಲ್ಲ, ರಗಡಿ ಎಲ್ಲ ಐತಿ, ತಗೊಂಡ್ ಏನ್ ಮಾಡತಿ. ಅದಕ್ಕಾಗಿ ಲಾಭಾತ್ ಲೋಭ ಪ್ರವರ್ತತಿ. ಲಾಭ ಆದಂಗ ಲೋಭ ಅಂತ. ಲೋಭ ಪಾಪ ಕಾ ಬಾಪ್ ಕೌನ್ ಹೈ? ಲೋಭ ಲೋಭ ಲೋಭತನ್. ಪಾಪದ ತಾಯಿ ಯಾರಂದ್ರ ಲೋಭ ಗುಣ. ಆ ಲೋಭ ಗುಣ ಬಂತಂದ್ರ ಎಲ್ಲವನ್ನಾಗಿರ್ತಕ್ಕಂಥ ಸಂಪತ್ತು ಲೂಟಿ ಮಾಡ್ತೈತಿ ಸಾವುಕಾರನ. ಲಾಭಾತ್ ಲೋಭ ಪ್ರವರ್ತತೆ ಅಂತ ಬರೀತಾರೆ. ಪಾಪ ಕಾ ಬಾಪ್ ಕೌನ್ ಹೈ? ಲೋಭ ಲೋಭ ಲೋಭತನ್. ಕಬೀರ್
ಪಾಪದ ತಂದೆ ಯಾರಂದ್ರ ಲೋಭ ಗುಣ ಮನುಷ್ಯನಿಗೆ ಬತ್ತಂದ್ರ ಅದಕ್ಕಾಗಿ ಅದೆಲ್ಲ ಆಕೈತಿ. ಇದ್ದಾಗ ದಾನವೇ ಮಾಡಿ. ಹೆಂಗ ಮಾಡಂದ್ರ ನಾಳೆ ಹರ್ಯಾಗ ಸಾಯಾವದನ ಇದ್ದಿದ್ದೆಲ್ಲ ದಾನ ಮಾಡಬೇಕು. ನಿನ್ ಪುಣ್ಯ ನಿನ್ ಜೊತೆಗೆ ಬರ್ತೈತಿ. ಕೊಟ್ಟ ಸಾಯಬೇಕಂತ ಇಟ್ಟು ಸಾಯಬಾರದು. ಕೊಟ್ಟ ಸತ್ರ ನಿನ್ ಪುಣ್ಯ ಬರ್ತೈತಿ. ಇಟ್ಟು ಸತ್ತಿದ್ರೆ ನಿನ್ ಪಾಪ ಮಾಡ್ತಾರ ಮಕ್ಕಳು. ಅಪ್ಪ ಗಳಿಸಿದ ಅವ್ರ ಬೆಲೆ ಗೊತ್ತಿರಂಗಿಲ್ಲ ಮಕ್ಕಳಿಗೆ. ಸರ್ ನಾ ಹೇಳೋದು ಗೊತ್ತಾಗತ್ರಿ? ಅಪ್ಪ ಗಳಿಸಿದ ಶ್ರಮಪಟ್ಟು ಗಳಿಸಿದ ಸಂಪತ್ತಿಗೆ ಮಕ್ಕಳ ಅಧಿಕಾರಿಯಾಗಿ ಅವ್ರ ಬೆಲೆ ಗೊತ್ತಿರಂಗಿಲ್ಲ. 10 ರೂಪಾಯಿ ಎಟ್ಟು ಗಳಿಸ್ಬೇಕಾರೆ ಅವ್ರು 100 ರೂಪಾಯಿದಾಗ ಬಿಜಾಪುರ ಬಾಜಾರ್ದಾಗ ಹಾರಿಸಿ ಬಿಡ್ತಾರ. ಅದಕ್ಕಾಗಿ ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ನೀನೇನು ಮಾಡಿದ್ರು ನೀತಿವಿಧನಾಗು. ಆ ನೀತಿಯಿಂದಾಗಿರ್ತಕ್ಕಂಥ ದುಡ್ಡು ಸಂಪಾದನೆ ಮಾಡು. ಆಮೇಲೆ ಗುರುಗಳಾಗಿರ್ತಕ್ಕಂಥ ಹೇಳಿದ ಮಾತನ್ನ ಕೇಳು. ಹಾಗೆ ಹಿರಿಯರಾಗಿರ್ತಕ್ಕಂಥ ತಾಯಿ ತಂದೆ ಅಜ್ಜ ಮುತ್ಯಾರಾಗಿರ್ತಕ್ಕಂಥ ಅವ್ರು ಯಾವ ನಡೆದ ದಾರಿಯಾಗ ಹೋಗಿರಲ್ಲ ಆ ನೀತಿ ನೋಡಪ್ಪ ನಡೆದ. ಅವ್ರ ಅಜ್ಜು ಹಂಗ ಬಂದಪ್ಪ, ಅವ್ರ ಅಪ್ಪು ಬಂದ, ಇವ್ ಮಗಾನು ಹಂಗ ದಾನ ಧರ್ಮ ನೀತಿಯಲ್ಲಿ ಹೊಂಟಾಣಪ್ಪ ಅಂತೇಳಿ ಜನ ನಿನ್ನ ನೋಡಿ ಕೊಂಡಾಡ್ತಿರ್ಬೇಕು. ಹಂಗ ಬದುಕು ಲೇಷನಿಸಿಕೊಂಡು ಒಂದು ದಿನ ಬದುಕಿದ್ರೆ ಸಾಲದೆ. ಹೌದು ಅನ್ಬೇಕು. ಹಂಗ ಮಹಾತ್ಮರು ಹೇಳಿದಂತೆ ನೀನು ಬದುಕಂತಾರ. ಅದಕ್ಕಾಗಿ ಪೌರಪೌರ್ದೇನೆಂದು ಅಂತ ಮುಂದೆ ಹೇಳ್ತಾ ಇದ್ರೆ ಇವತ್ತು ನೀತಿ ವಿಧನಾಗು. ಮನುಷ್ಯನಾಗಿರ್ತಕ್ಕಂಥ ನೀತಿ ಉಳ್ಳವನಾದ್ರೆ ನಿನಗೆ ಬಹಳ ಐತಿ. ಅದಕ್ಕಾಗಿ ನೀತಿಗೆ ಬಹಳ ದಾರಿಗಳದಾವ್. ಬಹಳ ದಾರಿಯಿಂದ ಆಗಿರ್ತಕ್ಕಂಥದವು. ನೀನು ಪರೋಪಕಾರ ಮಾಡು. ಪರೋಪಕಾರ, ಇನ್ನೊಬ್ಬರಿಗೆ ಉಪಕಾರವನ್ನ ಮಾಡು, ಅಪಕಾರವನ್ನ ಮಾಡಬೇಡ. ಅಪಕಾರ ಮಾಡಿದವ್ರ ಹೆಸರು ದಾಖಲೆ ಇಲ್ಲ, ಉಪಕಾರ ಮಾಡಿದವ್ರಿಗೆ ಹೆಸರು ಬಾಳದಾವ್. ಹೌದಲ್? ಅದಕ್ಕಾಗಿ ಉಪಕಾರ ಮಾಡು. ನೋಡಿ, ನೀರಾಗಿರ್ತಕ್ಕಂಥ ಹರಿತದಿ ಗಂಗಾ ಮಾತೆ ಪರೋಪಕಾರಕ್ಕಾಗಿ. ಹಣ್ಣುಗಳು ಗಿಡಗಳಾಗಿರ್ತಕ್ಕಂಥ ಹಣ್ಣು ಕೊಡಕತ್ತಾವ. ಆಕಳ ರಸವತ್ತಾಗಿ ಕಸವಾಗಿರ್ತಕ್ಕಂಥ ತಿಂದ ರಸವತ್ತಾಗಿರ್ತಕ್ಕಂಥ ಆಕಳ ಹಾಲು ಕೊಡಾಕತೈತಿ. ಕಣಕಿ ತಿಂದ ಕರಿಕಿ ತಿಂದ ಆಕಳ ನಮಗ ಹಾಲು ಅಮೃತ ಉಣಸಾತೈತಿ. ನೋಡು ಆಕಳ ನೋಡ್ರಿ, ನೋಡು. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುಳ್ಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆ ಎಲೆ ಮಾನವ. ನೀನು ಅವರಿಗೆ ಅಂತಾರ ಅವ್ರು. ಹಾಗೆ ಕೊಟ್ಟಿರ್ತಕ್ಕಂಥ ಪರಮಾತ್ಮ ಕೊಡ. ಅದಕ್ಕಾಗಿ ಬರಿತಾ ಇದ್ದಾರೆ ಮಹಾತ್ಮರಾಗಿರ್ತಕ್ಕಂಥ ಒಬ್ಬರು ಪದ್ಯ. ಊರ ಮುಂದಿನ ಬಾವಿ ಆರ ತೋಡಿದರೇನ, ಆರ ತೋಡಿದರೇನ, ಕಾಲ ಜಾರಿದರ ಕೈಲಾಸ ತಂಗ್ಯವ್ವ, ಮನವ ಜಾರಿದರ ವನವಾಸ ತಂಗ್ಯವ್ವ. ಬಂಗಾರ ಬಳಿ ಇಟ್ಟ ಬೈಬ್ಯಾಡ ಬಡವರನ, ಬಂಗಾರ ಬಳಿಯೋ ಸ್ಥಿರವಲ್ಲ, ಬಂಗಾರ ಬಳಿಯೋ ಸ್ಥಿರವಲ್ಲ ಗೆಳತೆವ್ವ, ಮಧ್ಯಾಹ್ನ ಬಿಸಿಲ ಸರದಂಗ, ಮಧ್ಯಾಹ್ನ ಬಿಸಿಲ ಸರದಂಗ ಗೆಳತೆವ್ವ. ಕರಿಸೀರಿ ಉಡಬ್ಯಾಡ ಕಡಿವಾನ ಹಾಕಬ್ಯಾಡ, ಕರಿಸೀರಿ ಉಡಬ್ಯಾಡ ಕಡಿವಾನ ಬಿಡಬ್ಯಾಡ, ನಡುವುನ್ಯಾಗ ನಿಂತ ನೀನಗಬ್ಯಾಡ, ತವ್ರಿ ಕೆಟ್ಟ ಹೆಸರು ತರಬ್ಯಾಡ. ಬಂಗಾರ ಬಳಿ ಇಟ್ಟ ಬೈಬ್ಯಾಡ ಬಡವರನ, ಬಂಗಾರ ಬಳಿಯು ಸ್ಥಿರವಲ್ಲ ತಂಗಿಯವ್ವ. ಸಂಪತ್ತು ಬಹಳದನ ಇರುವುದಲ್ಲ, ಆ ಯಾವ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಸಂಪತ್ತನ್ನು ನೀನು ಉಂಡು ಹೆಂಡ್ರು ಮಕ್ಕಳು ಉಣಿಸಿ ಎಟ್ಟಾಗಿರೋದು ಸತ್ಕಾರ್ಯಕ್ಕಾಗಿರ್ತಕ್ಕಂಥ ದಾನವೇ ಲೇಸು. ಪರಮಾತ್ಮ ಕೊಟ್ಟದ್ರ ದಾನವೇ ಲೇಸು. ವಿತರಣದೊಡನೆ ಭೋಗಿಸುವ ಅರ್ಥದದವನ್ನು ಬೇಡುವೆ ನಭವ. ನಿಜಗುಣವರು ಬರೀತಾರೆ ನೀತಿ ಕ್ರಿಯಾಸ್ತ್ರಿ 19ನೇ ಪದ್ಯದಲ್ಲಿ ಶರಣ ಪದ. ವಿತರಣದೊಡನೆ ಭೋಗಿಸುವ ಅರ್ಥದದವನ್ನು ಬೇಡುವೆ ನಭವ. ಹೇ ಪರಮಾತ್ಮ, ನನಗೆ ಸಂಪತ್ತು ಸಾವುಕಾರಕ್ಕೆ ಕೊಡ, ಆದ್ರೆ ಏನ್ ಕೊಡು, ಇನ್ನೊಬ್ರು ಕರ್ಕೊಂಡು ಉಣಿಸುವಂತ ಬುದ್ಧಿ ಕೊಡಂತಾನ ಪರಮಾತ್ಮ ಶಂಭುಲಿಂಗ. ವಿತರಣದೊಡನೆ ಭೋಗಿಸುವ ಅರ್ಥದದವನ್ನು ಬೇಡುವೆ ನಭವ. ನನಗೆ ಸಂಪತ್ತು ಶ್ರೀಮಂತ ಕೂಡ ಬೇಡನಾಗಿಲ್ಲ, ಆದ್ರೆ ಇನ್ನೊಬ್ರು ಕರ್ಕೊಂಡು ಅವನು ಉಣ್ಣುವಂತ ಬುದ್ಧಿ ಕೊಡು ನನಗ, ಇದನ್ನೇ ಬೇಡ್ತೇನಂತ ಪರಮಾತ್ಮನ ಮುಂದೆ ಶಂಭುಲಿಂಗ ಮಹಾಸ್ವಾಮಿಗಳು ಬೇಡಿದ. ಪುಣ್ಯಾತ್ಮರೇ, ನನಗೆ ಸಂಪತ್ತು ಬೇಡನಾಗಿಲ್ಲ ಕೂಡ, ಆದ್ರ ಇನ್ನೊಬ್ರು ಹರಿದು ತಿನ್ನುವುದಕ್ಕಿಂತ ಹಂಚಿ ತಿನ್ನುವುದಲ್ಲಿ ಸೋ ಕಾವ್ಯಾನಂದ. ಸಿದ್ದಯ್ಯ ಪುರಾಣಿಕರು ಬರೀತಾರೆ ಪುಣ್ಯಾತ್ಮರೇ, ಹರಿದು ತಿನ್ನುವುದಕ್ಕಿಂತ ಹಂಚಿ ತಿನ್ನುವುದಲ್ಲಿ ಸೋ ಕಾವ್ಯಾನಂದ. ನಿನ್ನ ಮನ್ಯಾಗ ಇರ್ತಕ್ಕಂಥ ನೀ ಯಾವ ಊರಿಗೆ ಹೋಗಿದ್ದಿ, ನೀವು ಹೇಳ್ಕೊಂಡ್ಬೇಕ ನಿನ್ನ ಹೆಂಡ್ರು ನಿನ್ನ ಹೆಂಡತಿ ನಿನ್ನ ಪಾಲಿನ 4 ರೊಟ್ಟಿ, 1-2 ಚಮಚಿ ಅನ್ನ, 1 ಗ್ಲಾಸ್ ಮೊಸರು, 1 ಗ್ಲಾಸ್ ಸಾರ ಇಟ್ಟರು. ಆ ಟೈಮದಲ್ಲಿ ಬಂದ ಕೈಕಾಲು ಮುಖ ತಕೊಂಡ್ ಪ್ರಸಾದ ಮಾಡಬೇಕು ಅನ್ನೋದ್ರಾಗ ಒಬ್ಬ ಅತಿಥಿ ಬಂದ. ಅತಿಥಿ ಮನೆಗೆ ಬಂದಿಪ್ಪ, ಭಾಳ ಹಸುವಾಗೈತ್ರಿ ಸಾವುಕಾರ, ಏನಾರ ಕೊಡ್ರಿ ಅಂತ. ಭಾಳ ಟೈಮ್ ಊಟದ ಟೈಮ್ ಆಗೈತಿ, ಬಾ ತಮ್ಮ ಕೈ ತಕೊಂಡು ಬಾ ಅಂತ ಅವ್ನು ಕುಣಿಸಿ
ಅವಾಗ 2 ರೊಟ್ಟಿ ಕೊಟ್ಟು ಅವ್ಗೆ ಭಾಳ ಹಸುವಾಗಿತ್ತು. ಮತ್ತು ಇನ್ನೊಂದು ರೊಟ್ಟಿ ಕೊಟ್ಟ ಅವಾಗ 3 ರೊಟ್ಟಿ ಕೊಟ್ಟು 1 ಚಮಚೆ ಅನ್ನ ಹಾಕಿದ. ತಾವು 1 ರೊಟ್ಟಿ 1 ಚಮಚೆ ಅನ್ನ ಸಾರ ಊಟ ಮಾಡಿದ. ಅವತ್ತು ಊಟ ಅವಾಗ ಏನು 3 ರೊಟ್ಟಿ ಅನ್ನ ಸಾರ ಹಾಕಿ ಊಟ ಮಾಡಿಸಿದ್ಲ ಅವಾಗ ಇವಾಗ 10 ರೊಟ್ಟಿ ತಿಂದಷ್ಟು ಆನಂದ ಆಕಿತ್ತು ನೋಡಿ. ಮಾಡಿಸಿ ನೋಡ್ರಿ ನೀವು ಊಟ. ಇನ್ನೊಬ್ಬ ಹಸಿದ ಬಂದವನು ಮಾಡಿಸಿ ನೋಡ್ರಿ ನೀವು ಊಟ ಎಷ್ಟು ಆನಂದ ಆಕೈತಿ. ಅರ್ಧ ರೊಟ್ಟಿ 1 ರೊಟ್ಟಿ ತಿಂದಾನ ಕರೆ ಅವ್ 4 ರೊಟ್ಟಿ ತಿಂದಿದ್ದು ಊಟಕ್ಕೆ ಅಷ್ಟಾನಕ್ಕೆ. ಹಾಗೆ ಇನ್ನೊಬ್ಬರಿಗೆ ವಿತಳದೊಡನೆ ಭೋಗಿಸುವ ಅರ್ಥದವನು ಬೇಡುವೆನಬವ. ಹೇ ಪರಮಾತ್ಮ, ನನ್ನ ಸಂಪತ್ತನ್ನು ಕೊಡು, ಇನ್ನೊಬ್ರಿಗೆ ಉಣಿಸಿ ಊಟ ಮಾಡುವಂತ ಬುದ್ಧಿ ಕೊಡು, ಇನ್ನೊಬ್ರಿಗೆ ತೊಡಿಸಿ ತೊಡುವಂತ ಬುದ್ಧಿ ಕೊಡು ನಮಗ. ಅದನ್ನೇ ಬೇಡು. ನಾವು ಹಂಗಿಲ್ಲ, ನಮ್ದೇ ಬ್ಯಾರೆ. ಮನ್ಯಾಗ ಹಿರ್ತಾನ ಮಾಡಬೇಕು, 4-5 ಮಂದಿ ಅಣ್ತಂಬ್ರು ಇರ್ಬೇಕು. ಹಿರಿಯವನ ಅವ್ನು ಹಿರ್ತಾನ ಮಾಡೋನು ಇಂತ ಒಲಿ ಮುಂದೆ ರೊಟ್ಟಿ ಕೂತ್ ರೊಟ್ಟಿ ಮಾಡ್ತಿರ್ಬೇಕು. ನೀವು ಹರ್ಯಾಗ ಜಳಕ ಪೂಜೆ ಮಾಡ್ಕೊಂಡು ಕಿಶಿಂದ ಹೋಗಿ ಒಲಿ ಮುಂದೆ ಕೂತ್ ಬಿಸಿ ಬಿಸಿ ರೊಟ್ಟಿ, ಬೆಣ್ಣೆ, ಹಿಂಡಿ, ತುಪ್ಪ 4-5 ರೊಟ್ಟಿ ಬಡದು ಹರ್ಯಾಗ ಹೋಗಿಬಿಟ್ಟದ ಮುಗಿತು. ಅವ್ ಹಿಂದದ ಮನ್ಯಾಗ ಹಿರ್ತಾನ ಅದಾವು, ಹಿರೇ ಮನುಷ್ಯ ಮಾಡಾವು. ಮನ್ಯಾಗ ತಾಯಿ ತಂದಿನ ಮೊದಲ ಉಣಿಸ್ಬೇಕು, ನೀತಿ ಶಾಸ್ತ್ರ. ಅವ್ವ ಅಪ್ಪನ ಉಣಿಸ್ಬೇಕು, ಆ ನಂತರ ಎಲ್ಲ ಮಕ್ಕಳನ್ನ ಉಣಿಸ್ಬೇಕು, ಆಮೇಲೆ ತಮ್ಮನ ಹೆಂಡ್ರ, ಆ ನಂತರ ತಾವು ಉಳಿದ್ರ ಊಟ ಮಾಡ್ಬೇಕು. ಉಳಿದಕ್ಕ ಗಳ ನೀರು ಕುಡ್ದು ಇವತ್ತ ಆಷಾಢ ಏಕಾದಶಿ ಅಂತ ರಾಮಕೃಷ್ಣ ಹರಿ ಸಗಳೆ ಆತ ಬಾರಿ ಅಂತ ಸೊಮ್ಮ ಮಾಡ್ಕೋಬೇಕು. ಇದು ಮಣಿ ಭಾಳ ದಿನ ಜಗತೈತಿ ಮಣಿ. ಇದು ನೀತಿದ, ಇದು ಹಳಿ ಪದ್ಧತಿ ನೀತಿ ಹೌದಲ್. ಮತ್ತ ಇಲ್ಲ ಮೊದಲ ಹಿರ್ತಾನ ಮಾಡವ ಮೊದಲ ಉಂಡು ಕೂತಂದ್ರ ಅಣ್ಣ ಬ್ಯಾರೆ ಆಗಿರ್ತಾವ. ಇಬ್ರು ಅಣ್ಣ ತಮ್ಮ ಇದ್ರು, ದೋಮದಲ್ ಮನಿ ಕಟ್ಟಿರು, ಒಕ್ಕಲ್ತನ ತೋಟ. ಇಬ್ರ ಅಣ್ಣ ತಮ್ಮ 4-5 ಮಕ್ಕಳಿದ್ದು. ಅವ್ವ ಅಪ್ಪ ತಿರ್ಕೊಂಡ್ರ. ಅವ್ರವ್ವ ಅಪ್ಪ ಅನ್ನ ಹಿರ್ತಾನ ಮಾಡ್ತಿದ್ದ. ಇಂಡಿಗೆ ಹೋಗಿ ಸಂತಿ ಮಾಡ್ಕೊಂಡ್ ಬಂದ. ಇಂಡಿ ಹತ್ತರಗದ ಸಂತಿ ನೀನು ಸಿಗ್ಲಿಲ್ಲ, ಭಾಳ ಎಳೆಗಣ ಹಾಗ 2 ಚೀಲ ತುಂಬ್ಕೊಂಡ್ ಬಂದ್ರು. ಆ ಸಂತಿ ಚೀಲ ಮಾಡುವಾಗ ತಮ್ಮ ತಳ ಕಣಿಕಿ ಕೊರಿತಿದ್ದ ಎತ್ತುಗಳಿಗೆ ಮ್ಯಾಲ್ ಹೋಗುವಾಗ ಇಂಡಿ ಸಂತ್ಯಾಗಿನ ಬರುವಾಗ 1-2 ಗೋವಾ ಮಾವಿನ ಹಣ್ಣು ತಗೊಂಡ್ಬಂದಿದ್ದ. ಹಿರ್ತಾನ ಮಾಡ್ತಕ್ಕಂಥ ಹಣ್ಣು ತಗೊಂಡ್ಬಂದಿದ್ದ. ಒಂದು ದ್ವಾಡದಿತ್ತು, ಒಂದು ಸಾಣದಿತ್ತು. ಹುಡುಗರು ತಳಗ ಆಡಾಕಟ್ಟಿದ್ ಸಾಲಿಂದ ಬಂದ 5-5 ಆ ಹುಡುಗರಿಗೆ ಹಣ್ಣು ತೋರಿಸಿದ. ಹಿರ್ತಾನ ಮಾಡ್ತಕ್ಕಂಥ ದೊಡ್ಡಪ್ಪ 2 ಹುಡುಗರು ಓಡಿ ಬಂದು, ಅಪ್ಪ ಮಕ್ಕಳು ಓಡಿ ಬಂದು ತನ್ನ ಮಗ ಆಗಿರ್ತಕ್ಕಂಥ ಸಣ್ಣ ಹಣ್ಣಿನ ಕಡೆ ಬರ್ತಿದ್ದ, ತಮ್ಮನ ಮಗ ದೊಡ್ಡ ಹಣ್ಣಿನ ಕಡೆ ಬರ್ತಿದ್ದ. ಆ ಯಾವ ಆಗಿರ್ತಕ್ಕಂಥ ಓಡಿ ಬರುವಾಗ ಹಿಡಿ ಅಂತ ತಿಳ್ಕೊಡುವಾಗ ಹಿಂಗ್ ಕತ್ರಿ ಮಾಡಿದ. ಗೊತ್ತಾತ ನಾ ಹೇಳು. ಮತ್ತ ತನ್ನ ಮಗನ ಕಡೆ ದೊಡ್ಡದು ಒಂದಿಟ್ಟ ಹಣ್ಣ, ಮತ್ತದ ಒಂದಿಟ್ಟು ದೊಡ್ಡದಿತ್ತು, ಒಂದು ಸಣ್ಣದಿತ್ತು. ಕತ್ರಿ ಮಾಡಿದ. ಇದನ್ನ ನೋಡ್ಕೋತ ಅವಾಗ ತಮ್ಮ ಇಳಿಗಿ ತಗೊಂಡ್ ಕಣಿಕಿ ಕೊರಾಕಟ್ಟಿದ. ಕಣಿಕಿ ಇಳಿಗಿ ಬಿಟ್ಟ ಬಂದ ಮ್ಯಾಲ ಅಣ್ಣ ಪಾಲ ಕೊಡಂದ. 10 ವರ್ಷ ಕೂಡ್ ನಡೆದಾರ. ಅಪ್ಪವ ಸತ್ ನಂತರ ಒಂದ್ ಮಾವಿನಕಾಯಿ ಯಾಕೋತಮ್ಮ, ಏನಿಲ್ಲ ಕೊಡ ಅಂತಂದ. ಏನ್ ನಾನು ಹೇಳ್ತೇನಂದಾಳ, ಏನಿಲ್ಲ. ಮತ್ ನಿನ್ನ ಹೇಳ್ತಾರೆ ಯಾರು ಏನಂದಿಲ್ಲ. ಮತ್ ಯಾಕೆ ಪಾಲ ಏನಾಗೈತಿ, ಸುಮ್ ಕೊಡಂದವ ತಮ್ಮ, ಸುಮ್ಮ ಪಾಲ ಕೊಡಂದ. ಯಾಕಾರ ಹೇಳ, ಯಾಕಂದ್ರೆ ಏನಿಲ್ಲ, ಇದು ಕತ್ರಿ ಚಾಲು ಆಗೈತಿ, ಕತ್ರಿ ಈ ಕತ್ರಿಯಾಗ ನಾವು ಇಬ್ರು ಕಡೆಕ ಆಗೋಣ ಅಂತಂದ. ಇನ್ನು ಕತ್ರಿ ಬಂದೈತಿ ಕಸುದ ಇದ, ಈ ಕತ್ರಿಯಾಗ ಕಡೆಕ ಆಗಿಬಿಡ್ನಂತಂದ. ಇದು ಹಿರಿಯ ಮಾಡೋದು ನೀತಿ ಅದಮ ನೀತಿ. ತನ್ನ ಮಗ್ಗ ಆಗಿರ್ತಕ್ಕಂಥ ಒಂದಿಷ್ಟು ಅದು ಅದ ಎಟ್ ತಿಂದ್ರು ಅದು ಅದ ಆಕೈತಿ, ಇಟ್ಟ ತಿಂದ್ರು ಅದು ಆಕೈತಿ. ಗೊತ್ತಾಗ್ಬಾರ್ದು ಅವಂಗ. ಇದು ನೀತಿ ಅಲ್ಲ ಅಂತ ಹೇಳಾಕತ್ತೀನ. ಹೌದು, ಹಂಗ ನೀವು ಮಾಡಬೇಡ್ರಿ. ಎಲ್ಲರೂ ಸರಿ ಸಮಾನ ಹಚ್ಚಿಕೊಳ್ಳ. ಹಿಂಗಾಗಿ ಸ್ವಾರ್ಥ ಐತಿಲ್ಲ. ಈಗ ನಿಮ್ಮ ಮಕ್ಕಳಿಗೆ ಆಗಿರ್ತಕ್ಕಂಥ ನೋಡ್ರಿ, ಅದ ಹಳೆಯನ ಅಥವಾ ತಮ್ಮನ ಮಕ್ಕಳಿಗೆ ಇರ್ತಕ್ಕಂಥ ಚುನ್ಮರಿ ಬಿಸ್ಕಿಟ್ ಹೋಗ್ತದೆ. ಹೌದಲ್ಲ? ಹಾಗೆ ನೀತಿ ವಿಧನಾಗಂತ ಇಲ್ಲಿ ಬರಿತಾಗ್ರ ಮಹಾತ್ಮರಾಗಿರ್ತಕ್ಕಂಥ ಶ್ರೀ ಗುರು ವಚನೋಪದೇಶವ ನಾಲಿಸಿದಾಗಲ ಹುದುನರಿಗೆ ಮುಕುತಿ, ದುರಿತ ಕರ್ಮವನ್ನೊಲ್ಲೆದುರು ಪುಣ್ಯವಣೆ ಮಾಡು, ಹರ ನಡಿವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರುಳು ನೀತಿ ವಿಧನಾಗಂತ ಅಪರೋಕ್ಷಾನ್ವಿರ್ತಕ್ಕಂಥ ಶ್ರೀಮನ್ ಜಿಗ್ನೇಶ್ಗಳು ಬರೆದಾರ ಪುಣ್ಯಾತ್ಮರೇ. ಈ ನೀತಿ ವಿಷಯಕ್ಕಾಗಿರ್ತಕ್ಕಂಥ ಇನ್ನ ಪೂಜ್ಯರು ಆಶೀರ್ವಾದ ನೀಡ್ತಾ ಇದ್ದಾರೆ. ಇದು 6ನೇ ದಿನದ ಕಾರ್ಯಕ್ರಮ. ಸಾಯಂಕಾಲ ವಿಶೇಷವಾಗಿ ಎಲ್ಲ ಬಹಳ ಜನ ಬಂದಿದ್ದಾರೆ ಪುಣ್ಯಾತ್ಮರೇ. ಇನ್ನೂ ವಿಶೇಷ ಅಪ್ಪ ಅವರ ಆಶೀರ್ವಾದ ನೀಡ್ತಾರೆ. ಆ ಆಶೀರ್ವಚನ ನೀಡಿ ನೀವೆಲ್ಲ ಕೇಳಿ ಧನ್ಯರಾಗೋಣ. ನೀತಿ ವಿಧಾನ
ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಾ ಕುಂದೇಂದು ತುಷಾರಹಾರಧವಲಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿಃ ದೇವೈಃ ಸದಾ ಪೂಜಿತಾ. ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶ್ಶೇಷಜಾಡ್ಯಾಪಃ. ಶುಕ್ಲಾಂ ಬ್ರಹ್ಮ ವಿಚಾರಸಾರ ಪರಮಾಂ ಆದ್ಯಾಂ ಜಗದ್ವ್ಯಾಪಿನೀಂ ವೀಣಾಪುಸ್ತಕಧಾರಿಣೀಂ ಅಭಯದಾಂ ಜಾಡ್ಯಾಂಧಕಾರಾಪಹಾಂ. ಹಸ್ತೆ ಸ್ಫಾಟಿಕಮಾಲಿಕಾಂ ಚ ವಿದಧತೀಂ ಪದ್ಮಾಸನೆ ಸಂಸ್ಥಿತಾಂ. ವಂದೇ ತಾಂ ಪರಮೇಶ್ವರೀಂ ಭಗವತೀಂ ಬುದ್ಧಿಪ್ರದಾಂ ಶಾರದಾಂ ಬುದ್ಧಿಪ್ರದಾಂ ಶಾರದಾಂ. ಸಮಸ್ತ ಗುರು ಪರಂಪರೆಗೆ ನಮಸ್ಕರಿಸಿ ಪ್ರವಚನವನ್ನು ನೀಡಿರುವ ಹಿರಿಯರಾದ ವಿದ್ವಾಂಸರಾದ ಶ್ರೀ ಮಾರುತಿ ಶರಣರಿಗೆ ವಂದಿಸಿ ಶ್ರದ್ಧೆಯಿಂದ ಆಗಮಿಸಿರುವ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಈ ಜಗತ್ತಿನಲ್ಲಿ ನಿಮಿತ್ತ ಬಂಧುಗಳು ಹಲವಾರು ಜನ. ನಿಮಿತ್ತ ಅಂದ್ರ ರಕ್ತ ಸಂಬಂಧ, ಈ ಊರಿನವರು, ಈ ಒಂದು ಜಾತಿಯವರು, ಕುಲದವರು, ನಮ್ಮ ಸಂಬಂಧಿಕರು, ಹೀಗೆ ಹಲವಾರು ನಿಮಿತ್ತದಿಂದ ಬಂಧುಗಳಾದಂಥವರು ಬಹಳಷ್ಟು ಜನ ಇರ್ತಾರೆ. ಆದರೆ ಒಬ್ಬ ಮಹಾತ್ಮ, ಒಬ್ಬ ಗುರು ಮಾತ್ರ ನಿಮಿತ್ತ ಬಾಂಧವ. ಅವರೇನು ನಮ್ಮ ಊರಿನವರು ಇರುವುದಿಲ್ಲ, ನಮ್ಮ ಜಾತಿಯವರು ಇರುವುದಿಲ್ಲ, ನಮ್ಮ ಸಂಬಂಧಿಕರು ಇರುವುದಿಲ್ಲ. ಆದರೂ ಕೂಡ ನಮಗೆ ಎಲ್ಲರಿಗೂ, ಒಬ್ಬರಿಗೆ ಅಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಯಾರು ಬಯಸ್ತಾರಲ್ಲ ಅವರಿಗೆ ನಿಮಿತ್ತ ಬಾಂಧವರು ಅಂತ ಕರೀತಾರೆ. ಗುರುಗಳು ಮಹಾತ್ಮರು ಅಂದ್ರೆ ನಿಮಿತ್ತ ಬಾಂಧವರು. ಸರ್ವೇ ಜನಾಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಮಾಪ್ನುಯಾತ್. ಎಲ್ಲರೂ ಅವರ ಇವರ ಅಂತಲ್ಲ, ಆ ದೇಶದವರು, ಈ ದೇಶದವರು, ಆ ಊರಿನವರು, ಈ ಊರಿನವರು ಅಂತಲ್ಲ, ಸರ್ವರಿಗೂ ಕೂಡ ಸುಖ ಉಂಟಾಗಲಿ ಅನ್ನುವ ಪ್ರಾರ್ಥನೆಯನ್ನ ಯಾವ ಮನುಷ್ಯ ಮಾಡ್ತಾನಲ್ಲ ಅವನು ಸಾಮಾನ್ಯನಲ್ಲ, ಅವನು ಮಹಾತ್ಮ, ವಿಶ್ವ ಪೂಜನೀಯ. ಸರ್ವೇ ಜನಾಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಾಃ. ಎಲ್ಲರೂ ಕೂಡ ಆಮಯರಹಿತರಾಗಿರಲಿ, ಪಾಪರಹಿತರಾಗಿರಲಿ. ಯಾರಿಗೂ ಕೂಡ ಪಾಪ ಅಂಟುವುದು ಬೇಡ, ಯಾರೂ ಕೂಡ ಕೆಟ್ಟ ಕೆಲಸ ಮಾಡುವುದು ಬೇಡ, ಎಲ್ಲರೂ ಕೂಡ ನಿರಾಮಯರಾಗಲಿ. ಸರ್ವೇ ಭದ್ರಾಣಿ ಪಶ್ಯಂತು. ಈ ಜಗತ್ತಿನಲ್ಲಿ ನಾವು ಏನನ್ನೇ ನೋಡಬೇಕಾದ್ರ, ಕೇಳಬೇಕಾದ್ರ, ಅನುಭವಿಸಬೇಕಾದ್ರ, 4 ದಿವಸ ಚಲೋ ಬದುಕಬೇಕಾದ್ರ ಮೊದಲು ನಮ್ಮ ಆರೋಗ್ಯ ಚಲೋ ಇರಬೇಕು. ಆರೋಗ್ಯನ ಸರಿ ಇರಲಿಲ್ಲ ಅಂದ್ರ ಎಷ್ಟು ಆಸ್ತಿ ಇದ್ರೂ ಕೂಡ ಅನುಭವಿಸ್ಲಿಕ್ಕಾಗುವುದಿಲ್ಲ. ಆದ್ದರಿಂದ ಸರ್ವೇ ಭದ್ರಾಣಿ ಪಶ್ಯಂತು. ಸಣ್ಣ ಮಕ್ಕಳಿರ್ಲಿ, ದೊಡ್ಡವರಿರ್ಲಿ, ವಯೋವೃದ್ಧರಿರ್ಲಿ, ಹೆಣ್ಣು ಮಕ್ಕಳಿರ್ಲಿ, ಗಂಡು ಮಕ್ಕಳಿರ್ಲಿ, ಯಾರಾದರೂ ಸರಿ ಎಲ್ಲರೂ ಕೂಡ ಎಲ್ಲರ ಆರೋಗ್ಯ ಚಲೋ ಇರ್ಲಿ ಅಂತ ಹೇಳಿ ಯಾವ ಒಬ್ಬ ಮನುಷ್ಯ ಪ್ರಾರ್ಥನೆ ಮಾಡ್ತಾನಲ್ಲ ಆತ ಮಹಾತ್ಮ. ಮಾ ಕಶ್ಚಿತ್ ದುಃಖಮಾಪ್ನುಯಾತ್.
ಯಾರಿಗೂ ಕೂಡ ಒಂದಿಷ್ಟು ದುಃಖ ಆಗುವುದು ಬೇಡ ಅಂತ ಯಾವ ಒಬ್ಬ ಮನುಷ್ಯ ಗಿರಿಯ ಗುಹೆಯಲ್ಲಿ ಸಮುದ್ರ ತಟದ ಸಮೀಪ ಕುಳಿತುಕೊಂಡು, ನದಿಯ ದಡದಲ್ಲಿ ಕುಳಿತುಕೊಂಡು, ಒಂದು ವೃಕ್ಷದ ಕೆಳಗೆ ಕುಳಿತುಕೊಂಡು ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ, ವಿಶ್ವ ಮಂಗಲಮಯವಾದ ಕಾಮನೆಯನ್ನ, ಪ್ರಾರ್ಥನೆಯನ್ನ ಮಾಡ್ತಾನಲ್ಲ, ಅಂತಹ ಮನುಷ್ಯ ಸರ್ವತ್ರ ಪೂಜ್ಯ. ನಾವು ಯಾರನ್ನ ಆರಾಧನೆ ಮಾಡಬೇಕು ಅಂದ್ರೆ ಇಂಥವರನ್ನೇ ಆರಾಧಿಸಬೇಕು. ಯಾವ ಮನುಷ್ಯ ನಿಸ್ವಾರ್ಥಿಯಾಗಿರ್ತಾನಲ್ಲ ಅವನು ಪೂಜನೀಯ ಯಾವಾಗಲೂ. ಯಾರು ಸ್ವಾರ್ಥಿಯಾಗಿರ್ತಾರಲ್ಲ ಅವರು ಪೂಜ್ಯರಲ್ಲ. ಮನೆಯಲ್ಲಿ ತಂದೆ ತಾಯಿ ಯಾಕೆ ಪೂಜ್ಯರಾಗ್ತಾರಂದ್ರ ಮಕ್ಕಳ ಸಲುವಾಗಿ ಅವರು ನಿಸ್ವಾರ್ಥಿಗಳಾಗ್ತಾರೆ. ಎಲ್ಲವನ್ನೂ ಮಕ್ಕಳಿಗಿರ್ಲಿ ಅಂತ ಹೇಳಿ ಆಸ್ತಿನೂ ಮಕ್ಕಳಿಗೆ ಮಾಡ್ತಾರ. ತಾವು ಊಟ ಮಾಡೋಕ್ಕಿಂತ ಮೊದಲು ಊಟನೂ ಮಕ್ಕಳಿಗೆ ಮಾಡಿಸ್ತಾರ. ಆ ಬಳಿಕ ಏನೇ ಚಲೋ ವಸ್ತು ತಂದ್ರು ತಾವು ಹರಕ ಅರಿವೆ ಹಾಕೊಂಡು ಮಕ್ಕಳಿಗೆ ಹೊಸ ಅರಿವೆ ಕೊಡ್ತಾರಲ್ಲ. ಹೀಗೆ ನಿಸ್ವಾರ್ಥಿಯಾಗಿರುವುದಕ್ಕೆ ಅವರಿಗೆ ಋಷಿಗಳು ಮಾತೃದೇವೋಭವ ಪಿತೃದೇವೋಭವ ಅಂತ ಕರೆದು. ಹಾಗೇ ಬರೀ ಒಂದು ಮನೆಯಲ್ಲೇ ಇಷ್ಟು ನಿಸ್ವಾರ್ಥಿ ಆದ್ರೆ ಅವರಿಗೆ ಪೂಜನೀಯ ಸ್ಥಾನ ಸಿಗ್ತಿತ್ತು ಅಂದ್ರ ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಚಿಂತನೆ ದೃಷ್ಟಿಕೋನವನ್ನು ಹೊಂದಿದಂತಹ ವ್ಯಕ್ತಿಗಳಿಗೆ ಇಡೀ ವಿಶ್ವ ಸದಾ ಕಾಲ ಅವರನ್ನು ಆರಾಧಿಸ್ತದ. ಹೀಗಾಗಿ ಗುರು ಆರಾಧನಾ ಮಹೋತ್ಸವ. ಯಾಕೆ ಆರಾಧನೆ ಮಾಡುವುದು ಅಂದ್ರ ಪರಮ ಪೂಜ್ಯ ಷಣ್ಮುಖ ಶಿವಯೋಗಿಗಳು ಮತ್ತು ಪೂಜ್ಯರಾದ ಈರಯ್ಯ ಮಹಾಸ್ವಾಮಿಗಳು ಅವರು ತಮಗಾಗಿ ಅಂತೇನು ಮಾಡಲಿಲ್ಲ. ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ, ಈ ಊರಿನ ಜನರಿಗೆ ಸದಾ ಕಾಲದಲ್ಲಿಯೂ ಶಾಂತಿ, ಸಮೃದ್ಧಿ, ವಿದ್ಯಾ ಬುದ್ಧಿಗಳು ಇವೆಲ್ಲ ನೆಲೆಸಲಿ ಅಂತ ತಿಳಿದುಕೊಂಡವ್ರೇನು ತಪಸ್ಸನ್ನ ಮಾಡಿದರೋ, ಅವರಿಗೇನು ಮಕ್ಕಳಿಲ್ಲ, ಮರಿ ಇಲ್ಲ, ಹಿಂದಿಲ್ಲ, ಮುಂದಿಲ್ಲ, ಯಾರೂ ಇಲ್ಲ. ಆದ್ರೂ ಅವರೆಲ್ಲ ಯಾರ ಸಲುವಾಗಿ ಮಾಡಿದರು ಅಂದ್ರೆ ಇಡೀ ಎಲ್ಲರ ಕಲ್ಯಾಣಕ್ಕಾಗಿ ಮಾಡಿದರು. ಹೀಗಾಗಿ ಗುರುಗಳನ್ನು ನಾವು ಆರಾಧಿಸ್ತೀವಿ. ಅಂತಹ ಗುರುಗಳು ನಮಗ ಒಳ್ಳೆಯದಾಗಲಿ ಅಂತ 4 ಉಪದೇಶಪರವಾದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆ ಮಾತುಗಳಲ್ಲಿ ದುರಿತ ಕರ್ಮವನ್ನೊಲ್ಲದಿರು, ಕೆಟ್ಟ ಕೆಲಸ ಎಂದು ಮಾಡ್ಲಾಕ್ ಹೋಗಬೇಡ. ನಿನಗ ಹಾದಿಯಲ್ಲಿ ಬಿದ್ದಂತ ಕಲ್ಲ ಮುಳ್ಳ ತೆಗಿಲಾಕ್ ಆಗ್ಲಿಲ್ಲ ಅಂದ್ರೂ ಚಿಂತಿಲ್ಲ, ನೀ ಹೊಸಾದ್ ಒಗಿಲಾಕ್ ಹೋಗ್ಬೇಡ. ನಿನಗ ಒಂದು ಗಿಡ ಹಚ್ಚಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಚಿಂತಿಲ್ಲ, 4 ಗಿಡ ಕಡಿಲಾಕ್ ಹೋಗ್ಬೇಡ. ನಿನಗ ಒಬ್ಬರಿಗೆ ಊಟ ಹಾಕುವ ಸಾಮರ್ಥ್ಯ ಇಲ್ಲ ಅಂದ್ರೆ ಏನು ಚಿಂತಿಲ್ಲ, ಆದ್ರೆ ಒಬ್ಬರಿಗೆ ವಿಷ ಹಾಕುವ ಕೆಲಸವನ್ನು ಮಾತ್ರ ಎಂದಿಗೂ ಮಾಡಬೇಡ. ದುರಿತ ಕರ್ಮವನ್ನೊಲ್ಲದಿರು, ಪುಣ್ಯವನ್ನೇ ಮಾಡು. ಒಳ್ಳೆ ಕೆಲಸಗಳನ್ನು ಮಾಡ್ಕೋತ ಹೋಗಿ, ಎಷ್ಟು ಸಾಧ್ಯ ಆಗ್ತದ ಅಷ್ಟು. ಹರನ ಅಡಿವಿಡಿ, ಇಡೀ ವಿಶ್ವವನ್ನ ನಿರ್ಮಾಣ ಮಾಡಿ ಅವ್ಯಕ್ತ ಅಗೋಚರ ಶಕ್ತಿಯಾಗಿ ಸರ್ವತ್ರ ವ್ಯಾಪಿಸಿರುವಂತ ಪರಮಾತ್ಮನನ್ನ ಒಂದು ಕ್ಷಣ ಧ್ಯಾನಿಸು, ನೆನೆಸು. ಅವರ ಇವರ ಕಾಲಿಗೆ ಬೀಳುವುದಕ್ಕಿಂತಲೂ ವಿಶ್ವ ನಿಯಾಮಕನಾದ ಪರಮಾತ್ಮನ ಪಾದಕ್ಕೆ ಬೀಳು, ನಿನಗ ಅವ ಹಿಡಿದು ಎತ್ಕೋತಾನ. ಆದ್ದರಿಂದ ಹರನಡಿವಿಡಿ, ಶಾಂತರೊಡನಾಡು. ನಮ್ಮ ಮನಸ್ಸು ಶಾಂತ ಆಗಬೇಕಾದ್ರ ನಾವು ಯಾರು ಶಾಂತದಲ್ಲ ಅವರ ಹತ್ತಿರ ಹೋಗಬೇಕು, 4 ಕ್ಷಣ ಕೂತು ಧ್ಯಾನ ಮಾಡಿ ಬರಬೇಕು. ಅವಾಗ ನಾವು ಶಾಂತರಾಗ್ತೀವಿ. ನಮ್ಮ ಒಡನಾಟ ಜಗಳ ಗಂಟರ ಜೊತೆಗಿತ್ತು ಅಂದ್ರೆ ನಾವು ಜಗಳ ಗಂಟರ ಆಗ್ತೀವಿ. ನಮ್ಮ ಒಡನಾಟ ಸಜ್ಜನರ ಜೊತೆಗಿತ್ತು ಅಂದ್ರೆ ನಾವು ಸಜ್ಜನರಾಗ್ತೀವಿ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ. ಜೇನ ಯಾರಿಗೆ ಬೇಡ ಅನಿಸ್ತದ? ಎಲ್ಲರಿಗೂ ಬೇಕು ಅನಿಸ್ತದ. ಆಗ ಸಜ್ಜನರು ಅಂದ್ರ ಅವರು ಜೇನಿದ್ದಂಗ. ಎಲ್ಲರಲ್ಲಿ ಇರ್ತಕ್ಕಂಥ ಒಳ್ಳೆ ಒಳ್ಳೆ ಗುಣಗಳನ್ನ ಸಂಗ್ರಹ ಮಾಡಿಕೊಂಡು ಒಂದು ಸದ್ಗುಣಗಳ ಜೇನು ರೂಪವಾಗಿ ಅವರು ಇರ್ತಾರ. ಅದಕ್ಕ ಅವರ ಸಂಘವನ್ನು ಮಾಡಿದಂತ ಮನುಷ್ಯ ಇಹದಲ್ಲಿಯೂ ಶಾಂತಿಯಿಂದ ಇರ್ತಾನ, ಪರದಲ್ಲಿಯೂ ಮೋಕ್ಷವನ್ನು ಹೊಂತ.
ಹೀಗ ಶಾಂತರೊಡನಾಡು, ಕರುಣವಿರಲಿ ಜೀವರುಳು. ಎಲ್ಲಾ ಜೀವರಾಶಿಗಳಿಗೆ ಒಂದಿಷ್ಟು ಪ್ರೀತಿ, ಪ್ರೇಮ, ಕರುಣೆಯನ್ನು ತೋರು. ಈ ಏನ ಹೊಲ ಅದ ಅಂದ್ರ ಇಡೀ ಹೊಲಕ್ಕೆಲ್ಲ ಔಷಧ ಹೊಡೆದು ಇಡೀ ಹೊಲದೊಳಗಿರುವಂತ ಎಲ್ಲಾ ಬೆಳೆ ನನಗ ಬರಲಿ ಅಂತೆಂದು ಮನುಷ್ಯ ಬಯಸಬಾರದು. ಹಿಂಗಾಗೇನೆ ಇವತ್ತೆಲ್ಲ ಗುಬ್ಬಿಗಳೆಲ್ಲ ಹೋದು, ಬಳುಗಳು ಹೋದು, ನವಿಲುಗಳು ಹೋದು, ಅಷ್ಟೇ ಅಲ್ಲದೆ ಗಿಳಿಗಳು ಅವು ಸಹಿತ ಕಡಿಮೆ ಹಾಕೋತ ಹೊಂಟಾವ್. ಎಷ್ಟೋ ಪಕ್ಷಿ ಸಂಕುಲ ಕಣ್ಮರೆಯಾಗಿ ಹೋಯ್ತು. ಯಾಕ ಅಂತ ಕೇಳಿದ್ರ ಮನುಷ್ಯನ ಸ್ವಾರ್ಥ. ಏನು ಬೆಳಿತೈತೆಲ್ಲ ಎಲ್ಲ ನನಗ ಆಗಲಿ ಅಂತ ತಿಳ್ಕೊಂಡು ಬರೀ ರೊಕ್ಕ 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 ಅಂತ ಹೇಳಿ ಮುಂದೆ ಕಪ್ಪಾಗಿ ಹುಟ್ಟಾವ. ಅದಕ್ಕ ಹಂಗ ಬೇಡ, ಒಂದ್ ಇಷ್ಟಾದ್ರೂ ಧರ್ಮವನ್ನ ಮಾಡು. ಕರುಣವಿರಲಿ ಜೀವರುಳು. ಯಾವುದಕ್ಕೂ ಕೂಡ ನೀನು ವಿಷ ಹಾಕ್ಲಿಕ್ಕೆ ಹೋಗಬೇಡ. ಎಷ್ಟೋ ಕೋಟಿ ಕೋಟಿ ಅಬ್ಜ ಅಬ್ಜ ಜೀವರಾಶಿಗಳದಾವು. ನಾವೆಲ್ಲ ಔಷಧ ಹೊಡೆದು, ದ್ರಾಕ್ಷಿಗೆ ಎಷ್ಟು ಔಷಧ ಹೊಡಿತಾರ, ಒಂದು ಗುಬ್ಬಿ ಸಹಿತ ಸಮೀಪ ಬರುದಿಲ್ಲ ಅಲ್ಲಿ ತಿಲ್ಲಕ್. ಮನುಷ್ಯ ತಿಂದ ಅಂದ್ರ ಅದು ಒಂದ್ ಚಲೋನೇ ಆಗ್ಯದ ಅಂತ ಹೇಳಿದಾರೆ ಪುಣ್ಯಾತ್ಮರಿ. ಅಂತ ನೀತಿ, ಅಂತ ಸದ್ಬುದ್ಧಿ ನನಗೂ ಕೊಡ್ಲಿ ಅಂತ. ಸಂಪತ್ತು ಇದ್ದಾಗ ದಾನ ಮಾಡುವಂತ, ಗಳಿಸುವಾಗ ಪುಣ್ಯ ಗಳಿಸಿರಿ, ಗಳಿಸಿದ್ದನ್ನ ಅದು ಪರೋಪಕಾರಕ್ಕಾಗಿರ್ಲಿ. ಮತ್ತು ಹಿರಿಯರು ಹೇಳಿರ್ತಕ್ಕಂಥ ನೀತಿಯಿಂದ ನಡೆಯುವಂತ ಸದ್ಬುದ್ಧಿ ಷಣ್ಮುಖಾರೂಢ ಹಿರಯ್ಯಜ್ಜ ಮಲ್ಲಿಕಾರ್ಜುನ ಶಿವೆಯು ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಾಜಿಯವರು ನಮಗ ನಿಮಗೆ ಕೊಟ್ಟು ಕಾಪಾಡಲಿ ಅಂತ ಹಾರೈಸುತ್ತಾ ಎರಡು ಮಾತನ್ನ ಶ್ರೀಗಳ ಪಾದಕ್ಕೆ ಅರ್ಪಿಸಿ ಓಂ ಶಾಂತಿ. ನೀವು ಎಷ್ಟು ಔಷಧ ಹೊಡಿತಾನಲ್ಲ, ಎದಕ್ ಹೊಡಿತಾನ? ಇಡೀ ಮನುಷ್ಯ ಕುಲಕ್ಕೆ ವಿಷ ಉಣಿಸು ಸಲುವಾಗಿ ಹೊಡಿತಾನ. ಅದೇನು ಅಮೃತ ಅಲ್ಲದು. ಔಷಧ ಎಷ್ಟು ಮನುಷ್ಯ ಹೊಡ್ಲತ್ತಾನೆ ಎಲ್ಲಾ ಬೆಳೆಗಳಿಗೆ, ಅದರ ಪರಿಣಾಮ ಯಾರ ಮೇಲೆ ಆಗ್ತದ? ಪ್ರಾಣಿ ಪಕ್ಷಿಗಳ ಮೇಲಕ್ಕಿಂತ ಮನುಷ್ಯನ ಮೇಲೆ ಆಗ್ತದ. ಆದ್ದರಿಂದ ಕರುಣವಿರಲಿ ಜೀವರುಳು. ಒಂದಿಷ್ಟು ಕರುಣ ಅನ್ನುವಂಥದ್ದು ನಿನಗಿದ್ರ 4 ಪ್ರಾಣಿ ಪಕ್ಷಿಗಳಿಗಾಗಿ ಅಂತ ಸ್ವಲ್ಪ ಏನಾದ್ರೂ ಹಣ್ಣು ಹಂಪಲ ಬೆಳೆದು ಹಂಗ ಬಿಡ್ತಿದ್. ಗಿಡದಾಗ 4 ತುದಿ ಒಳಗ 4 ಮಾವಿನ ಹಣ್ಣು ಉಳ್ದಾವಂದ್ರ ಅವು ಅಷ್ಟೇ ಬಿಡಬಾರ್ದೇನು? ಅವು ಒಂದು ದೊಡ್ಡದೊಂದು ಕಟ್ಟಿಗೆ ಮಾಡಿ ಅದರ ತುದಿಗೊಂದು ತಂತಿ ಕಟ್ಟಿ ಅವು ವಯಸ್ಸಾದ ಮುತ್ತೆ ಇವರೇ ಯಾಕೆ ಬಿಡುನು ಅಂತವ. ನೀವು 4 ದಿವ್ಸಕ್ಕೆ ಹೋಗವದಾನೆ. ಅವು ಮಾವಿನ ಹಣ್ಣು ತಿಲ್ಲಾಕ್ ಬರುದು, ಹಲ್ಲು ಇಲ್ಲ. ಆದ್ರೂ ಒಟ್ಟು ಅವನ ಆಸೆನ ಅಷ್ಟು ಕೆಟ್ಟದ. ಹಂಗ ಜೋರ್ಲಿ ಜಗಬೇಕಂತ ಹೋದ, ಅದು ಬೆಳೆದ ಗಿಡ ಅದಂತೂ ಬಂದರೆ ಬಾ ನೋಡ್ತನಂತ ಹೇಳ್ತದ. 1000 ಹಣ್ಣು ನಿನಗ್ ಕೊಟ್ಟೇನಿ, ಆದ್ರೆ 4 ಹಣ್ಣಾದ್ರೂ ಪಾಪ ಪಕ್ಷಿಗಳಿಗಿರ್ಲಿ ಅಂತ ನಾ ಇಟ್ಕೊಂಡ್ರ ಇವ 85 ಮುದಕ್ಕೆ ಹೋಗಿ ನಿತ್ತ ಮಧ್ಯಾಹ್ನ ಮ್ಯಾಲ ಕಣ್ಣು ಕುಕ್ತಿತ್ತು. ಯಾಕ ಇವು ವಯಸ್ಸಾದ ಬಳಿಕ ಹಗಲು ನಿದ್ರೆ ಇರುದಿಲ್ಲ, ರಾತ್ರಿನೂ ನಿದ್ರೆ ಹತ್ತುದಿಲ್ಲ. ಅವಾಗ ಹೋಗಿ ಜಗಬೇಕಂತ ನೋಡಿದ, ಕಣ್ಣು ಕುಕ್ಕಿತ್ತು, ಹೋಗಿ ತೆಗ್ಗಿನಲ್ಲಿ ಬಿದ್ದ. ಎದರ ಆಸೆಕ್ಕಾಗಿ? 4 ಹಣ್ಣಿನ ಆಸೆಕ್ಕಾಗಿ. ಅದಕ್ಕ ಸ್ವಲ್ಪ ನಮ್ಮಲ್ಲಿ ಕರುಣ ಅನ್ನುವಂಥದ್ದು ಇದ್ರ ಗಿಡದೊಳಗಿನ ಎಲ್ಲಾ ಹಣ್ಣು ಎಂದೂ ಹರಿಬಾರದು, ಗೊತ್ತಿರ್ಬೇಕು. ಮನೆಯಲ್ಲಿ ಒಂದು ನೀತಿ ಏನಂದ್ರ, ಎಷ್ಟೇ ನಮಗ ಹಸಿವಾಗ್ಲಿ ಏನೇ ಆಗಲಿ 1 ರೊಟ್ಟಿಯನ್ನಾದ್ರೂ ಹಾಗೆ ಇಡ್ಬೇಕದನ್ನ. ಎಂದೂ ಪೂರ್ಣ ಮನೆಯಲ್ಲಿರುವಂತ ಎಲ್ಲ ಅನ್ನವನ್ನು ಉಂಡು ಮುಗಿಸಬಾರದು. ನಿಮ್ಮ ಮನೆಯಲ್ಲಿರುವಂತ ಅನ್ನದ ಪಾತ್ರೆ ಅಥವಾ ಯಾವುದೋ ಪಾತ್ರೆ ಏನಿರ್ತದಲ್ಲ, ಅದು ಅಕ್ಷಯವಾಗಿರಬೇಕೇ ಹೊರತು ಬರಿದಾಗಬಾರದು, ಕ್ಷಯವಾಗಬಾರದು. ಈಗೇನಾಗ್ತದಂದ್ರ, ಮನೆಯಲ್ಲಿ 4 ಮಂದಿ ಅಂದ್ರ ಅವರು 8 ರೊಟ್ಟಿ ಮಾಡ್ತಾರೆ.
ಹೊಳ್ಳಿ ನೋಡಿದ್ರೆ ಒಬ್ಬರಿಗೆ ಒಂದು ತುಣುಕ, ಇಲ್ಲಿಗೆ ಒಂದು ತುಣುಕಿಲ್ಲ, ಇರು ಹುಡುಕಾಡಿ ಸತ್ತು ಹೋತ. ಅದಕ್ಕೂ ಒಂದು ಈಟ ಏನೂ ಸಿಗಲಿಲ್ಲ. ಹಿಂಗಾದ್ರ ಧರ್ಮ ಅನ್ನುವಂಥದ್ದು ಯಾವಾಗ ಉಳಿತದ? ಇದನ್ನ ಆಚರಣೆ ಮಾಡೋದು ಹೆಂಗ? ಅದಕ್ಕಾಗಿ ಕರುಣವಿರಲಿ ಜೀವರುಳು. ಹೊಲದಾಗ ಬೆಳೆ ಮಾಡಿದ್ರೆ ಮೊದಲಿನ ರೈತರು ಇರ್ಲಿ ಅಂತ ತಿಳ್ಕೊಂಡು ತುಸು ಏನು ಜೋಳ ಕಾಳ ಉಳಿತಿತ್ತು ಪಕ್ಷಿಗಳಿಗೆ ಹಾಕಾವಂತ ಹಂಗ ಬಿಟ್ಟು ಮನೆಗೆ ಬರ್ತಿದ್ರು ಅವ್ರು. ಅದಕ್ಕ ಅವಾಗ ಮಳೆ ಬೆಳೆ ಚಲೋ ಆಕಿತ್ತು. ಇವತ್ತ ಪೂರ್ಣ ಎಲ್ಲಾ ಮಷೀನ್ ಹಚ್ಚಿ ಇವಂಗೂ ಸಹಿತ ಒಂದು ಕಾಯಿ ಇಟ್ಕೊಳ್ಳಾರ್ದಂಗ ಮಾರಿ ರೊಕ್ಕ ತಗೊಂಡು ಮನೆಗೆ ಬರ್ತಾನೆ. ಏನ್ ಎಂತ ರೈತೋ ಏನು, ಏನ ರೊಕ್ಕ ತಗೊಂಡು ದಿನಾಲು ಒಂದೊಂದು ರೊಟ್ಟಿ ಹಂಗ ಮುರುಗ್ ತಿರ್ಲಾಕ್ ಬರ್ತದ ಏನತ್ತ? ಅದಕ್ಕ ಎಂದಿಗೂ ಕೂಡ ಯಾರೇ ಆಗಲಿ ಬರೇ ಮನೆಯಲ್ಲಿ 4 ಮಂದಿ ಅದಾರಂದ್ರ ಅವರ ಸಲುವಾಗಿ ಅಷ್ಟೇ ವಿಚಾರ ಮಾಡಬಾರದು. 4 ಪಕ್ಷಿ ಪ್ರಾಣಿಗಳಿಗಾಗಿ ಅಂತ ವಿಚಾರ ಮಾಡಬೇಕು. ಈ ಹೊಲದಾಗ ಬೆಳೆದಂತಹ ಏನೇ ಇರ್ಲಿ, ಅದು ಊರಲ್ಲಿ ಒಂದು 4 ಹಂಗ ಅವಕ್ಕೆ ಯಾರು ಆಸ್ತಿ ಇರುವುದಿಲ್ಲ ಅಂತ ಒಂದು 4 ಆಕಳು ಇರ್ತಾವ. ಅವುಗಳಿಗಾಗಿ ಅಂತ ಒಂದು 4 ಸೂಡ ಮೇವು ಇಡಬೇಕು. ಆ ಬಳಿಕ ಊರಲ್ಲಿ ಅನಾಥ ಮಕ್ಕಳು ಅಂತ ಇರ್ತಾರೆ. ಅವ್ರಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಯಾರೂ ಇರುವುದಿಲ್ಲ. ರೋಗಿಗಳು ಅಂತೇಳಿ ಒಂದು 100 ಜನ ಊರೊಳಗೆ ಇರ್ತಾರ, ಅವ್ರಿಗೆ ನೋಡವ್ರು ಯಾರು ಇರುವುದಿಲ್ಲ. ಇಂಥವ್ರ ಸಲುವಾಗಿ ಅಂತ ಏನಾದ್ರೂ ಸ್ವಲ್ಪ ನಾವು ಖರ್ಚು ಮಾಡಿದೀವಿ ಅಂದ್ರ, ನಮ್ಮದು ಸ್ವಲ್ಪ ದಾನ ಮಾಡಿದೀವಿ ಅಂದ್ರ ಅವಾಗ ನಮ್ಮಲ್ಲಿ ಕರುಣಾ ಅದ ಅಂತ ಅರ್ಥ. ದೇವ್ರ ಕಣ್ಣು ಮುಚ್ಚಾನ ಅಂತ ಹೇಳ್ತಿರಲ್ಲ, ದೇವರ ಕಣ್ಣು ಮುಚ್ಚಿಲ್ಲ, ನಾವ ಕಣ್ಣು ಮುಚ್ಚಿದೀವಿ. ದೇವರ ಬಡವರ ರೂಪದಲ್ಲಿ ನಿಮ್ಮ ಮುಂದನ ಬಂದು ಹೋಗ್ಯಾನ. ದೇವರ ರೋಗಿಗಳ ರೂಪದಲ್ಲಿ ನಿಮ್ಮ ಮುಂದನ ಬಂದ ಭಿಕ್ಷಾ ಬೇಡಾನ. ಆದರೂ ನೀವು ಕಣ್ಣು ಮುಚ್ಕೊಂಡು ನಿಂತಾರೆ, ಯಾರೇನ್ ಮಾಡ್ಲಿಕ್ಕಾಗ್ತದೆ? ಸಾಕ್ಷಾತ್ ವಿಠಲನೇ ನಿಮ್ಮ ಮನೆಯ ಮುಂದೆ ಬಂದರೂ ಕೂಡ ನೀವು ನಡಿ ಈಗ ನಮಗೆ ಸಮಯ ಇಲ್ಲ, ಈಗೇನು ಕೊಡ್ಲಕ್ ಆಗುದಿಲ್ಲ ಅಂತ ಹೇಳಿದ್ರಿ ಅಂದ್ರ ಅವ ಅಂತಾನ, ನಿನ್ನ ಉದ್ಧಾರ ಮಾಡ್ಲಾಕ ನಾ ಬಂದಿದ್ದೆ, ಆದ್ರೆ ನಿನಗ ಒಂದು ತುಣುಕ ರೊಟ್ಟಿ ಕೊಡುವಷ್ಟು ಸಹಿತ ಉದಾರತನ ಇಲ್ಲ ಅಂದ್ರೆ ಇನ್ನು ನಿನಗ ನರಕ ಶಾಶ್ವತ ಅಂತ ಹೇಳಿ ಹೋಗ್ತಾನ. ಆದ್ದರಿಂದ ಕರುಣವಿರಲಿ ಜೀವರುಳು, ನೀತಿ ವಿಧನಾಗು ಅಂತ ಹೇಳ್ತಾರೆ. ಈಗ ನೀತಿ ಅಂದ್ರೆ ಏನು? ನೀಯತೆ ಅನೇನ ಇತಿ ನೀತಿ. ನೀಯತೆ ಯಾವುದು ನಮ್ಮನ್ನ ಪರಮಾತ್ಮನ ಕಡೆಗೆ ನೇರವಾಗಿ ಕರೆದುಕೊಂಡು ಹೋಗುತ್ತದೆಯೋ ಅದಕ್ಕೆ ನೀತಿ ಅಂತ ಹೇಳಿ ಕರೀತಾರೆ. ನೀತಿ ಅಂದ್ರೆ ಯಾವುದು? ನಮ್ಮ ಕಣ್ಣು ಪಾಪ ಕಾರ್ಯಗಳು ಯಾವ್ಯಾವುದರಿಂದ ಆಗ್ತದಲ್ಲ ಅದನ್ನು ತಪ್ಪಿಸೋದು. ಕಣ್ಣ ಏನನ್ನ ನೋಡಬೇಕು ಅದನ್ನ ನೋಡಬೇಕು, ಕಿವಿ ಏನನ್ನ ಕೇಳಬೇಕು ಅದನ್ನ ಕೇಳಬೇಕು, ನಾಲಿಗೆ ಯಾವುದನ್ನ ರುಚಿಸಬೇಕು ಅದನ್ನ ರುಚಿಸಬೇಕು, ಕೈ ಯಾವುದನ್ನ ಹಿಡಿಯಬೇಕು ಅದನ್ನ ಹಿಡಿಯಬೇಕು, ಕಾಲ ಯಾವ ಕಡೆಗೆ ನಡೆಯಬೇಕು ಆ ಕಡೆಗೆ ನಡೆಯಬೇಕು, ಮನಸ್ಸು ಯಾವುದನ್ನ ಚಿಂತಿಸಬೇಕು ಅದನ್ನ ಚಿಂತಿಸಬೇಕು, ಬುದ್ಧಿ ಯಾವುದನ್ನ ಕುರಿತಾಗಿ ವಿಚಾರ ಮಾಡಬೇಕು ಅದನ್ನ ಮಾಡಬೇಕು. ಹೀಗ ಮಾಡಿದರೆ ಅದಕ್ಕೆ ನೀತಿ ಅಂತ ಹೇಳಿ ಕರೀತಾರೆ. ಇದನ್ನ ಬಿಟ್ಟ ನಾವು ರಾವಣ ಎಷ್ಟು ಶೂರ ಇದ್ದ ಅಂತ ಕೇಳಿದ್ರ, ದಶಶಿರದ ರಾವಣ 10 ತಲೆ ಇದ್ದುವಂತೇನಲ್ಲ, ಒಂದ ತಲೆ ಒಳಗ 10 ರೀತಿಯಾಗಿ ವಿಚಾರ ಮಾಡುವ ಸಾಮರ್ಥ್ಯ ಅವನಲ್ಲಿತ್ತು. ಮಂತ್ರ ಯಂತ್ರ ತಂತ್ರ ಈ 3ರಲ್ಲಿಯೂ ಆತ ನಿಷ್ಣಾತ. ಅಷ್ಟೇ ಅಲ್ಲದೆ ಅತ್ಯಂತ ಶ್ರೇಷ್ಠ ವಿದ್ವಾಂಸ, ವೇದ ವಿದ್ವಾಂಸ, ಬ್ರಹ್ಮನ ಗೋತ್ರದಲ್ಲಿ ಜನಿಸಿದಂತಹ ಶುಚಿರ್ಭೂತ. ಇಂತಹ ರಾವಣ ಯಾಕೆ ಹಿಂಗೆ ಸರ್ವನಾಶ ಆಯಿತು ಅವನಂತ ಕೇಳಿದರ ನೀತಿಯಲ್ಲಿ ತಪ್ಪಿದ.
ಏನ್ ನೀತಿ? ಪರಧನ ಪರಸ್ತ್ರೀ ಎಂಬ ಜೂಬಿಂಗೆ ಅಂಜುವೆ ಮುನ್ನಂಜದ ರಾವಣನೇ ವಿಧಿಯಾದ ಅಂಜುವೆನಯ್ಯ ಕೂಡಲ ಸಂಗಮ ದೇವ. ಏನ್ ಹೇಳಿದ್ರ ಅವರು ನೀತಿಯನ್ನಂದ್ರ, ರಾವಣ ಇಷ್ಟೆಲ್ಲ ಶೂರ ಇದ್ದ, ವೀರ ಇದ್ದ, ವಿದ್ವಾಂಸ ಇದ್ದ, ಬಹಳ ದೊಡ್ಡ ತಂತ್ರಜ್ಞ ಇದ್ದ, ಮಂತ್ರಜ್ಞ ಇದ್ದ, ಯಂತ್ರಜ್ಞ ಇದ್ದ, ಅಷ್ಟ ಮಹಾಸಿದ್ಧಿಗಳ ಒಡೆಯನಿದ್ದ, ಇಡೀ ಭೂಲೋಕದಲ್ಲಿಯೇ ಅತ್ಯಂತ ಶ್ರೇಷ್ಠ ಶ್ರೀಮಂತವಾದಂತಹ ದೇಶವನ್ನು ಕಟ್ಟಿದ್ದ. ಅವನ ದೇಶದ ಹೆಸರೇನು ಅಂದ್ರೆ ಶ್ರೀಲಂಕಾ. ಶ್ರೀ ಅಂದ್ರೆ ಏನು? ಲಕ್ಷ್ಮಿಗೆ ಶ್ರೀ ಅಂತ ಕರೀತಾರೆ. ಶ್ರೀಮಂತ ಅಂದ್ರೆ ಏನು? ಯಾರ ಹತ್ತಿರ ಸ್ತ್ರೀ ಸದಾ ಕಾಲದಲ್ಲಿ ವಾಸ ಮಾಡ್ತಾಳ ಅವರಿಗೆ ಶ್ರೀಮಂತರು ಅಂತ ಕರೀತಾರೆ. ಹಾಗೆ ಶ್ರೀಲಂಕಾ ಅಂದ್ರೆ ಏನು? ಯಾರ ಲಂಕೆಯಲ್ಲಿ ಸಾಕ್ಷಾತ್ ಲಕ್ಷ್ಮಿಯ ನಿವಾಸ ಅದ ಅದಕ್ಕೆ ಶ್ರೀಲಂಕಾ ಅಂತ ಕರೀತಾರೆ. ಅಂತಹ ಲಂಕಾಪಟ್ಟಣ ಭಸ್ಮವಾಗಲಿಕ್ಕೆ ಕಾರಣ ಏನು? 4 ವೇದಗಳ ವಿದ್ಯೆ ಎಲ್ಲ ತಲೆಯಲ್ಲಿದ್ರೂ ಕೂಡ ಆ ವಿದ್ಯಾವನನ್ನು ಉಳಿಸ್ಲಿಕ್ಕಾಗಲಿಲ್ಲ. ಕಾರಣ ಏನು? ಬಾಹುಗಳಲ್ಲಿ ಅನೇಕ ಆನೆಗಳ ಬಲ ಇದ್ದರೂ ಕೂಡ ಯುದ್ಧದಲ್ಲಿ ಸೋತು ನಾಶವಾಗಬೇಕಾಯಿತು. ಕಾರಣ ಏನು? ಬರೀ ಇವ ಒಬ್ಬನೇ ನಾಶ ಆಗಲಿಲ್ಲ, ಶೂರ ವೀರರೆಲ್ಲ ಹೋದ್ರು, ರಾಕ್ಷಸ ಸಂಕುಲವೇ ನಾಶವಾಯಿತು. ಕಾರಣ ಏನು ಅಂತ ಕೇಳಿದರ ಬರೀ ಅವನ ಮನಸ್ಸು. ಪತಿವ್ರತಾ ಶಿರೋಮಣಿಯಾದ ಮಂಡೋದರಿಯೇ ಇದ್ಲು. ಅಹಲ್ಯ, ಸೀತಾ, ತಾರಾ, ಮಂಡೋದರಿ, ದ್ರೌಪದಿ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ದಿನಾಲು ಇವರು 5 ಮಂದಿಯನ್ನು ಯಾರ ಸ್ಮರಿಸ್ತಾರಲ್ಲ ಅವ್ರು ಎಷ್ಟು ಪಾಪ ಮಾಡಿದ್ರು ಕೂಡ ಕ್ಷೀಣವಾಗಿ ಹೋಗ್ತದ, ಕ್ಷಯವಾಗ್ತದ, ಅವರು ಪಾಪರಹಿತರಾಗ್ತಾರೆ. ಇವರು ಪಂಚಪತಿವ್ರತಾ ಶಿರೋಮಣಿಗಳು. ಅಹಲ್ಯ ಗೌತಮ ಋಷಿಯ ಪತ್ನಿ, ಸೀತಾ ಶ್ರೀರಾಮಚಂದ್ರನ ಪತ್ನಿ, ತಾರಾ ಬಲಿ ರಾಜ ಏನಿತ್ತಲ್ಲ ಅವನ ವಾಲಿಯ ಪತ್ನಿ, ಮಂಡೋದರಿ ರಾವಣನ ಪತ್ನಿ. ಅಹಲ್ಯ, ಸೀತಾ, ತಾರಾ, ಮಂಡೋದರಿ, ದ್ರೌಪದಿ. ಹೀಗ ಇಂತಹ ಪತಿವ್ರತಾ ಶಿರೋಮಣಿಗಳಲ್ಲಿ ಒಬ್ಬಳಾದಂತಹ ಮಂಡೋದರಿಯೇ ತನ್ನ ಪತ್ನಿ ಇದ್ರು ಕೂಡ ಇವನ ಮನಸ್ಸು ಬೇರೆ ಕಡೆಗೆ ಏನು ಹರಿತಲ್ಲ, ಆ ಒಂದು ನೀತಿ ತಪ್ಪಿದ್ದರಿಂದಾಗಿ ಇಷ್ಟೆಲ್ಲ ಇದ್ರೂ ಕೂಡ ರಾವಣ ಸರ್ವನಾಶವಾಗಿ ಹೋದ. ಒಂದು ನೀತಿ ತಪ್ಪಿತ್ತು ಬರೀ. ಅಷ್ಟೇ ಅಲ್ಲದೆ ದುರ್ಯೋಧನ ಯಾಕೆ ನಾಶವಾದ ಅಂತ ಕೇಳಿದ್ರ, ಒಂದ ಸೂಜಿ ತುದಿ ಇಡ್ಲಾಕ ಸಹಿತ ನಿಮಗ ಭೂಮಿ ಕೊಡುದಿಲ್ಲ ಅಂತ ಹೇಳಿದವ ಪಾಂಡವರಿಗೆ. ಅಣ್ಣ ತಮ್ಮಂದಿರಲ್ಲಿ ಹೇಗಿರ್ತದ ಅಂತ ಕೇಳಿದ್ರ ಆಸ್ತಿ ಸರಿಪಾಲ, ಅಣ್ಣನಿಗೂ ಸರಿಪಾಲ, ತಮ್ಮನಿಗೂ ಸರಿಪಾಲ, ಇದು ನೀತಿ. ಆದ್ರ ಅವ ಏನಂದ, ದುರ್ಯೋಧನ ನಂದು ನನಗ ನಿಮ್ಮದು ನನಗ ಅಂತಂದವ. ಈಗೇನ್ ಅದಾರಲ್ಲ ಇವರು ಆಸ್ತಿ, ಎಲ್ಲರ ಆಸ್ತಿಯನ್ನ ತಮ್ಮದ ಮಾಡ್ಕೋಬೇಕಂತ ಹೋಗ್ತಾರಲ್ಲ, ಇವರು ದುರ್ಯೋಧನನ ಜಾತಿ. ಅವರು ದುರ್ಯೋಧನ ಸತ್ತಿಲ್ಲ, ಇವ್ರ ರೂಪದೊಳಗದಾನ. ಇನ್ನು ರಾವಣನು ಸತ್ತಿಲ್ಲ, ಇಂಥ ಜನರ ರೂಪದಲ್ಲಿ ಅದಾನ. ಹಾಗೆ ಆ ಒಂದು ನೀತಿ ತಪ್ಪಿದ್ದರಿಂದಾಗಿ ಮಹಾಭಾರತದ ಯುದ್ಧ ಆಯಿತು. 18 ಅಕ್ಷೋಹಿಣಿ ಸೈನ್ಯ ಎಲ್ಲ ನೆಲಕ್ಕೆ ಉರುಳಿ ಹೋತು. ಧೃತರಾಷ್ಟ್ರ ಮಹಾರಾಜ ಬಹಳ ಬುದ್ಧಿವಂತ ಇದ್ದ, ಬಹಳ ತಿಳ್ಕೊಂಡವ ಇದ್ದ. ಆದ್ರ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯೋತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ. ಇದು ಭಗವದ್ಗೀತೆ ಮೊದಲನೇ ಶ್ಲೋಕ.
ಇದರಲ್ಲೇ ಗೊತ್ತಾಗ್ತದ ಯಾಕೆ ಮಹಾಭಾರತ ಯುದ್ಧ ಆಯ್ತು ಅಂತ ಈ ಶ್ಲೋಕದಲ್ಲೇ ಗೊತ್ತಾಗ್ತದೆ. ಅವ ಏನು ಪ್ರಶ್ನೆಯನ್ನು ಕೇಳಿದ ಅಂದ್ರ ಸಂಜಯನೇ, ಮಾಮಕಾಹ ಪಾಂಡವಾಶ್ಚೈವ, ಭೇದ ಮಾಡಿದವ. ನನ್ನ ತಮ್ಮ ಪಾಂಡುರಾಜನ ಮಕ್ಕಳು ಏನು ಮಾಡಿದ್ರು ಯುದ್ಧ ಭೂಮಿಯಲ್ಲಿ ಮತ್ತು ನನ್ನ ಮಕ್ಕಳು ಏನು ಮಾಡಿದ್ರು ಅಂತ ಕೇಳಿದವ. ಯಾಕ ಪಾಂಡುರಾಜನ ಮಕ್ಕಳು ಅಂದ್ರ ಇವನ ಮಕ್ಕಳಲ್ಲ ಏನೋ, ತಮ್ಮನ ಮಕ್ಕಳು ಅಂದ್ರ ಅವರು ಅಣ್ಣನ ಮಕ್ಕಳೇ, ಅಣ್ಣನ ಮಕ್ಕಳು ಅಂದ್ರ ತಮ್ಮನ ಮಕ್ಕಳೇ. ಅವರಿಬ್ಬರು ಕೂಡ ಯಾರೂ ಬೇರೆ ಬೇರೆ ಅಲ್ಲ. ಆದ್ರ ನಮ್ಮಲ್ಲಿ ಏನಾಗ್ತದಂತ ಕೇಳಿದ್ರ ಕಥೆ ಹೇಳಿದ್ರಲ್ಲ ಅವರು, ದೊಡ್ಡ ಹಣ್ಣ ತನ್ನ ಮಗನಿಗೆ, ಸಣ್ಣ ಹಣ್ಣ ತಮ್ಮನ ಮಗನಿಗೆ. ಈ ಭೇದ ಎಂದು ದೊಡ್ಡವರು ಮಾಡ್ಲಾಕ್ ಹೋಗಬಾರದು. ಇದನ್ನು ಮನೆಯಲ್ಲಿ ಸಾಮಾನ್ಯವಾಗಿ ನಡೀತ. ಒಂದ ಪಂಕ್ತಿಯಲ್ಲಿ ಊಟಕ್ಕೆ ಕುಂತಾಗ ಒಬ್ಬನಿಗೆ ತುಪ್ಪ ನೀಡಿ ಒಬ್ಬನಿಗೆ ಹಾಲು ನೀಡಿದ್ರು ಅಂದ್ರ ಅದು ದೊಡ್ಡ ಅಧರ್ಮ. ಅದು ಸಾಮಾನ್ಯ ಅಲ್ಲದು. ನಾವು ತಿಳ್ಕೊತೀವಿ ಸಣ್ಣ ಅಧರ್ಮ, ಸಣ್ಣ ಪಾಪ ಅಂತ. ಸಣ್ಣದಲ್ಲದು. ಪಂಕ್ತಿ ಭೇದವನ್ನು ಎಂದೂ ಮಾಡಬಾರದು. 1 ಲೀಟರ್ ಹಾಲಿತ್ತು ಅಂದ್ರ 1000 ಮಂದಿಗೆ ಒಂದೊಂದು ಚಮಚೆನ ನೀಡ್ಲಿ, 1000 ಮಂದಿಗೂ ನೀಡಬೇಕು. ಇರ್ಲಿಲ್ಲ ಅಂದ್ರೆ ಯಾರಿಗೂ ನೀಡಬಾರದು. ಅಂಬಲಿದ್ರ ಅದನ್ನ 1000 ಮಂದಿಗೂ ನೀಡ್ರಿ, ಏನು ಸಮಸ್ಯೆ ಇಲ್ಲ. ಆದ್ರೆ ಇಬ್ಬರಿಗೆ ನೀಡಿ ಇಬ್ಬರಿಗೆ ಬಿಟ್ರಿ ಅಂದ್ರ ಅದು ದೊಡ್ಡ ಅಧರ್ಮ. ಆಗ ಈ ಅಧರ್ಮ ಕೆಲಸವನ್ನ ಯಾರು ಮಾಡಿದ್ರು, ಅನೀತಿಯ ಕೆಲಸವನ್ನ ಧೃತರಾಷ್ಟ್ರ ಮಹಾರಾಜ ಮಾಡಿದ. ಹೊರಗಿನ ಕಣ್ಣು ಇರಲಿಲ್ಲ, ಒಳಗಿನ ಧರ್ಮದ ಕಣ್ಣು ಮುಚ್ಚಿ ಹೋಗಿತ್ತು ಅವನಿಗೆ. ಅದಕ್ಕಾಗಿ ಮಹಾಭಾರತದ ಯುದ್ಧ ಆಯಿತು. ತನ್ನ ಕಣ್ಣು ಮುಂದನ 101 ಜನ ಮಕ್ಕಳೆಲ್ಲ ಸಾಯುವುದನ್ನು ನೋಡಬೇಕಾಯ್ತು, ಕೇಳಬೇಕಾಯ್ತು. ಆಗ ನಾವು ಕೂಡ ನೀತಿ ವಿಧನಾಗು. ಏನು ನೀತಿ ಅಂತ ಕೇಳಿದ್ರ, ದೇವರ ಕೈ ಕೊಟ್ಟಾನಂದ ಬಳಿಕ ಒಳ್ಳೆ ಕೆಲಸಗಳನ್ನೇ ಮಾಡಬೇಕು. ಇದು ಕೈಯ ನೀತಿ. ದೇವರ ಕಣ್ಣು ಕೊಟ್ಟಾನಂದ ಬಳಿಕ ಒಳ್ಳೆಯದನ್ನೇ ನೋಡಬೇಕು. ಅಷ್ಟೇ ಅಲ್ಲದೆ ಮನಸ್ಸು ಕೊಟ್ಟಾನಂದ ಬಳಿಕ ಸದಾ ಪ್ರಪಂಚವನ್ನೇ ನೆನೆಸಬಾರದು, ಪರಮಾತ್ಮನನ್ನ ನೆನೆಸಬೇಕು. ಅದಕ್ಕೆ ನೀತಿ ಅಂತ ಕರೀತಾರೆ. ನಮ್ಮದು ಮುಂಜಾನೆದಿಂದ ಮಲಗುವವರೆಗೆ ಏನು ಸ್ಮರಣ ಮಾಡ್ತೀವಿ ಅಂತ ಕೇಳಿದರೆ ಬರೀ ಪ್ರಪಂಚ ಪ್ರಪಂಚ ಪ್ರಪಂಚ. ಆದ್ರ ಮಹಾತ್ಮರ ಹಾಗೆ ಇದಕ್ಕೆ ವಿರುದ್ಧವಾಗಿ ಅವರು, ತುಕಾರಾಮ್ ಮಹಾರಾಜ ಅದೇ ಪ್ರಪಂಚದಲ್ಲಿದ್ದರೂ ಕೂಡ ಅವನು ಒಮ್ಮೆನೂ ಮನಿ ಹೆಂಗ ನಡೆಸಬೇಕು ಅಂತ ವಿಚಾರ ಮಾಡಲಿಲ್ಲ. ಒಂದ ಕ್ಷಣಕ್ಕೂ ಕೂಡ ಅವನು ವಿಠ್ಠಲನನ್ನ ಸ್ಮರಣ ಮಾಡ್ಕೋತ ಜೀವನವನ್ನ ಕಳೆದ. ಅದು ಅವನ ನೀತಿ. ಆಗ ನಾವು ಕೂಡ ನೀತಿವಂತರಾಗಬೇಕು. ನಿಂದಂತು ನೀತಿ ನಿಪುಣಾಃ ಯದಿ ವಾ ಸ್ತುವಂತು ಅದ್ಯೈವ ವಾ ಮರಣಮಸ್ತು ಯುಗಾಂತರೇವಾ ನ್ಯಾಯಾತ್ ಪಥಾತ್ ಪ್ರವಿಚಲಂತಿ ಪದಂ ನ ಧೀರಾಹ. ಒಂದು ಸುಭಾಷಿತವನ್ನು ಹೇಳ್ತಾರೆ ಋಷಿಗಳು. ಶ್ರೇಷ್ಠ ಜ್ಞಾನಿಗಳು ನಿಂದಂತು ನೀತಿ ನಿಪುಣಾಹ, ಸಾಮಾನ್ಯರಲ್ಲ. ಮೊದಲಿನ ಕಾಲಕ್ಕೂ ಊರಾಗ ಹಿರಿಯರಿದ್ರು, ಅವರು ನೀತಿ ನಿಪುಣರು ಹಿರಿಯರಿದ್ರು ಅವ್ರು ಮೊದಲಿನ ಕಾಲಕ್ಕೆ. ಈಗ ಅಂತ ಹಿರಿಯರು ಯಾರು ಉಳ್ದಿಲ್ಲ. ಈಗ ಹಳ್ಳ್ಯಾಗ ಸಿಟ್ಯಾಗಂತೂ ಹಿರಿಯರೇ ಇಲ್ಲ, ಎಲ್ಲ ಪ್ಯಾಂಟ್ನವ್ರು ಅದಾರ. ಆ ಮೊದಲಿನ ಹಿರಿಯರು ಹೇಗಿದ್ರು ಅಂದ್ರೆ ಪಂಚರು ಅಂತ ಕರಿತಿದ್ರು ಅವ್ರಿಗೆ. ಅವ್ರು ಹೆಂಗ ನ್ಯಾಯ ಮಾಡ್ತಿದ್ರು ಅಂದ್ರ, ಅವರು ಕುಂತಹ ಆ ಏನ ಆಲದ ಗಿಡದ ಕಟ್ಟೆ ಇರ್ತಿತ್ತಲ್ಲ, ಅದ ಸಾಮಾನ್ಯ ಅಲ್ಲ, ಧರ್ಮದ ಕಟ್ಟೆ. ಅದು ನ್ಯಾಯದ ಕಟ್ಟೆ ಅಂತ ಕರಿತಿದ್ರು ಅದಕ್ಕೆ. ಅಲ್ಲಿ ನ್ಯಾಯವನ್ನ ಹೇಳಲಿಕ್ಕೆ ಕುಂತಹ ಆ ಹಿರಿಯರು ಊರಿನಲ್ಲಿ ಯಾವುದೇ ಸಮಸ್ಯೆ ಬರಲಿ, ತನ್ನ ತಮ್ಮನ ಮಗಂದೇ ಬರಲಿ, ತಮ್ಮಂದೇ ಬರಲಿ, ಸ್ವತಃ ತನ್ನ ಮಕ್ಕಳದೇ ಬರಲಿ, ತನ್ನ ಹೆಂಡತಿಯ ಸಮಸ್ಯೆನೇ ಬರಲಿ, ಯಾವ ಸಮಸ್ಯೆ ಬಂದ್ರೂ ಕೂಡ ಒಂದೇ ನ್ಯಾಯ ಎಲ್ಲರಿಗೂ.
ಈಗಿಂದ ಹಂಗ ಆಗುದಿಲ್ಲ. ಮೊದಲು ನಮ್ಮ ಮಕ್ಕಳ ಮರಿ ಹೆಂಡತಿ ಎಲ್ಲ ಬಂಧು ಬಳಗ ಎಲ್ಲ ಸರಿಯಾಗಿ ರಕ್ಷಣೆ ಮಾಡ್ಕೊಂಡು ಆ ಬಳಕ ಊರಿಗೆ ನೀ ಹಿಂಗ ಮಾಡಬೇಡ ಅಂತ ನ್ಯಾಯ ಹೇಳ್ತಾನೆ ಅವ. ಇದು ನ್ಯಾಯದ ನೀತಿಯ ಮಾರ್ಗ ಅಲ್ಲ. ಮೊದಲ ನ್ಯಾಯ ಹೇಳವ ಸ್ವತಃ ತಾನು ಪರಿಶುದ್ಧನಾಗಿರಬೇಕು, ತಾನ ನೀತಿವಂತನಾಗಿರಬೇಕು, ಅವಾಗ ಊರಿಗೆ ನ್ಯಾಯ ಹೇಳುವ ಹಕ್ಕು ಅವನಿಗೆ ಬರ್ತದೆ. ಹಿರಿಯರು ಅಂದ್ರೆ ಯಾರು? ಇವರೇ. ನೀತಿ ನಿಪುಣರು ಅಂದ್ರೆ ಇವರೇ. ಇಂಥ ಹಿರಿಯರು ನಿಂದಂತು ನೀತಿ ನಿಪುಣಾಹ ಯದಿ ವಾಸ್ತುವಂತು. ಊರಿನಲ್ಲಿ ಆಗಲಿ ಮನೆಯಲ್ಲಿ ಆಗಲಿ ಹಿರಿತನವನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಯಾವಾಗಲೂ ಶ್ರೀಮಂತಿಕೆಯನ್ನು ಉಳಿಸ್ಕೊಳ್ಳೋದು ಅಷ್ಟು ಕಷ್ಟ ಅಲ್ಲ. ಶ್ರೀಮಂತಿಕೆ ಅದನ್ನ ಆಗ ರೊಕ್ಕ ಚಲಾವಣೆಯಲ್ಲಿಟ್ರ ಒಂದು ವ್ಯವಹಾರ ಕುಶಲತಾ ಇದ್ರ ಶ್ರೀಮಂತಾಗಿ ಉಳಿಬೋದು ಕೊನೆಯವರೆಗೆ. ನೀತಿವಂತನಾಗಿ, ಧರ್ಮವಂತನಾಗಿ, ಆಚಾರವಂತನಾಗಿ ಉಸಿರಿನ ಕೊನೆ ಇರುವವರೆಗೂ ಕೂಡ ಇರುವುದು ಅತ್ಯಂತ ಕಷ್ಟದ ಕೆಲಸ. ಆಗ ಅಂತ ಹಿರಿಯರು ನನ್ನನ್ನ ಹೊಗಳಲಿ ಅಥವಾ ನನ್ನನ್ನ ಬೈಲಿ, ಅದ್ಯೈವವಾ ಮರಣಮಸ್ತು ಯುಗಾಂತರೇವಾ, ನನಗ ಮರಣ ಇಂದ ಬರ್ಲಿ ಅಥವಾ ಇನ್ನು 100 ವರ್ಷಕ್ಕೆ ಬರ್ಲಿ, ಅದಕ್ಕೆ ನಾ ವಿಚಾರ ಮಾಡುವುದಿಲ್ಲ. ಆದ್ರ ನನ್ನದೊಂದು ನೀತಿ ಅದ, ನ್ಯಾಯಾತ್ ಪಥಾತ್ ಪ್ರವಿಚಲಂತಿ ಪದಂ ನ ಧೀರಾಹ. ನ್ಯಾಯದ, ನೀತಿಯ, ಧರ್ಮದ, ಸತ್ಯದ, ಶಾಂತಿಯ, ತ್ಯಾಗದ ಈ ಮಾರ್ಗದಿಂದ, ಧರ್ಮದ ಮಾರ್ಗದಿಂದ, ವಿಹಿತವಾದಂತಹ ಜ್ಞಾನದ ಮಾರ್ಗದಿಂದ ಪ್ರವಿಚಲಂತಿ ಪದಂ ನ ಧೀರಾಹ, ಒಂದು ಹೆಜ್ಜೆಯನ್ನು ಕೂಡ ಅವರು ಕಿತ್ತ ಹಿಂದೆ ಇಡುವುದಿಲ್ಲ. ಇದಕ್ಕೆ ನೀತಿ, ಇದಕ್ಕೆ ಧರ್ಮ ಅಂತ ಕರೀತಾರೆ. ನಮ್ಮದೇನಾಗ್ತದ? ಮನೆಯಲ್ಲೇನೋ ಅಂತ ಸಮಸ್ಯೆ ಬಂತು ಅಂದ್ರೆ ಇದು ಒಂದೇ ಸಲ ಸುಳ್ಳು ಹೇಳಿಬಿಡುನು ಅಂತ ಹೇಳಿಬಿಡ್ತೀವಿ. ನಿಜವಾಗಿ ಸತ್ಯದ ಪರೀಕ್ಷಾ ಇರುವುದೇ ಅವಾಗ. ಸಾರ್ವಭೌಮ ಮಹಾವ್ರತಂ ಅಂತ ಕರೀತಾರೆ. ನಾವು ಸತ್ಯ ಯಾವಾಗ ಹೇಳ್ತೀವಿ? ಏಕಾದಶಿಗೊಮ್ಮೆ ಸತ್ಯ, ಶಿವರಾತ್ರಿಗೊಮ್ಮೆ, ಅಮಾವಾಸ್ಯೆಗೊಮ್ಮೆ, ಹುಣ್ಣಿಮೆಗೊಮ್ಮೆ, ನಡು ಉಳುಕಿದ ದಿವಸ ಎಲ್ಲ ಏನೋ ಸುಳ್ಳು ಹೇಳೋ ದಿವಸ. ಹಿಂಗಲ್ಲ ಸತ್ಯ ಹೇಳುವುದು, ಧರ್ಮವನ್ನು ಆಚರಿಸುವುದು, ನೀತಿಯನ್ನು ಆಚರಿಸುವುದು ಅಂದ್ರ ಒಮ್ಮೆ ಯಾವಾಗ ಸಣ್ಣ ವಯಸ್ಸಿನಲ್ಲಿ ಗುರುಗಳು ಅಥವಾ ಮನೆಯಲ್ಲಿನ ಹಿರಿಯರು ಇದಕ್ಕೆ ಸತ್ಯ ಅಂತಾರ, ನೀನು ಹಿಂಗ ಹೇಳಬೇಕು ಅಂತ ಹೇಳಿದ್ರಲ್ಲ, ಅಂದಿನಿಂದ ಇನ್ನೊಬ್ಬರ ವಸ್ತುವನ್ನು ಮುಟ್ಟಬಾರದು ಅಂದ್ರೆ ಮುಟ್ಟಬಾರದು, ಸುಳ್ಳು ಹೇಳಬಾರದು ಅಂದ್ರೆ ಹೇಳಬಾರದು, ಕೆಟ್ಟದ್ದನ್ನ ತಿನ್ನಬಾರದು ಅಂದ್ರೆ ತಿನ್ನಬಾರದು, ಕೆಟ್ಟ ಕಡೆಗಳಿಗೆ ಹೋಗಬಾರದು ಅಂದ್ರೆ ಹೋಗಬಾರದು. ಇದಕ್ಕೆ ನೀತಿ ಅಂತ ಕರೀತಾರ. ಈ ನೀತಿಯನ್ನ ಕೊನೆಯವರೆಗೂ ನಾವು ಪಾಲಿಸಬೇಕು. ನ್ಯಾಯಾತ್ ಪಥಾತ್ ಪ್ರವಿಚಲಂತಿ ಪದಂ ನ ಧೀರಾಹ. ನನಗೇನು 100 ವರ್ಷ ಬದುಕಬೇಕಂತ ಹೇಳೇನು ಇಚ್ಛಾ ಇಲ್ಲ ಅಂತ ಋಷಿಗಳು ಹೇಳ್ತಾರೆ. ನನ್ನ ಇಚ್ಛಾ ಏನದ ಅಂತ ಕೇಳಿದ್ರ, ಇಂದ ನಾ ಸಾಯಲಿ, ಆದ್ರೆ ನ್ಯಾಯದ ಮಾರ್ಗದಲ್ಲಿ ನನ್ನ ಪ್ರಾಣ ಹೋಗಬೇಕು, ಅದು ನನಗ ಶ್ರೇಯಸ್ಕರ ಅಂತ ಋಷಿಗಳ ಇಚ್ಛೆ. ನೀತಿಯ ಮಾರ್ಗದಲ್ಲಿ ನಾನು ನಡಿಬೇಕು. ನಾನು ಅನೀತಿವಂತನಾಗಿ ಸತ್ನಿ ಅಂದ್ರ ಅದೇ ನನಗ ಶ್ರೇಯಸ್ಕರವಾದಂತಹ, ಕಲ್ಯಾಣಕಾರಿಯಾದಂತಹ, ಕೀರ್ತಿಕರವಾದಂತಹ ಸಾವು ಅದಲ್ಲ ಅಂತ ಹೇಳ್ತಾರೆ.
ಹಾಗೆ ನೀತಿವಿದನಾಗು, ನೀತಿಯನ್ನ ಬಲ್ಲವನಾಗು, ಮಕ್ಕಳಿಗೂ ನೀತಿಯನ್ನು ಕಲಿಸು, ನೀನೂ ನೀತಿವಂತನಾಗು. ಯಾಕೆ ಅಂದ್ರ ದೇವರು ಅನೀತಿವಂತರಿಗೆ ಒಲಿಯುವುದಿಲ್ಲ, ಅನಾಚಾರಿಗಳಿಗೆ ಒಲಿಯುವುದಿಲ್ಲ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಆಚಾರ ಶುದ್ಧ ಇರಬೇಕು ಯಾವಾಗಲೂ. ಅದರ ಪ್ರತ್ಯಕ್ಷ ಉದಾಹರಣೆಯನ್ನ ನಾವೆಲ್ಲ ನೋಡಿದೆವು. ಆಚಾರ ಶುದ್ಧ ಇಟ್ಕೊಳ್ಳೋದು ಬಹಳ ಕಷ್ಟದ ಕೆಲಸ ಇಡೀ ಜಗತ್ತಿನಲ್ಲಿ. ಇಷ್ಟೆಲ್ಲ 10,000 ಗಟ್ಟಲೆ ಜನ ಸನ್ಯಾಸಿಗಳಿದ್ರು ಕೂಡ ಒಬ್ರು ಬುದ್ಧೀಜಿ ಅವರಿಗೆ ಎಷ್ಟು ಒಂದು ಗೌರವ, ಪ್ರೀತಿ, ಭಕ್ತಿ, ಪೂಜ್ಯತೆ ಬಂತು, ಅಷ್ಟು ಉಳಿದವ್ರಿಗೆ ಬರಲಿಲ್ಲ. ಯಾಕೆ ಅಂದ್ರ ಅವರಲ್ಲಿ ಅಷ್ಟು ನೈತಿಕ ಶುದ್ಧಿ ಇತ್ತು, ಅಷ್ಟ ಆಚಾರ ಶುದ್ಧಿ ಇತ್ತು, ಅಷ್ಟವರಲ್ಲಿ ಧರ್ಮದ ಹಿಡಿತ ಇತ್ತು. ಅದಕ್ಕವರು ಪೂಜ್ಯರಾದರು. ಬಹಳ ಮಾತು ಹೇಳ್ಕೊತ ಹೋಗ್ತಾನ, ಪ್ರವಚನ ಹೇಳ್ತಾನ, ಬಹಳ ಊರಲ್ಲಿ ಎಲ್ಲಾ ಧರ್ಮದ ಮಾತು ಹೇಳ್ತಾನಂದ್ರ ಅವನಿಗೆ ನಿಜವಾದ ನೀತಿವಂತ ಅನ್ನೋದಿಲ್ಲ. ದಾನದ ಬಗ್ಗೆ ವರ್ಷಗಟ್ಲೆ ಪ್ರವಚನ ಮಾಡಿದ್ರು ಅವನಿಗೆ ದಾನಿ ಅಂತ ಕರೆಯಂಗಿಲ್ಲ. ಒಂದು ಪೈಸಾ ಆದ್ರೂ ಯಾವಾಗ ಕೊಡ್ತಾನಲ್ಲ ಅವಾಗ ಅವನಿಗೆ ದಾನಿ ಅಂತ ಕರೀತಾರ. ಹಾಗೆ ನೀತಿಯ ಬಗ್ಗೆ, ಆಚಾರದ ಬಗ್ಗೆ ಎಷ್ಟೇ ಹೇಳುವುದು ಕೇಳುವುದು ಅಲ್ಲ, ಅದನ್ನ ಸ್ವತಃ ನಡೆಯುವುದಿರ್ತದ, ಆವಾಗ ಅದಕ್ಕ ಧರ್ಮ ಅಂತ ಕರೀತಾರ. ಹಾಗೆ ನೀತಿ ವಿಧನಾಗು, ಇದು ಬಹಳ ದೊಡ್ಡ ಉಪದೇಶ. ಇದು ಸಾಮಾನ್ಯ ಉಪದೇಶ ಅಲ್ಲ. ಚಾರಿತ್ರ್ಯವಂತರಾಗೋದು ಅಂತ ಇದರ ಅರ್ಥ, ಶೀಲವಂತರಾಗುವುದು. ಮೂಲೋಕದ ಸಿರಿ ಸಂಪದವೆಲ್ಲ ಶೀಲದೊಳಗೆ ಇರುವುದು ಅಂತ ದಾಸರು ಹೇಳ್ತಾರೆ. ಎಲ್ಲಾ ಸಂಪತ್ತು ಎಲ್ಲಾದ್ರೂ ಒಂದೇ ಒಂದು ಗುಣದಲ್ಲಿ ಎಲ್ಲಾ ಸಂಪತ್ತು ಅಡಗಿದ್ರ, ಎಲ್ಲಾ ಧರ್ಮದ ಸಾರ ಎಲ್ಲ ಒಂದೇ ಗುಣದಲ್ಲಿ ಅಡಗಿದ್ರೆ ಅದು ಶೀಲದಲ್ಲಿ, ಚಾರಿತ್ರ್ಯದಲ್ಲಿ, ನಡತೆಯಲ್ಲಿ, ನೀತಿಯಲ್ಲಿ ಅಡಗದ ಅಂತ ಹೇಳ್ತಾರೆ. ಹಾಗೆ ನಾವು ನೀತಿವಂತರಾಗಿ ನಮ್ಮ ಜೀವನವನ್ನ ಕೃತಾರ್ಥರನ್ನಾಗಿ ಮಾಡಿಕೊಳ್ಳೋಣ, ಗುರುಗಳು ತೋರಿದ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ. ಇವತ್ತು ಅನ್ನಪ್ರಸಾದವನ್ನು ಮಾಡಿಸಿರುವಂತಹ ದಾಸೋಹಿಗಳಿಗೂ ಕೂಡ ಸದ್ಗುರುಗಳು ಪರಮಾತ್ಮ ಅನ್ನ ಸಮೃದ್ಧಿ, ಜ್ಞಾನ ಸಮೃದ್ಧಿ, ಶಾಂತಿಯನ್ನು ಕೊಟ್ಟು ಕರುಣಿಸಲಿ ಅಂತ ಹಾರೈಸಿ, ಇನ್ನೂ ಕಾರ್ಯಕ್ರಮ 4-6 ದಿವಸದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಯಜ್ಞ.